Direction will start with. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉದಕದೊಳಗಡೆ ಬಚ್ಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ನಿಯ ಸ್ನೇಹದಂತಿದ್ದಿತ್ತು. ಬಸವಣ್ಣನವರ ವಚನವನ್ನು ನೆನೆಯುತ್ತಾ ಎಲ್ಲ ಬಸವಾದಿ ಶರಣ ಪಾದಕಮಲಗಳಿಗೆ ನಮಸ್ಕರಿಸಿ, ಇಂದಿನ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ರೂವಾರಿಗಳು, ಮಾರ್ಗದರ್ಶಕರು ಹಾಗೂ ಹಿರಿಯರು ಆಗಿರುವಂತಹ ಶರಣರು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಗುರುಗಳಿಗೂ ಮತ್ತು ಇಂದಿನ ಅಂತರ್ಜಾಲದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಸ್ವಾಗತವನ್ನ ಕೋರುತ್ತೇನೆ. ಡಾಕ್ಟರ್ ಕಸ್ತೂರಿಬಾಯಿ ಗದಗ ಇವರು ತಮ್ಮ ಅಜ್ಜನವರಾದ ಲಿಂಗೈಕ್ಯ ಚನ್ನಬಸವಪ್ಪ ನಲ್ವಾಡಿ ಹಾಗೂ ಅಜ್ಜಿಯವರಾದ ಲಿಂಗಮ್ಮ ಚನ್ನಬಸಪ್ಪ ನಲ್ವಾಡಿ ಸಾಕಿನ ಅಣ್ಣಿಗೇರಿ ಇವರ ಸ್ಮರಣಾರ್ಥ 300ನೇ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇಂದಿನ ಈ ವಿಶೇಷ ಉಪನ್ಯಾಸದಲ್ಲಿ ಶರಣರ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರದ ಪರಿಕಲ್ಪನೆ ಕುರಿತು ಶರಣ RS ಬಿರಾದಾರ್ ಅವರು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆ ಮೂಲಕ ಆರಂಭಿಸೋಣ. ಶರಣೆ ವಿಜಯ ಮಹಾಂತಮ್ಮ ಅವರು ಪ್ರಾರ್ಥನೆಯನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ. ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವ ನರಿದವನೇ, ಲಿಂಗಸ್ಥಳವ ನರಿದವನೇ, ಕುಲಜನು ಕುಲಜನು, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ, ಕಾಸಿ ಕಮ್ಮಾರನಾದ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆಯನ್ನ ಗೈದ ಶರಣೆ ವಿಜಯ ಮಹಾಂತಮ್ಮ ಇವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಇಂದಿನ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಶರಣ RS ಬಿರಾದಾರ್ ಅವರನ್ನ ಕುರಿತು ಪರಿಚಯ ಹಾಗೂ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನ ಶರಣೆ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತದಲ್ರಿ ಮೇಡಮ್? ಕೇಳಿಸ್ತದೆ. ಹಾ, ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಕಸ್ತೂರಿ ದಳವಾಯಿ ಪ್ರಾಧ್ಯಾಪಕರು, ಪ್ರಥಮ ದರ್ಜೆ ಕಾಲೇಜು ಗದಗ್ ಅವರು ತಮ್ಮ ಅಜ್ಜಿಯನವರಾದ ಲಿಂಗೈಕ್ಯ ಚನ್ನಬಸಪ್ಪ ನಲ್ಲವಡೆ ಹಾಗೂ ಅಜ್ಜಿ ನಿಂಗಪ್ಪ ಚನ್ನಬಸಪ್ಪ ನಲ್ಲವಡೆ
ಸಾಕಿನ್ ಅಣ್ಣಿಗೇರಿ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸ 300ನೇ ಮಾಲಿಕೆ ಈ ಪ್ರಯುಕ್ತ ಶರಣರ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರದ ಪರಿಕಲ್ಪನೆ ಎಂಬ ವಿಷಯ ಕುರಿತು ಶರಣ ಡಾಕ್ಟರ್ RS ಬಿರಾದಾರ್ ಮಾತನಾಡುತ್ತಾರೆ. ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯವಾದಂತಹ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಗೂಗಲ್ ಮೀಟ್ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಕಾರಣ ವಚನ ಅಧ್ಯಯನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪಟ್ಟಣ ಗುರುಗಳ ಶ್ರಮವೇ ಎಂದು ಹೇಳಲಿಕ್ಕೆ ಹೆಮ್ಮೆ ಎನಿಸುತ್ತದೆ. ವೇದಿಕೆಯಲ್ಲಿ ವಿದ್ವಾಂಸರು, ಬುದ್ಧಿಜೀವಿಗಳು, ಸ್ವಾಮೀಜಿಯವರು, ಪ್ರಾಧ್ಯಾಪಕರು ಅಷ್ಟೇ ಅಲ್ಲ, ಯಾವ ಡಿಗ್ರಿಯನ್ನೂ ಪಡೆಯದ ಬಸವ ಭಕ್ತರನ್ನು ಕೂಡ ವೇದಿಕೆಯಲ್ಲಿ ಮಾತನಾಡಿಸಿದ್ದಾರೆ. ಹೀಗಾಗಿ ಬಸವಣ್ಣನವರಂತೆ ಅವರೂ ಕೂಡ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಗೌರವಿಸುವ ಒಂದು ದೊಡ್ಡ ಗುಣ ಪಟ್ಟಣ ಗುರುಗಳದ್ದು. ಬಲ್ಲವರಿಂದ ಕಲಿಯುವುದು, ಬರಲಾರದವರಿಗೆ ಕಲಿಸುವುದು, ಹೀಗೆ ಒಟ್ಟು ಬಸವಣ್ಣನವರು ಹಾಗೂ ವಚನ ಸಾಹಿತ್ಯದ ಸತ್ವವನ್ನು, ಮಹತ್ವವನ್ನು ತಿಳಿಸುವುದೇ ಈ ಅಧ್ಯಯನ ವೇದಿಕೆಯ ಉದ್ದೇಶವಾಗಿದೆ. ಇಷ್ಟೊಂದು ನಿರಂತರವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತಿವೆ ಹಾಗೂ ಬಹುಸಂಖ್ಯೆಯ ಶರಣರು ಮೀಟ್ನಲ್ಲಿ ಸೇರುತ್ತಾರೆ ಎಂದರೆ ಅದಕ್ಕೆ ನಿರಂತರ ಪ್ರಯತ್ನವೇ ಕಾರಣ. ನಿರಂತರವಾಗಿ ಬಿಡದೆ ಸುರಿಯುವ ಜಿಟಿ ಜಿಟಿ ಮಳೆಯ ಹನಿಗಳು ಸೇರಿ ಸಮುದ್ರವಾಗುವಂತೆ ವೇದಿಕೆಯ ನಿರಂತರ ಉಪನ್ಯಾಸಗಳು, ಇತರೆ ಕಾರ್ಯಕ್ರಮಗಳು ಇಂದು ದೇಶ ವಿದೇಶಗಳಲ್ಲೂ ಕೂಡ ಜನಮನ್ನಣೆಯನ್ನ ಪಡೆದು ಕೇಳುಗರ ಸಂಖ್ಯೆ ಹೆಚ್ಚಾಗಿದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇವೆಲ್ಲವೂ ಪಟ್ಟಣ ಸರ್ ಮನಸ್ಸಿನಲ್ಲಿ ಮುಪ್ಪುರಿಗೊಂಡಿವೆ. ಅವರ ಈ ಪ್ರಯತ್ನ ಮತ್ತು ಶ್ರಮಕ್ಕೆ ಎಲ್ಲ ಬಸವ ಭಕ್ತರು ಕೈ ಜೋಡಿಸಿದ್ದಾರೆ. ಹೆನ್ರಿ ಫೋರ್ಡ್ ಒಂದು ಮಾತು ಹೇಳ್ತಾರೆ, ಕಮಿಂಗ್ ಟುಗೆದರ್ ಈಸ್ ಅ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಅ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಸಕ್ಸೆಸ್ ಎನ್ನುವಂತೆ ಪ್ರಾರಂಭದಲ್ಲಿ ಕೆಲವೇ ಸಂಖ್ಯೆಯ ಕೇಳುಗರನ್ನ ಹೊಂದಿದ್ದ ವೇದಿಕೆ ಈಗ ಬಹುಸಂಖ್ಯೆಯ ಶರಣರನ್ನು ಹೊಂದಿದೆ. ಬಸವಣ್ಣನವರ ಕುರಿತ ಅಭಿಮಾನ, ಭಕ್ತಿಯನ್ನ ಉದ್ದೀಪನಗೊಳಿಸುವ ಇಂಥ ವೇದಿಕೆಯ ಕಾರ್ಯಕ್ರಮಗಳು ಹೀಗೆ ಮುಂದುವರಿಯಲಿ, ಹೆಚ್ಚಿನ ಸಂಖ್ಯೆಯ ಬಸವ ಭಕ್ತರನ್ನು ಒಳಗೊಳ್ಳಲಿ, ವೇದಿಕೆಯು ಉತ್ತುಂಗಕ್ಕೇರಲಿ ಎಂದು ಹಾರೈಸುತ್ತಾ ಈಗ ದತ್ತಿ ದಾನಿಗಳು ಮತ್ತು ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯವನ್ನ ಹೇಳಲಿಚ್ಛಿಸುತ್ತೇನೆ. ಮೊದಲಿಗೆ ದತ್ತಿ ದಾನಿಗಳಾದ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರ ಸಂಕ್ಷಿಪ್ತ ಪರಿಚಯ. ಕಸ್ತೂರಿ ದಳವಾಯಿ ಅವರು ದಿನಾಂಕ 8/9/1972 ಧಾರವಾಡ ಜಿಲ್ಲೆಯ ಅಣ್ಣಿಗೆರೆಯಲ್ಲಿ ಶ್ರೀಯುತ ಬಸಪ್ಪ ಮತ್ತು ಶಂಕರಮ್ಮ ದಂಪತಿಗಳ ಪುಣ್ಯ ಉದರದಲ್ಲಿ ಜನಿಸಿದ ಚೊಚ್ಚಲ ಮಗಳು. ಸುಮಾರು 24 ವರ್ಷಗಳಿಂದ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಡಿ ಡಾಕ್ಟರ್ ಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆಯ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾತಿನಿಧಿಕ ವಿಷಯಗಳ ಮೇಲೆ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಇವರ ಸಾಧನೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ನಾರಿ ಶಕ್ತಿ, ಗುರುಕುಲ ತಿಲಕ, ವಿದ್ಯಾಭೂಷಣ, ಅತ್ಯುತ್ತಮ ಯುವ ಸಂಶೋಧಕರು, ಕನ್ನಡ ರಾಜ್ಯೋತ್ಸವ ರತ್ನ ಹೀಗೆ 10 ಹಲವು ಬಿರುದುಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇಂಥ ಸಾಧಕರು ತಮ್ಮ ಸಾಧನೆಗೆ ಕಾರಣರಾಗಿ ಜ್ಞಾನ ಸಂಸ್ಕಾರವನ್ನು ಕೊಟ್ಟಂತ ತಮ್ಮ ಹಿರಿಯರನ್ನ ಸ್ಮರಿಸುವುದು ಅಷ್ಟೇ ಮುಖ್ಯವಾಗುತ್ತದೆ. ದತ್ತಿ ದಾಸೋಹದ ಮೂಲಕ ಹಿರಿಯರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಕಸ್ತೂರಿ ದಳವಾಯಿ ಮೇಡಂ ಅವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈಗ ಡಾಕ್ಟರ್ RS ಬಿರಾದಾರ್ ಅವರು ಶರಣರ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರದ ಪರಿಕಲ್ಪನೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ಹೇಳಬಯಸುತ್ತೇನೆ. ಆಹಾರದಲ್ಲಿ ಸತ್ವ, ಆಚಾರದಲ್ಲಿ ತತ್ವ, ಮಾತಿನಲ್ಲಿ ಮೃದುತ್ವ ಈ ಅಂಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕಿಗೊಂದು ಮಹತ್ವವನ್ನ ತಂದುಕೊಂಡಿದ್ದಾರೆ. ಶ್ರೀಯುತ ಬಿರಾದಾರ್ ಸರ್ ಅವರು ಇಂದು ಆರೋಗ್ಯದ ಕುರಿತೇ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಅಪ್ಪಟ
ಬಸವ ಭಕ್ತರು. ವಿಜಯಪುರ ಜಿಲ್ಲೆಯ ಶಿಗಣಾಪುರದಲ್ಲಿ 1961ರಲ್ಲಿ ಇವರು ಜನಿಸುತ್ತಾರೆ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಬಳ್ಳೊಳ್ಳಿ ಬೋಳೆಗಾಂವದಲ್ಲಿ ಪೂರೈಸಿ ವಿಜಯಪುರದ ಅಂಜುಮನ್ ಪದವಿ ಕಾಲೇಜಿನಲ್ಲಿ ಪದವಿಯನ್ನ ಮುಗಿಸುತ್ತಾರೆ. MA ಇತಿಹಾಸ ಪದವಿಯನ್ನ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಪೂರೈಸುತ್ತಾರೆ. ತದನಂತರದಲ್ಲಿ 1990ರಲ್ಲಿ BLD ಸಂಸ್ಥೆಯಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರುತ್ತಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಜರ್ನಲ್ಗಳಲ್ಲಿ ಅವರ ಲೇಖನಗಳು ಪ್ರಕಟಗೊಂಡಿವೆ. ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸುಮಾರು 30 ಲೇಖನಗಳನ್ನು ಬರೆದಿದ್ದಾರೆ. KUPG ಸೆಂಟರ್ ವಿಜಯಪುರದಲ್ಲಿ ಡಾಕ್ಟರ್ ಸುಂದರ ಇವರ ಮಾರ್ಗದರ್ಶನದಲ್ಲಿ ವಿಲೇಜ್ ಟು ವಿಲೇಜ್ ಸರ್ವೆ ಎನ್ನುವ ಯೋಜನೆಯಡಿ ಸುಮಾರು 13 ಹಳ್ಳಿಗಳ ಸರ್ವೆ ಮಾಡಿ ಅಲ್ಲಿರುವ ಪ್ರಾಚ್ಯ ವಸ್ತುಗಳನ್ನ ಬೆಳಕಿಗೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಸವ ಸಮಿತಿ ಬೆಂಗಳೂರು ಇವರು ಆಯೋಜಿಸಿರುವ ಬಸವಣ್ಣನವರ ಕುರಿತಾದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಅನೇಕ ಸಾಹಿತ್ಯಿಕ ಲೇಖನಗಳನ್ನು ಕೂಡ ಇವರು ರಚಿಸಿದ್ದಾರೆ. 2021ರಲ್ಲಿ ಸೇವೆಯಿಂದ ನಿವೃತ್ತಿಯಾಗಿ ಈಗ ಬಸವ ಸೇವೆಗೆ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸರ್, ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನ ಹೇಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ನಮ್ಮ ವಚನಾಧ್ಯಯನ ವೇದಿಕೆಯ ಅನೇಕ ಮಜಲುಗಳನ್ನ ಹಾಗೂ ಇಲ್ಲಿಯವರೆಗೂ ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಾ ಬಂದಿರತಕ್ಕಂತ ಕಾರ್ಯಕ್ರಮಗಳ ವಿವರಣೆಯನ್ನ ಹಾಗೂ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶಶಿಕಾಂತ್ ಗುರುಗಳವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂದಿನ ಈ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕಸ್ತೂರಿಬಾಯಿ ಅವರ ಪರಿಚಯವನ್ನು ಕೂಡ ಮಾಡಿಕೊಟ್ರಿ. ಹಾಗೆ ಇಂದಿನ ವಿಶೇಷ ಉಪನ್ಯಾಸವನ್ನ ನೀಡಲಿರ್ತಕ್ಕಂಥ RS ಬಿರಾದಾರ್ ಸರ್ ಗುರುಗಳವರ ಪರಿಚಯವನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ತಾವು ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಧನ್ಯವಾದಗಳು. ಶರಣರ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರದ ಪರಿಕಲ್ಪನೆ ಕುರಿತು ಶರಣರಾಗಿರುವಂತ RS ಬಿರಾದಾರ್ ಗುರುಗಳು ತಮ್ಮ ಉಪನ್ಯಾಸವನ್ನ ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸರ್ ಬಿರಾದಾರ್ ಸರ್, ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡಿ. ಎಸ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸುವ ನಮ್ಮ ಕೂಡಲ ಸಂಗಮ ಶರಣರಿಗೆ ಶರಣಾರ್ಥಿ ಹೇಳ್ತಾ, ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಶ್ರೀಕಾಂತ್ ಪಟ್ಟಣ್ ಅವರಿಗೆ ಮತ್ತು ಈ ಗೂಗಲ್ ಮೀಟ್ನಲ್ಲಿ ಹಾಜರಾದ ಎಲ್ಲ ಬಸವಾದಿ ಶರಣ ಮತ್ತು ಶರಣಿಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ನಾನು ಪ್ರತಿಷ್ಠಿತ BLD ಸಂಸ್ಥೆಯ ನಿವೃತ್ತ ಉಪನ್ಯಾಸಕ RS ಬಿರಾದಾರ್. ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದು ಎದಕ್ಕಂತ ಕೇಳಿದ್ರೆ, ಡಾಕ್ಟರ್ ಪಟ್ಟಣ್ ಸರ್ ನನಗೊಂದು ಉಪನ್ಯಾಸ ಮಾಲಿಕೆಯಲ್ಲಿ ಒಂದು ಉಪನ್ಯಾಸ ನೀಡಲಿಕ್ಕೆ ಆದೇಶಿಸಿದ್ರು. ಅದಕ್ಕನುಗುಣವಾಗಿ ನಾನು ಅದನ್ನು ಒಪ್ಪಿಕೊಂಡೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದೊಳಗ ನನ್ನ ಉಪನ್ಯಾಸವನ್ನು ಆರಂಭಿಸ್ತೀನಿ. ನನ್ನ ಉಪನ್ಯಾಸದ ಟೈಟಲ್ ಏನು ಅಂದ್ರೆ, ಶರಣರ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರಗಳ ಪರಿಕಲ್ಪನೆಗಳು ಅನ್ನುವಂಥ ಒಂದು ಟೈಟಲ್ ಅಡಿ ನಾನು ನನ್ನ ಉಪನ್ಯಾಸವನ್ನು ಸಾದರಪಡಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ 2 ಲೈನ್ ಪ್ರಾಸ್ತಾವಿಕ ನುಡಿಗಳು. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಬಸವಣ್ಣವರು ಉದಿಸಿದ 12ನೇ ಶತಮಾನದ ಈ ಯುಗವು ನಾನಾ ಕಾರಣಗಳಿಂದ ವಿಶಿಷ್ಟವಾಗಿದೆ ಮತ್ತು ಅದು ಜಾತಿ, ವರ್ಗ ಹಾಗೂ ಲಿಂಗಗಳ ಮೀರಿ ಮಾನವೀಯತೆಯ ಸುವರ್ಣ ಯುಗವೂ ಆಗಿದೆ. ಈ ವಚನ ಸಾಹಿತ್ಯವು ಸಮಾಜ ಚಿಕಿತ್ಸೆಯ ಒಂದು ಅಂಗವಾಗಿದೆ.
ಸಮಾಜಕ್ಕೆ ಚಿಕಿತ್ಸೆ ಮಾಡುವಂತ ಒಂದು ಭಾಗ ಆಗಿದೆ. ಅದು ಸಮಾಜೋಧಾರ್ಮಿಕ ಬೆಳವಣಿಗೆಯ ಭಾಗವಾಗಿ ಹುಟ್ಟಿಕೊಂಡಿದೆ. ಜನರಿಂದ ಜನರಿಗಾಗಿ ಜನಸಾಮಾನ್ಯರಿಂದ ರಚಿಸಲ್ಪಟ್ಟ ಈ ಸಾಹಿತ್ಯ ಪ್ರತಿಯೊಬ್ಬರ ಬದುಕಿನ ವಿಚಾರಕ್ಕೆ ಸಕಾರಾತ್ಮಕವಾಗಿ ಚಿಂತನೆಯಿಂದ ಕೂಡಿದೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ದಿವ್ಯ ಮಂತ್ರವನ್ನು ವಿಶ್ವಕ್ಕೆ ಬೋಧಿಸಿದರು. ನಾವು ಅದನ್ನು ಸರಿಯಾಗಿ ಎಲ್ಲರೂ ಪಾಲಿಸಿದರೆ ಇಡೀ ವಿಶ್ವವೇ ಆರೋಗ್ಯವಂತನಾಗಿ ಮಾಡಬಹುದು. ಸತ್ಯ ಶುದ್ಧ ಕಾಯಕದ ಮೂಲಕ ದೈವಿ ಸ್ವರೂಪವಾದ ಸಮಾಜದ ಹಿತಕ್ಕಾಗಿ ದುಡಿಯುವುದೆಂದ ಅರ್ಥ. ಇಂಥ ಕಾಯಕ ಸಮಾಜವನ್ನು ಸ್ವಾಸ್ಥ್ಯ ರೂಪದಲ್ಲಿ ತರಬಹುದು. ಆರೋಗ್ಯಕರ ಜೀವನಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟ ಆರ್ಥಿಕ ಮತ್ತು ಸಾಮಾಜಿಕ ಫಲಕಾರಿ ಜೀವನಕ್ಕಿಂತಲೂ ಶರಣರು ಕೊಟ್ಟ ಆರೋಗ್ಯ ಅದ್ಭುತವಾದವು. ಅಂದು ಶರಣರು ಇಡೀ ಪ್ರಪಂಚವನ್ನೇ ಕೈಲಾಸದಂತೆ ಮಾರ್ಪಡಿಸಲು ಮುಂದಾದರು. ಈ ನಿಟ್ಟಿನಲ್ಲಿ ಶರಣರ ಆಧ್ಯಾತ್ಮಿಕ ನೆಲೆಯನ್ನು ಅರಿಸಿ ಕಲ್ಯಾಣದ ಮಹಾಮನೆಗೆ ಬಂದವರಿಗೆ ಬಸವಣ್ಣನವರು ಅಂಗೈಯಲ್ಲಿ ಲಿಂಗವನ್ನು ಇಟ್ಟು ಮನದ ಮೈಲಿಗೆ ಕಳೆದು ಇಲ್ಲಿ ಭವಿಯಾಗದೆ ಭವಗೆದ್ದು ಶರಣನಾಗುವುದು ಕಲಿಸಿದ್ರು. ಅಲ್ಲದೆ ವಿಶ್ವ ಚೈತನ್ಯವನ್ನು ತುಂಬಿದರು. ಇದಕ್ಕೆ ಮಾರು ಹೋದ ದೇಶ ವಿದೇಶಗಳಿಂದ ಅಲ್ಲಂಪ್ರಭುಗಳು, ಚನ್ನಬಸವಣ್ಣ, ಸಿದ್ದರಾಮಯ್ಯ, ಮಡಿವಾಳ ಮಾಚಿದೇವ, ಚೌಡಯ್ಯ, ಹಡಪದ ಅಪ್ಪಣ್ಣ, ಅಕ್ಕಮಹಾದೇವಿ, ಐದಕ್ಕಿ ಲಕ್ಕಮ್ಮ, ಹೀಗೆ ಸಾವಿರಾರು ಶರಣರು ಕಲ್ಯಾಣಕ್ಕೆ ಓಡೋಡಿ ಬಂದರು. ಹ್ಯಾಂಗೆ ಕರು ಹಸಿದಾಗ ತಾಯಿ ಕಡೆಗೆ ಓಡೋಡಿ ಬರ್ತದಲ್ಲ, ಆ ರೀತಿ ಶರಣರು ಕಲ್ಯಾಣಕ್ಕೆ ಓಡೋಡಿ ಬಂದರು. ಇವರೆಲ್ಲರೂ ಇಲ್ಲಿಯ ಚಿಂತನಗೋಷ್ಠಿಯಲ್ಲಿ ಪಾಲ್ಗೊಂಡು ಅನುಭವಿಗಳಾಗಿ ಸಾವಿರಾರು ವಚನಗಳನ್ನು ರಚಿಸಿದರು. ಅವುಗಳಲ್ಲಿರುವ ಅನೇಕ ವಿಷಯಗಳು, ಈ ವಿಷಯ ಇಲ್ಲ ಅಂತಲ್ಲ, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಚನಗಳು ಬರೆಯಲ್ಪಟ್ಟಿವೆ. ಅನೇಕ ವಿಷಯಗಳಲ್ಲಿ ಮೂಡಿ ಬಂದ ಆರೋಗ್ಯ ಹಾಗೂ ಆಹಾರಗಳ ಪರಿಕಲ್ಪನೆಗಳು ಏನು ಅನ್ನೋದನ್ನು ಕುರಿತು ಇಲ್ಲಿ ಚಿಂತಿಸಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಶರಣರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಮೊದಲನೇ ಭಾಗ ನೋಡ್ತೀವಿ. ಅವರ ವಚನಗಳಲ್ಲಿ ಆರೋಗ್ಯದ ಪ್ರಜ್ಞೆ, ಆರೋಗ್ಯದ ಪರಿಕಲ್ಪನೆ, ಆರೋಗ್ಯದ ಚಿಂತನೆಗಳು ಯಾವ ರೀತಿ ಇದ್ದು ಅನ್ನೋದನ್ನ ನಾವು ಸಂಕ್ಷಿಪ್ತ ರೂಪದಲ್ಲಿ ನೋಡೋಣ. 12ನೇ ಶತಮಾನದ ಸಂಸ್ಕೃತಿಗೂ 21ನೇ ಶತಮಾನದ ವೈದ್ಯಕೀಯ ವಿದ್ಯಮಾನಗಳಿಗೂ ತುಂಬಾ ಸಾಮ್ಯತೆ ಇದೆ. ಭವಗೆಟ್ಟ ಮಹಾಮನೆಗೆ ಬಂದ ಸಹಸ್ರಾರು ಶರಣರ ಊಟ, ವಸತಿ ಹಾಗೂ ಆರೋಗ್ಯಗಳ ಜವಾಬ್ದಾರಿ ಮಹಾಮನೆಯದೇ ಆಗಿತ್ತು. ಹೀಗಾಗಿ ಬಸವಣ್ಣನವರು ತಾವು ಬರುವಾಗ ಕೂಡಲ ಸಂಗಮದಿಂದ ವೈದ್ಯ ಸಂಗಣ್ಣನನ್ನು ಕರೆತಂದು ಇದರ ಜವಾಬ್ದಾರಿ ಹೊರಿಸಿದ ಸಂಗತಿ ಸಂಗಣ್ಣನ ಒಂದು ವಚನದಿಂದ ವ್ಯಕ್ತವಾಗುತ್ತೆ. ಇಲ್ಲಿ ಸಂಗಣ್ಣ ತನ್ನ ವೈದ್ಯ ವೃತ್ತಿಯೊಂದಿಗೆ ಶರಣನೂ ಆಗಿ ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಎಂಬ ವಚನಾಂಕಿತ ಉಳ್ಳ 21 ವಚನಗಳು ರಚಿಸಿದ. ಇವುಗಳಲ್ಲಿ ಅಂಗಶಾಸ್ತ್ರ, ಮಾನಸಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರ, ಔಷಧ ಶಾಸ್ತ್ರ, ಚಿಕಿತ್ಸೆ, ನರನಾಡಿ, ಹೀಗೆ ಅನೇಕ ವಿಷಯಗಳನ್ನು ಅವನ ಸಾಹಿತ್ಯದಲ್ಲಿ ಒಳಗೊಂಡಿವೆ. ನೇರವಾಗಿ 1, 2, 3 ಅವರ ವಚನ ಮೂಲಕ ಆಹಾರದ ಪರಿಕಲ್ಪನೆ ಏನಿತ್ತು ಈ ವೈದ್ಯ ಸಂಗಣ್ಣ ಆ ಕಾಲದ 12ನೇ ಶತಮಾನದಲ್ಲಿ ಇಂದಿನ ಹಲವಾರು ಯಮಡಿ ಹೊಂದಿದ ಡಾಕ್ಟರಿಗೆ ಮೀರಿಸುವಂತ ಒಬ್ಬ ವೈದ್ಯ ಸಂಗಣ್ಣನಾಗಿದ್ದ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ನಮ್ಮ ಶರೀರದಲ್ಲಿ ವಾತ, ಪಿತ್ತ ಹಾಗೂ ಕಫಗಳೆಂಬ ಧಾತುಗಳು ಶರೀರದ ಆರೋಗ್ಯವನ್ನು ನಿರ್ಧರಿಸುವ ಒಂದು ವಚನ ನಾವು ಈ ಸದ್ಯಕ್ಕೆ ನೋಡ್ತೀವಿ. ಅಪ್ಪು ತನುವಿನ ಶ್ರೇಷ್ಠವಾಗಲಾಗಿ ವಾತ, ಪಿತ್ತ, ಶ್ಲೇಷ್ಮ
ಬಲಿಯಾಯಿತು, ಮಜ್ಜೆ ಮಾಂಸ ನರ ಅಸ್ಥಿಗಳಲ್ಲಿ ವೇದಿಸಿತ್ತು. ಆ ವೇದನೆಯಿಂದ ಸರ್ವಾಂಗವ ದಹಿಸಿ ದ್ವಾರಂಗಳಲ್ಲಿ ಮುಚ್ಚಿ ಅಗ್ನಿಯ ಗುಣ ಒಂದು ಅಪ್ಪುವಿನ ಗುಣ ಒಯ್ದು ಅಂತಕ್ಕಂಥ ಒಂದು ವಚನ. ಸಾಮಾನ್ಯ ಕನ್ನಡದಲ್ಲೇ ಇದೆ, ಹೆಚ್ಚು ಕಡಿಮೆ ನಮಗೆ ತಿಳಿಯುವಂತ ಕನ್ನಡದಲ್ಲಿದೆ. ಆದ್ರೂ ಒಂದೆರಡು ಲೈನ್ ವಿಶ್ಲೇಷಣೆ. ವಾತ, ಪಿತ್ತ ಹಾಗೂ ಕಫ ಇವು ಸಮಷ್ಟಿಯಲ್ಲಿದ್ದರೆ, ಸಮಷ್ಟಿ ಅಂದ್ರೆ ಸಮಾನಾಗಿರ್ಬೇಕು. ಇವು ಮೂರು ಸಮಷ್ಟಿಯಲ್ಲಿದ್ದರೆ ಆರೋಗ್ಯವಂತನಾಗಿರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಆದರೆ ಅಥವಾ ಹೆಚ್ಚು ಕಡಿಮೆ ಆದರೆ ಆರೋಗ್ಯದಲ್ಲೂ ಏರಿತ ಅಥವಾ ಏರುಪೇರುಗಳು ಆಗುವುದು ಖಂಡಿತ. ಈ ತ್ರಿದೋಷಗಳಿಂದ ವ್ಯಾಧಿ ಉಲ್ಬಣಿಸಿ ಸಂಕಷ್ಟ ಇಲ್ಲವೇ ಸಾವು ತರಬಹುದು. ಎಷ್ಟೋ ಜನ ಕಫ ಹೆಚ್ಚಾಗಿ, ಈ ಥಂಡಿದಿಂದ ಕಫ ಹೆಚ್ಚಾಗಿ ಸಾವನ್ನಪ್ಪಿದ್ದು ನಾವು ಕಣ್ಣೆದುರುಗಡೆ ಕಾಣ್ತಾ ಇದ್ದೀವಿ. ಸಾವು ತರಬಹುದು. ಈ ವಿಚಾರ ಅಂದೇವ ವೈದ್ಯ ಸಂಗಣ್ಣ ಸ್ಪಷ್ಟಪಡಿಸಿದ್ದಾನೆ ಅನ್ನೋದನ್ನು ಸ್ಪಷ್ಟವಾಗ್ತದೆ. ಇದಕ್ಕೆ ಪರಿಹಾರ ಏನು? ನಾಮೂರು ಅಂತಕ್ಕಂಥ ಒಂದು ಬೇರು ಸಿಗುತ್ತದೆ ಆಯುರ್ವೇದಿಕ್ ರೀತಿಯಲ್ಲಿ. ನಾಮೂರು ಅಂತಕ್ಕಂಥ ಒಂದು ಬೇರು ತಂದು ಒಂದು ಅಂಗುಲ ಅಂದ್ರೆ ಒಂದು ಇಂಚದಷ್ಟು ಮರ್ದಿಸಿ ಅಂದ್ರೆ ಕಟ್ ಮಾಡಿ ತುಂಡರಿಸಿ ಒಂದು ಆತ್ಮದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಮಂಥಿಸಿ, ಮನಸ್ಸಿನೊಳಗೆ ಅದನ್ನ ಮಂಥಿಸಿಕೊಳ್ಳಬೇಕು, ಅರಗಿಸಿಕೊಳ್ಳಬೇಕು. ಮಂಥಿಸಿ ಇನ್ನೊಂದು ಅರಿವಿನಲ್ಲಿ ಜ್ಞಾನದೊಳಗ ಪಾನ ಮಾಡ್ಬೇಕು. ಪಾನ ಅಂದ್ರೆ ತಿನ್ನುವಂಥದ್ದು, ಪಾನ ಮಾಡ್ಬೇಕು. ಈ ರೋಗ ಅವಾಗ ಮಾಡಿದಾಗ ಈ ರೋಗ ಹರಿಯುವುದಂದ್ರೆ ವಾಸಿ ಆಗುವುದು. ಅಂದ್ರೆ ತನುವಿನಿಂದ, ಅಂದ್ರೆ ಮುಖ್ಯವಾಗಿ ತನುವಿನಿಂದ ಕಾರ್ಯಪರವಾಗಿ ಆತ್ಮನಿಂದ ತಿಳಿದುಕೊಂಡು ಅರಿವನ್ನು ಔಷಧಿಯನ್ನಾಗಿ ಮಾಡಿಕೊಂಡು, ಅರಿವು ತಿಳುವಳಿಕೆ ಆರೋಗ್ಯದ ಬಗ್ಗೆ ಅರಿವನ್ನು ಔಷಧವನ್ನಾಗಿ ಮಾಡಿಕೊಂಡು ತೆಗೆದುಕೊಂಡರೆ ರೋಗ ಶಮನವಾಗುವುದಲ್ಲದೆ ಇದಕ್ಕಿಂತ ಉತ್ತಮ ಮದ್ದು ಇನ್ನೊಂದು ಇಲ್ಲವೆಂದು ಈ ವಚನದಲ್ಲಿ ಸಂಗಣ್ಣ ಸಾದರಪಡಿಸಿದ್ದಾನ ಅನ್ನುವಂಥದ್ದು ನಮಗೆ ಇಲ್ಲಿ ಸ್ಪಷ್ಟವಾಗಿ. ಅಂದ್ರೆ ಇಲ್ಲಿ ನಾವು ಈ ವಾತಪಿತ್ತ ಸಮನಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಇದರ ತಿರುಳು ಅನ್ನುವಂಥದ್ದು ಸ್ಪಷ್ಟವಾಗಿ. ದೇಹ ಮನಸ್ಸುಗಳು ಇನ್ನೊಂದು ವಚನ. ದೇಹ ಮನಸ್ಸುಗಳ ಮಧ್ಯದ ಸಂಬಂಧ ಅನ್ಯೂನತೆಯ ಮಹತ್ವ ತಿಳಿಸುವ ಒಂದು ವಚನ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಈ ದೇಹ ಮತ್ತು ಮನಸ್ಸುಗಳು, ಅದು ಬಿಟ್ಟು ಇರುವುದಿಲ್ಲ, ಇದು ಬಿಟ್ಟು ಅದು ಇರಲ್ಲ. ಎರಡೂ ಸೆಪರೇಟ್ ಆದಂದ್ರೆ ಈ ಎರಡು ದೇಹನೂ ಇಲ್ಲ, ಕಾಣಿಸೋದಿಲ್ಲ, ಮನಸ್ಸು ಕಾಣಿಸೋದಿಲ್ಲ. ಹಾಗಾಗಿ ದೇಹ ಮನಸ್ಸುಗಳು ಇವುಗಳ ಮಧ್ಯೆ ಸಂಬಂಧ ಅನ್ಯೂನತೆ, ಆ ಅನ್ಯೂನತೆಯ ಮಹತ್ವವನ್ನು ತಿಳಿಸುವಂತಹ ಒಂದು ವಚನ ಇಲ್ಲಿದೆ. ಜಿಹ್ವೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಆಶೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು ಸರ್ವಾಂಗವೆಲ್ಲಕ್ಕೂ ಪಾಷಾಂಡಿ ವೇಷಧಾರಿಗಳೆನ್ನಿಸುತ್ತದೆ ನೋಡ ಅಂತಕ್ಕಂಥ ಒಂದು ವಚನ. ಅಂದ್ರೆ ಇದರ ಅರ್ಥ, ಭಾವಾರ್ಥ, ದೇಹ ಮಾಂಸಖಂಡಗಳೆರಡು ಒಂದೇ ಆಗಿದ್ರೂ ಕೂಡ ಅದರಲ್ಲಿ ಇದು ದೇಹ ಮತ್ತು ಮನಸ್ಸುಗಳು ಅವೆರಡೂ ಒಂದೇ ಆಗಿದ್ರೂ ಕೂಡ ಅದರಲ್ಲಿ ಒಂದಕ್ಕೆ ಚಿಕಿತ್ಸೆ ನೀಡಿದರೆ ಪ್ರಯೋಜನವಾಗುವುದಿಲ್ಲ. ಬರೀ ದೇಹಕ್ಕೆ ಒಂದಕ್ಕೆ ಚಿಕಿತ್ಸೆ ನೀಡಿದರೆ ಪ್ರಯೋಜನ ಆಗಲ್ಲ, ಅಥವಾ ದೇಹ ಮನಸ್ಸಿಗೆ ಒಂದು ಚಿಕಿತ್ಸೆ ನೀಡಿದರೆ ಅದು ಪ್ರಯೋಜನ ಅಲ್ಲ. ಅದರಲ್ಲಿ ಒಂದಕ್ಕೆ ಚಿಕಿತ್ಸೆ ನೀಡಿದರೆ ಪ್ರಯೋಜನ ಆಗುವುದಿಲ್ಲ. ಇಲ್ಲಿ ಮನಸ್ಸು ನಿರಾಳವಾಗಿರಬೇಕು. ನಮ್ಮ ಮನಸ್ಸು ಆರೋಗ್ಯ ಕೆಟ್ಟಾಗ ನಿರಾಳವಾಗಿರಬೇಕು ಮತ್ತು ಪ್ರೀತಿಯಿಂದ ಇರಬೇಕು, ಫ್ರೀ ಆಗಿರಬೇಕು. ಇದು ಅಲ್ಲದೆ ಆರೋಗ್ಯವಾಗಿರ್ಲಿಕ್ಕೆ ನಮಗೆ ಈ ಮನಸ್ಸು ಶಾಂತಿಯಿಂದ ಕೂಡಿರ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಮಿತಿ ಇಲ್ಲದ ಆಶೆಗಳು, ನಮ್ಮ ಮನಸ್ಸು ಒಂದು ಎರಡು, ನಮ್ಮ ದೇಹದೊಳಗೆ ಮನಸ್ಸು ಒಂದು ಕೆಟ್ಟ ಮನಸ್ಸು, ಇನ್ನೊಂದು ಒಳ್ಳೆ ಮನಸ್ಸು ಅಂತ ಹೇಳ್ತಾರೆ, ಆತ್ಮ ಅಂತ. ಇಲ್ಲಿ ಮಿತಿ ಇಲ್ಲದ ಆಶೆಗಳು, ತೀರದ ವ್ಯಾಮೋಹಗಳು ರೋಗಕ್ಕೆ ತಳ್ಳಿ ಅದು ದೇಹಕ್ಕೆ ಹರಡಿ ಕೆಂಗೆಡಿಸುತ್ತದೆ. ಇದು ವಾಸಿಯಾಗಬೇಕಾದ್ರೆ ನಾವು ಆಶೆ ಹಾಗೂ ವ್ಯಾಮೋಹಗಳಿಗೆ ಕಡಿವಾಣ ಹಾಕಿ ಚಿತ್ತ ಶುದ್ಧಿಯಿಂದ ಇರುವುದೇ ಉತ್ತಮ ಮದ್ದು ಅಂತಕ್ಕಂಥ ಒಂದು ತಿಳುವಳಿಕೆ, ವೈದ್ಯಕೀಯ ತಿಳುವಳಿಕೆ ಇಲ್ಲಿ ಹೇಳ್ತಾನೆ ಅನ್ನುವಂಥದ್ದನ್ನು ನೋಡ್ತೀವಿ. ಅಂದ್ರೆ ಇಲ್ಲಿ ಆಶೆ ಮತ್ತು ವ್ಯಾಮೋಹಗಳು ನಮಗ ರೋಗ ತರಲಿಕ್ಕೆ ಕಾರಣಗಳಾಗ್ತವೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಇದೇ ಆಶೆ ಅನ್ನುವಂಥ ಪದ ಕ್ರಿತಿಶಕ ಪೂರ್ವ 6ನೇ ಶತಮಾನದಲ್ಲಿ ಬುದ್ಧ ಅವರು ಕೂಡ ಹೇಳಿದ್ರು, ಆಶೆ ದುಃಖಕ್ಕೆ ಮೂಲ ಕಾರಣ ಅಂತ. ಆಶೆ ದುಃಖಕ್ಕೆ ಮೂಲ ಕಾರಣ. ನಾವು ಎಷ್ಟು ಆಶೆ ಮಾಡ್ತೀವಿ
ಅದು ನಮ್ಗೆ ದುಃಖ ಬರ್ತದ, ಆ ದುಃಖ ಮೂಲಕ ನಮಗೆ ಆರೋಗ್ಯ ಹಾನಿ ಆಗ್ತದ, ಆರೋಗ್ಯಕಾರಕ ಇರಲಾರ್ದು ಆರೋಗ್ಯಕ್ಕೆ ಹಾನಿ ಆಗ್ತದ ಅಂತಕ್ಕಂಥದ್ದು ಬುದ್ಧ ಅವರು ಇಂದ 2600 ವರ್ಷಗಳ ಹಿಂದೆ ಹೇಳಿದ್ದಾರೆ. ಸೊ ಹೀಗಾಗಿ ಈ ಆಸೆ ಮತ್ತು ವ್ಯಾಮೋಹಗಳು ನಮ್ಮಲ್ಲಿ ಏನು ಅತಿಯಾದ ಬಯಕೆ ಇದಲ್ಲ, ಅದು ಕಡಿವಾಣ ಹಾಕ್ಬೇಕಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಈ ಕಡಿವಾಣ ಹಾಕುವ ಒಂದು ತತ್ವ ಬುದ್ಧ ಅವರು ಈಗಾಗಲೇ ಹೇಳಿದ್ರು ಅನ್ನುವಂಥದ್ದನ್ನು ನೋಡ್ತೀವಿ. ಅಂದ್ರೆ ನಮ್ಮ ಆಸೆಗೆ ಮಿತಿ ಇರಬೇಕು ಅನ್ನುವಂಥದ್ದು ನೋಡ್ತೀವಿ. ನಾವು ಮಿತಿ ಮೀರಿ ಮಾಡಿದ್ರೆ ಯಾವ್ದಾದ್ರು ಅಮೃತವೂ ಕೂಡ ವಿಷ ಆಗ್ತದ ಅನ್ನುವಂಥ ಅರ್ಥದಲ್ಲಿ ವೈದ್ಯ ಸಂಗಣ್ಣ ಇಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದು ನಮಗೆ ಇಲ್ಲಿ ಸ್ಪಷ್ಟವಾಗ್ತದೆ. ಹಾಗೆ ಮೂರನೇದು ಇನ್ನೊಂದು ವಚನ ನೋಡ್ಕೊಂಡಿದ್ದೀವಿ ನಾವು ಇಲ್ಲಿ ಮನಸ್ಸೇ 10 ಹಲವು ರೋಗಗಳಿಗೆ ಕಾರಣವೆಂದು ತಿಳಿಸುವುದೇ ಈ ವಚನದ ಸಂದೇಶ. ಇನ್ನೊಂದು ಇಲ್ಲಿ ವಚನ ನೋಡ್ತೀವಿ, ಶಿವಾರ್ಚನೆ ಮಾಡುವ ಅಥವಾ ಶಿವಾರ್ಚನೆ ಮಾಡುವುದು ಆರೋಗ್ಯಕ್ಕೆ ಪೂರಕ ಎನ್ನುವ ಒಂದು ವಚನ ನೋಡಿ. ಇಲ್ಲಿ ವೈದ್ಯ ಸಂಗಣ್ಣ ಇಲ್ಲಿ ಈ ದೈವತ್ವಕ್ಕೂ ಸಂಬಂಧಪಟ್ಟಂತ ಒಂದು ವಚನ, ವೈದ್ಯಕೀಯ ವಚನ ಒಂದು ಹೇಳಿದ್ದಾನ ಅಂತದ್ದು ನೋಡ್ತೀವಿ ನಾವು. ದೇವರಿಗೆ ಸಂಬಂಧ ಶಿವಾರ್ಚನೆ ಮಾಡುವುದು ಆರೋಗ್ಯಕ್ಕೆ ಪೂರಕ ಎನ್ನುವ ಒಂದು ವಚನ. ನಾನಾ ರೋಗಗಳಂ ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆಕೊಳ್ಳಿ, ಸಕಲ ಪುಷ್ಪಗಳಿನ್ ಪೂಜೆಯ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣಮದ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಕೊಳ್ಳಿ, ಇದರಿಂದ ರುಚಿಸಿ ದರ್ಪಂಗಳ ಅಂತಕ್ಕಂಥ ಒಂದು ವಚನ. ಅಂದ್ರೆ ಇಲ್ಲಿ ನಮಗೆ ಮನಸ್ಸು ಒತ್ತಡಗಳಿಂದ ಮುಕ್ತಿಗೊಳಿಸಲು ವಿವಿಧ ಮಾರ್ಗಗಳಿವೆ. ಇಂದಂತೂ ಅದು ಬಹಳ ಅವಶ್ಯಕತೆ ಇದೆ. ನಮ್ಮ ಮನಸ್ಸು ಒತ್ತಡಕ್ಕೆ ಸಿಲುಕಿ ಸತ್ತು ಹೋಗ್ತಾ ಇದೆ. ಮನಸ್ಸು ಒತ್ತಡಗಳಿಂದ ಮುಕ್ತಿಗೊಳಿಸಲು ವಿವಿಧ ಮಾರ್ಗಗಳಿವೆ. ಅವು ಯಾವುವು ಅಂತಂದ್ರೆ ಇಲ್ಲಿ ಈ ವಚನದಂತೆ ಈ ಶಿವಾರ್ಚನೆಯಿಂದ ರೋಗಿಯ ಆತ್ಮಬಲ ಹೆಚ್ಚಾಗುತ್ತದೆ. ಶಿವಾರ್ಪಣೆಯಿಂದ, ಶಿವನಿಗೆ ಅರ್ಪಿಸುವುದರಿಂದ, ಶಿವನಿಗೆ ಪೂಜೆ ಮಾಡುವುದರಿಂದ ರೋಗಿಯ ಆತ್ಮಬಲ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಒಂದು ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರೆಯುವುದು. ಧ್ಯಾನದಿಂದ ಉತ್ತಮ ಹಾರ್ಮೋನ್ಗಳು ಬಿಡುಗಡೆಯಾಗುವ ಮೂಲಕ ರೋಗಿ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತದೆ. ಇದು 2ನೇ ಪಾಯಿಂಟ್, ಬಹಳ ಮುಖ್ಯವಾದಂತ. ಶಿವಾರ್ಚನೆ ಮಾಡುವ ಮೂಲಕ ಆತ್ಮ ಶಾಂತಿ ಆಗುತ್ತದ. ಆತ್ಮ ಶಾಂತಿ ಇತ್ತಂದ್ರೆ ರೋಗ ವಾಸಿಯಾಗಲಿಕ್ಕೆ ಮಾರ್ಗಸೂಚಿ ಆಗುತ್ತದ. ತದನಂತರ ಧ್ಯಾನ ಮಾಡೋದ್ರಿಂದ ಉತ್ತಮ ಹಾರ್ಮೋನ್ಗಳು ಬಿಡುಗಡೆ ಆಗುವುದರ ಮೂಲಕ ರೋಗಿಯ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಿರೋಧಕ ಶಕ್ತಿ ಅಂದ್ರೆ ಏನು? ಬಿಳಿ ರಕ್ತ ಕಣಗಳು. ನಮಗೆ ಯಾವಾಗ ಈ ರೋಗ ಬರ್ತದೆ ಅಂದ್ರೆ ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ, ಸತ್ತಾಗ ಈ ರೋಗಾಣುಗಳು ಬಿಳಿ ರಕ್ತ ಕಣಗಳು ತಿಂತಾವ, ಕೆಂಪು ರಕ್ತ ಕಣಗಳು ತಿನ್ನುವುದಿಲ್ಲ. ಬಿಳಿ ರಕ್ತ ಕಣಗಳು ತಿಂದು ಹಾಕ್ಬಿಡ್ತಾವ ಮೊದಲವು. ನಮ್ಮ ಶರೀರ ಹೆಂಗ ದೇಶಕ್ಕಾಗಿ ಸೈನಿಕ ಇರ್ತಾನಲ್ಲ, ಆ ಸೈನಿಕ ಹೊರ ಜಗತ್ತಿನ ವೈದ್ಯಗಳನ್ನು ಹೊಡೆದಾಡಿಸುವ ಹಾಗೆ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ಸೈನಿಕರು ಯಾರು ಅಂತಂದ್ರ ಬಿಳಿ ರಕ್ತ ಕಣಗಳು. ಆ ರೋಗಗಳ ಸಂಖ್ಯೆ ಹೆಚ್ಚಾದಾಗ, ರೋಗಾಣುಗಳ ಸಂಖ್ಯೆ ಹೆಚ್ಚಾಗದಾಗ ಬಿಳಿ ರಕ್ತ ಕಣಗಳು ಸಾಯ್ತಾ ಹೋಗ್ತವೆ ಅಥವಾ ತಿಂದು ಹಾಕ್ತವೆ. ಬಿಳಿ ರಕ್ತಗಳು ಕಡಿಮೆ ಆಗ್ತಾ ಹೋಗ್ತವೆ. ಅವಾಗ ನಮ್ಗೆ ರೋಗ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ರೋಗ ಬರ್ತಾ ಇದೆ. ಸೊ ಹೀಗೆ ನಾವು ಏನು ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮ ತದೇಕ ಚಿತ್ತದಲ್ಲಿ ಶಿವಾರ್ಪಣೆಯಲ್ಲಿ ಶಿವನಿಗೆ ನೆನಿತಾ ಹೋದಾಗ ನಾವು ಹೊರಗಿನ ಪ್ರಪಂಚ ಆಸೆ ಆಮಿಷಗಳು ನಮಗೆ ಬೇಕು, ಅದು ಬೇಕು, ಇದು ಗಳಿಸ್ಬೇಕು ಅನ್ನೋದ್ರಿಂದ ನಾವು ಸ್ವಲ್ಪ ಕಾಲ ದೂರ ಆಗಿರ್ತೀವಿ. ಇದರಿಂದ ಏನಾಗ್ಬಿಡ್ತದಪ್ಪ ಅಂತಂದ್ರ ನಮಗೆ ಆ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಸಹಾಯಕ ಆಗ್ತದ. ಇಲ್ಲಿ ನಮ್ಮ ನಿರೋಧಕ ಶಕ್ತಿ ಬೆಳೆಯಿತು ಅಂದ್ರ ರೋಗಾಣುಗಳು ಸಾಯ್ತವ, ನಾವು ಆರೋಗ್ಯವಂತರ ಆಗ್ತಾ ಹೋಗ್ತೀವಿ ಅನ್ನುವಂಥದ್ದು ನೋಡ್ತೀವಿ. ಇನ್ನು ಮೂರನೇದು ಇದರಲ್ಲಿ ಹೇಳ್ಬೇಕಂದ್ರ ತನ್ಮಯತೆಗಳು ಅಂದ್ರೆ ಮಗ್ನನಾಗುವುದು. ತನ್ಮಯತೆ ಮತ್ತು ಉಪವಾಸ ಮಾಡುವುದು ಕೂಡ ನಮ್ಮಲ್ಲಿರುವ ಅತಿಯಾದ ಬಯಕೆಗಳ ದರ್ಪವನ್ನು ನಿವಾರಣೆ ಮಾಡುತ್ತಾ ರೋಗಕ್ಕೆ ದಾರಿ ದೀಪವಾಗುತ್ತವೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮಗ್ನನಾಗುವುದು, ಒಂದು ಕೆಲಸದಲ್ಲಿ, ಒಂದು ಅಧ್ಯಾತ್ಮದಲ್ಲಿ, ಒಂದು ಕಾಯಕದಲ್ಲಿ ನಾವು ಮಗ್ನನಾದಾಗ ಮತ್ತು ಏನು ಈ ದರ್ಪವನ್ನು ಮತ್ತು ಅತಿಯಾದ ಬಯಕೆಗಳನ್ನು ನಾವು ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ದರ್ಪ, ಹಂಬವಿಕೆ ಇವೆಲ್ಲವೂ ನಿವಾರಣೆಗೊಂಡು ಆರೋಗ್ಯಕ್ಕೆ ದಾರಿಯನ್ನು ಮಾಡಿಕೊಡ್ತಾವ ಅನ್ನುವಂಥದ್ದು ನೋಡ್ತೀವಿ. ಸೊ ಈ ರೀತಿ ಈ ವಚನ ನಿರೂಪಿಸ್ತದೆ. ಅಂದ್ರೆ ಶಿವಾರ್ಪಣೆ ಮಾಡುವುದರಿಂದ, ಅಧ್ಯಾತ್ಮದಲ್ಲಿ ತೊಡಗುವುದರಿಂದ, ತನ್ಮಯತೆಯಿಂದ ಇರುವುದರಿಂದ ನಮಗೆ ಏನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಾವು ನಿರೋಗಿಗಳಾಗ್ತೀವಿ ಅನ್ನುವಂತಹ ವಚನ ಈ ವೈದ್ಯ ಸಂಗಣ್ಣ 12ನೇ ಶತಮಾನದಲ್ಲಿ ಇಂದಿಗೆ
ವಿಸ್ಮಯವಾಗುವ ರೀತಿಯಲ್ಲಿ, ವೈದ್ಯಕೀಯ ಶಾಸ್ತ್ರವೇ ಇಂದು ವಿಸ್ಮಯವಾಗುವ ರೀತಿಯಲ್ಲಿ ಅವ ವಚನಗಳನ್ನು ಬರೆದಿದ್ದಾನ ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಇದಿಷ್ಟು ಸಂಕ್ಷಿಪ್ತ ರೂಪದಲ್ಲಿ ವೈದ್ಯ ಸಂಗಣ್ಣನ ಕುರಿತು ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಇನ್ನು ಎರಡನೇದಾಗಿ ಬಸವಣ್ಣನ ವಚನಗಳಲ್ಲಿ ಆರೋಗ್ಯದ ಒಂದು ಪ್ರಜ್ಞೆ ಏನು, ಪರಿಕಲ್ಪನೆಗಳೇನು ಅನ್ನೋದನ್ನ ಸಂಕ್ಷಿಪ್ತ ರೂಪದಲ್ಲಿ ನೋಡೋಣ. ಲೋಕದ ಜನ ಹಾಗೂ ಸಮಾಜದ ಆರೋಗ್ಯ ಕಾಪಾಡಿಕೊಳ್ಳಬಹುದಾದ ಸಪ್ತ ಸೂತ್ರಗಳ ಒಂದು ವಚನ, ಸಪ್ತ ಸೂತ್ರಗಳ ಅಂತಕ್ಕಂಥ ಒಂದು ಸಂಹಿತೆ ವಚನ ಅನ್ನುವಂಥದ್ದು ನೋಡ್ತೀವಿ. ಅದನ್ನೇ ನಿಮ್ಗೆಲ್ಲರಿಗೂ ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಲು ಬೇಡ, ತನ್ನ ಬಣ್ಣಿಸಬೇಡ, ಇದರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವವನ್ನು ಒಲಿಸುವ ಪರಿ ಅಂತ. ಸಾಮಾನ್ಯವಾಗಿ ಈ ವಚನವು ಕೂಡ ಎಲ್ಲರಿಗೆ ಅರ್ಥವಾಗುವಂಥದ್ದಲ್ಲೇ ಇದೆ. ಎರಡು ಲೈನ್ದಲ್ಲಿ ಹೇಳ್ಬೇಕಂದ್ರ, ವ್ಯಕ್ತಿಯ ನಿರ್ವಹಣೆಗೆ ಅಂದ್ರೆ ಹೊಣೆಗಾರಿಕೆ, ವ್ಯಕ್ತಿಯ ನಿರ್ವಹಣೆಗೆ ಅಂದರೆ ಅಂತರಂಗದ ಶುದ್ಧಿ ಎಂದು ಎದೆ ತಟ್ಟಿ ಹೇಳಬಹುದು. ಅಂತರಂಗದ ಶುದ್ಧಿ ಈ ನಿಮಿತ್ತ ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಈ ಸಪ್ತ ಸೂತ್ರಗಳನ್ನು ಹೇಳಿಕೊಟ್ಟು ಪಾಲಕರು ಸಹ ಅಳವಡಿಸಿಕೊಂಡಿದ್ದೇ ಆದರೆ ಮುಂದೆ ಆಗುವಂತಹ ಭಯಂಕರ ರೋಗಗಳನ್ನು ತಡೆಗಟ್ಟುವ ಮೂಲಕ ಜನರ ಆರೋಗ್ಯಕರ ಹಾಗೂ ಸುಂದರ ಸಾರ್ಥಕ ಜೀವನ ನಡೆಸಬಹುದೆಂದು ಬಸವಣ್ಣನವರು ಈ ವಚನದ ಮೂಲಕ ವಿಶ್ವಕ್ಕೆ ಅಗತ್ಯವಾಗಿ ಸಂಹಿತೆಯನ್ನು ನೀಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿ. ಅಂದ್ರೆ ಸಾಮಾನ್ಯವಾಗಿ ನಾವು ಈ ವಚನದ ಇನ್ನೊಂದು ಭಾವಾರ್ಥ ಹೇಳ್ಬೇಕಂತಂದ್ರ, ನಮ್ಮ ಮನೆ ಇರ್ತಕ್ಕಂಥ ಎರಡು ಮನಸ್ಸುಗಳು, ಒಂದು ಕೆಟ್ಟ ಮನಸ್ಸು, ಒಂದು ಒಳ್ಳೆ ಮನಸ್ಸು ಅಂತ. ಇಲ್ಲಿ ಒಳ್ಳೆ ಮನಸ್ಸು ಹೇಳ್ತದೆ ಈ ವಚನಗಳ ಹಾಗೆ, ಕಳಬೇಡ, ಕೊಲಬೇಡ, ಹುಸಿ ನುಡಿಬೇಡ ಅಂತ ಒಳ್ಳೆ ಮನಸ್ಸು ಹೇಳ್ತದೆ. ಆದ್ರೂ ಕೆಟ್ಟ ಮನಸ್ಸ ಕಳುವು ಮಾಡುವಂಥದ್ದು, ಕೊಲು, ಪ್ರಾಣಿಗಳ ಕೊಲು, ಮನುಷ್ಯರನ್ನು ಕೊಲು, ಓಡೋಗಿ ಹೆಂಡ್ರನನ್ನು ಕೊಲು ಅಂತ ಹೇಳ್ತದೆ. ಯಾವುದು? ಕೆಟ್ಟ ಮನಸ್ಸು. ಅದಕ್ಕೆ ಈ ವಚನ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ ಅಂತ, ಮುನಿಯೇ ಬೇಡ. ಇದನ್ನು ನೋಡಿದಾಗ ನಮ್ಗೆ ಏನ್ ಅನಿಸ್ತದಂದ್ರ, ನಾವು ಕೆಟ್ಟ ಮನಸ್ಸನ್ನು ಮಾತು ಕೇಳಿ ಕಳುವು ಮಾಡಿದ್ರೆ ನಮಗ ಆ ಆತ್ಮಕ್ಕೆ ನೋವು ಉಂಟಾಗಿ ನಮಗೆ ಏನು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ರೋಗ ಬರ್ಲಿಕ್ಕೆ ಕಾರಣ ಆಗ್ತದ. ನಾನು ಕಳುವು ಮಾಡಬೇಡ ಅಂತ ನನ್ನ ಮನಸ್ಸು ಹೇಳ್ತು, ಆದ್ರೆ ನಾ ಕೇಳಿಲ್ಲ, ಕಳುವು ಮಾಡಿದೆ, ನಾ ಹೊಡೆತು ತಿಂದೆ, ಮೈ ಮೇಲೆ ಬಾಸುಂಡಿಗಳು ಬರೋಂಗ ಹೊಡೆದೆ, ಕೈ ಕತ್ತರಿಸುವಂಗ ಹೊಡೆದ್ರು ಅಂತಕ್ಕಂಥ ಒಂದೇನು ನೋವು ಆಗ್ತಲ್ಲ, ಆ ನೋವು ನಮ್ಮ ಆರೋಗ್ಯದ ಕೆಡಿಸುವತ್ತ ಅಥವಾ ನಮ್ಮ ಆರೋಗ್ಯವಾದ ಕಡೆಗೆ ಹೋಗದಂತೆ ಮಾಡ್ತದ ಅಂತ ನೋಡ್ತೀವಿ. ಖುಷಿ ನುಡಿದ್ರು ಹಾಗೇನೆ ಮಾಡ್ತದ, ಇನ್ನೊಬ್ಬರ ಮ್ಯಾಗ ಮುನಿದರೂ ಹಾಗೇನೆ ಮಾಡ್ತದ. ತನ್ನ ಬೆಳೆಸ್ಕೊಂಡು ನಾನೇ ಅಹಂಭಾವನೆಯಿಂದ ಮಾಡಿದ್ರೆ ಅದು ಕೂಡ ನಮಗೆ ರೋಗ ಬರ್ಲಿಕ್ಕೆ ಕಾರಣ ಆಗ್ತದ. ಇದು ಅಲ್ದೇನೆ ಏನು ಇನ್ನೊಬ್ಬರಿಗೆ ಅಸಹ್ಯ ಪಟ್ರೆ ಇವೆಲ್ಲವೂ ನಮ್ಮ ಮನಸ್ಸು ನೋವು ಮಾಡ್ತದ. ಕಳುವು ಮಾಡಿದ್ರ, ಕೊಂದ್ರ, ಇವೆಲ್ಲವೂ ನಮ್ಮ ಸೂಕ್ಷ್ಮವಾದಂತ ಮನಸ್ಸು, ಆಧ್ಯಾತ್ಮಿಕದ ಮನಸ್ಸು ನೋವು ಉಂಟಾಗ್ತದ. ನೋವು ಉಂಟಾಗಾದ್ರ ಅದಕ್ಕೆ ದುಃಖ ಆಗ್ತದ. ಅವಾಗ ಏನಾಗ್ತದ, ನಾವು ಅನಾರೋಗ್ಯಕ್ಕೆ ಬೀಳಲಿಕ್ಕೆ ಕಾರಣ ಆಗ್ತದ ನೋಡ್ತೀವಿ. ಹಾಗಾಗಿನೇ ಶರಣರು ಈ ವಚನವನ್ನು ಬಹಳ ಸೂತ್ರವಾಗಿ ಸಪ್ತ ಸೂತ್ರಗಳ ವಚನವನ್ನು ಜಗತ್ತಿಗೆ ದಾರಿ ಎರೆದು ಕೊಟ್ಟರು ಅನ್ನುವಂಥದ್ದು ನೋಡ್ತೀವಿ. ಸೊ ಈ ತತ್ವವನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಯಾವ ರೋಗವೂ ಬರುವುದಿಲ್ಲ. ರೋಗ ನಿರೋಧಕರ ಶಕ್ತಿಯಾಗಿ ನಾವು ನಮ್ಮ ದೇಶ ಮತ್ತು ಜಗತ್ತನ್ನೇ ನಾವು ಏನ್ ಮಾಡ್ಬೋದು, ಅತ್ಯಂತ ಜಗತ್ತನ್ನು ಸ್ವಾಸ್ಥ್ಯದಲ್ಲಿ ಇಡಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಹಾಗೇನೆ ಅವ್ರದೇ ಆದಂತಹ ಇನ್ನೊಂದು ವಚನ, ಸಮಾಜದ ಒಳಿತಿಗಾಗಿ ಶ್ರಮಿಸುವ ಒಂದು ವಚನ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಸಮಾಜದ ವಚನೆಗಾಗಿ ಅಥವಾ ಸಮಾಜದ ಒಳಿತಿಗಾಗಿ ಬರೆದಂತ ಒಂದು ವಚನ. ಸಾಮಾನ್ಯವಾಗಿ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂದ್ರೆ ಕೂಡಲ ಸಂಗಮ ದೇವನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರ. ಏನಂತಂದ್ರ ನಾವು ಅಂದ್ಕೊತೇವೆ ಅಲ್ಲೊಂದು ಮ್ಯಾಲೊಂದು ದೇವಲೋಕದ, ಇಲ್ಲೊಂದು ನರ್ಕಲೋಕದ ಅಂತ ನಾವು ಅನ್ಕೋತೀವಿ. ಎಲ್ಲಿ ದೇವಲೋಕ ಮತ್ತು ಮರ್ತ್ಯಲೋಕವೇ ಬೇರೆ ಬೇರೆ ಯಾವ ಎಲ್ಲಿ ಇಲ್ಲವೇ ಇಲ್ಲ. ಸತ್ಯ ನುಡಿಯುವುದೇ ಮ್ಯಾಗ ಹೇಳಿನಲ್ಲ, ನಾವು ಈ ತರನಾಗಿ ಸತ್ಯ ನುಡಿಯುವುದೇ ದೇವಲೋಕನಾಗಿ ಮಾಡ್ಕೊಳ್ಬಹುದು. ನಾವು ಯಾವಾಗಲೂ ಇಡೀ ಸಮಾಜ, ಲೋಕದ ಸಮಾಜ ಸತ್ವವನ್ನು ನುಡಿತಾ ಹೋದ್ರೆ ಈ ಜಗತ್ತೇ ದೇವಲೋಕವಾಗಿ, ದೇವ ಸಂಚರಿಸುವಂತ ಲೋಕವಾಗಿ ನಾವೇ ದೇವರು. ಶರಣರು ಹೇಳಿದ ಹಾಗೇನೆ ನಾ ದೇವರು, ನೀ ದೇವನೇ ಅಂತ ಕೇಳ್ತಾರೆ ಬಸವಣ್ಣನೊಂದು ಕಡೆ. ನಾ ದೇವರು, ನೀ ದೇವರಲ್ಲ ಅಂತಕ್ಕಂಥ ಎಷ್ಟು ದಿಟ್ಟತನದ ಅಂತ ಒಂದು ಹೇಳ್ತಾರಂತ ಅಂದ್ರೆ ಇಲ್ಲಿ ನಾವೇ ದೇವಲೋಕವನ್ನ ಮಾಡ್ಕೊಳ್ಳೋದು, ನಾವೇ ಮರ್ತ್ಯಲೋಕವನ್ನು ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಯೊಳಗ ನೋಡ್ತೀವಿ. ಅಂದ್ರೆ ಸತ್ಯ ನುಡಿಯುವುದೇ ದೇವಲೋಕ,
ಸುಳ್ಳು ಹೇಳುವುದೇ ಮರ್ತ್ಯ ಲೋಕ ಅಂತ ಸುಳ್ಳು ಹೇಳಿದ್ರಿಂದ ನಮಗೆ ಮರ್ತ್ಯ ಅಂದ್ರೆ ಈ ಲೋಕ ಕೆಟ್ಟದ್ದಾಗಿ ದುಃಖದಿಂದ ಕೂಡಿರ್ತದ. ಅದೇ ಏನು ಮರ್ತ್ಯ ಲೋಕ ಅಂತ ನೋಡ್ತೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಅದ್ರಾಗೇನೆ ಆಚಾರೇ ಸ್ವರ್ಗ. ನಾವು ಆಚಾರವಂತನಾಗಿದ್ರೆ ಅದೇ ಸ್ವರ್ಗ ಆಗ್ತದ. ಅನಾಚಾರನಾಗಿ, ಅನಾಚಾರ ಅಂತಂದ್ರೆ ಅಲ್ಲದನ್ನ ಮಾಡುವುದು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲದನ್ನ ಮಾಡುವಂಥದ್ದಕ್ಕೆ ಅನಾಚಾರ. ಅದೇ ನಮಗೆ ನರಕ ಆಗ್ತದ, ನಮ್ಮನ್ನ ಕಾಡ್ತದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದನ್ನು ಈ ರೀತಿ ಇರುವುದನ್ನು ಕೂಡಲ ಸಂಗಮ ದೇವನ ನೀನೇ ಪ್ರಮಾಣ ಮಾಡಿ ಅಥವಾ ನೀನೇ ಅವ್ರ ಮೇಲೆ ಅಣಿ ಮಾಡಿ ಹೇಳ್ತಾರ ಅನ್ನುವಂಥದ್ದು ನೋಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಬಸವಣ್ಣವರು ಈ ಲೋಕವನ್ನು ಸ್ವರ್ಗದತ್ತ ಕೊಂಡೊಯ್ಯಲಿಕ್ಕೆ, ನಮ್ಮನ್ನೆಲ್ಲರನ್ನೂ ಸ್ವರ್ಗದತ್ತ ಕೊಂಡೊಯ್ಯಲಿಕ್ಕೆ ಮಾಡಿದಂತ ವಚನ ಅನ್ನುವಂಥದ್ದು ನೋಡ್ತೀವಿ. ಇನ್ನೊಂದು ಕಡೆ ಬುದ್ಧ ದೇವರು ಹೇಳ್ತಾರ ಏನಂತಂದ್ರೆ, ಬುದ್ಧ ಅವರು ಇವತ್ತಿಗೆ 2500 ವರ್ಷಗಳ ಹಿಂದೆ ಅವರು ಜನನಾಗಿ ಅವರು ತಪಸ್ಸಿನ ಮೂಲಕ ದೇವರನ್ನು ಒಲಿಸಿಕೊಂಡಾದ ನಂತರ ದೇವರು ಪ್ರತ್ಯಕ್ಷನಾಗಿ ನಿಮಗೆ ಏನು ಬೇಕು ಕೇಳಿ ಅಂತ ಕೇಳಿದಾಗ ಬುದ್ಧ ಅವರು ನನಗೇನು ಬೇಕಾಗಿಲ್ಲ, ಈ ಜಗತ್ತಿನ ಎಲ್ಲಾ ಜನರು ಸ್ವರ್ಗ ಸೇರಲಿ, ಆಮೇಲೆ ನಾ ಸ್ವರ್ಗ ಸೇರ್ತೀನಿ ಅಂತ ದೇವರಿಗೆ ಹೇಳ್ಕೊತಾರೆ, ದೇವರಿಗೆ ಹೇಳ್ತಾರ ಅನ್ನೋಂಥದ್ದು ನೋಡ್ತೀವಿ. ಅಂದ್ರೆ ದೇವರು ಇವ್ರ ಭಕ್ತಿಗಾಗಿ ಒಲುತ್ತು ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿದಾಗ ನನಗೆ ಸ್ವರ್ಗ ಬೇಕು, ನನಗೊಬ್ಬನಿಗೆ ಬೇಕಂತ ಹೇಳಿಲ್ಲ, ಈ ಜಗತ್ತಿಗೆ ಎಲ್ಲರಿಗೂ ಸ್ವರ್ಗ ಸೇರಿಸಿ, ಸ್ವರ್ಗದ ಮನೆಗೆ ಸೇರಿಸಿ ನಾನು ಸ್ವರ್ಗ ಸೇರ್ತೀನಿ ಅಂತ ಹೇಳಿದಾಗ ಇಲ್ಲಿ ಏನಂತಂದ್ರ ಆ ಒಂದು ದೇವರನ್ನು ಒಲಿಸಿಕೊಳ್ಳುವಂತ ಪರಿ ಅಂದ್ರೆ ಮಹಾನ್ ವ್ಯಕ್ತಿಗಳು ಒಂದು ಜ್ಞಾನ ಇಡೀ ಜಗತ್ತನ್ನು ಮೊದಲ ಈ ದೇವಲೋಕ ಆಗ್ಲಿ ಅಂತಕ್ಕಂಥದ್ದು ಬಯಸ್ತಿತ್ತು ಅನ್ನುವಂಥದ್ದು ನೋಡ್ತೀವಿ. ಹಾಗಾಗಿ ಏನು ಇಲ್ಲಿ ಬಸವಣ್ಣನವರು ಸಾಕಷ್ಟು ನಮ್ಮನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಆ ಒಂದು ವಚನಗಳು, ಇಂಥ ವಚನಗಳು ಬರೆದಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇದು ಅಲ್ಲದೆ ಸಾಮಾನ್ಯವಾಗಿ ಮತ್ತೆ ಮುಂದುವರೆದು ಹೇಳ್ಬೇಕಂದ್ರ ಇದ್ರ ಜೊತೆಗೆ ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವೂ ಅರಿಷಡ್ವರ್ಗಗಳು, ಇವು ಚೆನ್ನಾಗಿ ಹಿಡಿತದಲ್ಲಿಟ್ಟುಕೊಳ್ಳುವುದೇ ಸುಖಕರ ಜೀವನವೆಂದು ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು ಏನದವಲ್ಲ, ಇವು ನಮ್ಮನ್ನು ರೋಗ ತರಲಿಕ್ಕೆ ಕಾರಣಗಳಾಗ್ತವೆ. ಉದಾಹರಣೆಗಾಗಿ ಕ್ರೋಧ, ಸಿಟ್ಟು, ಒಂದು ನಿಮಿಷದ ಸಿಟ್ಟು ಒಂದು ತಾಸಿನ ನಮ್ಮ ಒಂದು ಭೌತಿಕ ಜ್ಞಾನವನ್ನು ಹಾಳು ಮಾಡ್ತದೆ. ಹಾಗೆ ಇಲ್ಲಿ ಆ ಕ್ರೋಧ, ಸಿಟ್ಟುಗಳನ್ನು ನಮ್ಮ ಹಿಡಿತಲ್ಲಿ ಇರಲಿಲ್ಲ ಅಂದ್ರೆ ನಮಗೆ ಖಂಡಿತ ನೋವು ಉಂಟಾಗ್ತದ, ರೋಗ ತರ್ತವನ್ನ ನೋಡ್ತೀವಿ. ಈ ಒಂದು ಅರಿಷಡ್ ವರ್ಗಗಳು ನಾವು ಚೆನ್ನಾಗಿ ಅವುಗಳನ್ನ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು. ಕಂಟ್ರೋಲ್ಗಳು ಇಟ್ಕೊಂಡು ನಮ್ಮ ಜ್ಞಾನದ ಮೂಲಕ, ಅಧ್ಯಾತ್ಮದ ಮೂಲಕ, ತಿಳುವಳಿಕೆ ಮೂಲಕ ಅವುಗಳನ್ನ ನಾವು ಕಂಟ್ರೋಲ್ದಲ್ಲಿ ಇಟ್ಕೊಳ್ಳಬೇಕು. ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಬಾಳ್ಲಿಕ್ಕೆ ಸಾಧ್ಯ ಇದೆ ವಿನ ಅವುಗಳನ್ನು ಅನ್ಕಂಟ್ರೋಲ್ ಮಾಡ್ಬಿಟ್ರೆ ನಮ್ಮನ್ನು ಖಂಡಿತವಾಗಿ ರೋಗದ ಬಾಯಿಗೆ, ದೆವ್ವದ ಬಾಯಿಗೆ ನೂಗ್ತವ ಅನ್ನುವಂಥದ್ದನ್ನು ಬಸವಣ್ಣರ ಈ ತಾತ್ಪರ್ಯ ಅನ್ನುವಂಥದ್ದು ನೋಡ್ತೀವಿ. ಸೊ ಇದು ಬಸವಣ್ಣರ ಬಗ್ಗೆ ಒಂದು ವಚನಗಳ ಮೂಲಕ ಆರೋಗ್ಯ ಹೇಗೆ ಕಾಪಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಮೂರನೇದಾಗಿ ಅಲ್ಲಂ ಪ್ರಭುಗಳ ವಚನಗಳಲ್ಲಿ ಆರೋಗ್ಯದ ಪ್ರಜ್ಞೆ ಏನಿತ್ತು ಅನ್ನೋದನ್ನ ಒಂದಿಷ್ಟು ನೋಡೋಣ. ಇಂದು ಆಸೆ ಎಂಬ ನೀರು ಕುದುರೆ ಬೆನ್ನು ಹತ್ತಿದ ಜನ ನೋಡು, ಆಸೆ ಎಂಬ ನೀರು ಕುದುರೆಗೆ ಬೆನ್ನು ಹತ್ತಿದ ಜನ ನಾನಾ ಸಂಕಷ್ಟಗಳಿಗೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇದು ಸತ್ಯವೇ. 12ನೇ ಶತಮಾನದಾಗ ಅಲ್ಲಂ ಪ್ರಭುಗಳು ಬರೆದಿದ್ದಾರೆ. ಇವತ್ತು ಅದು ಖರೆ ಆಗಿದೆ. ಶರಣರು ಏನು ನುಡಿದಾರ ಅದೆಲ್ಲವನ್ನು ಖರೇನೆ ಆಗ್ತಾ ಇದೆ. ಇಂದಿಗೆ 900 ವರ್ಷಗಳ ಹಿಂದೆ ಇವತ್ತಾಗುತ್ತಿರುವುದನ್ನು ಅವರು ಹೇಳ್ತಾರಂದಾಗ ಅವರು ತ್ರಿಕಾಲ ಜ್ಞಾನಿಗಳು, ಅವ್ರು ಮಾತ್ರ ತ್ರಿಕಾಲ ಜ್ಞಾನಿಗಳು. ಇನ್ನು ಉಳಿದವರು ಜಗತ್ತಿನಲ್ಲ ಈ ತರನಂತ ತ್ರಿಕಾಲ ಜ್ಞಾನಿಗಳಲ್ಲ. ಅವ್ರು ಸುಮ್ಮನೆ ಕಾಪಿ ಮಾಡ್ಕೊಂಡು ತ್ರಿಕಾಲ ಜ್ಞಾನ ರೊಕ್ಕ ಗಳಿಸಲಿಕ್ಕಾಗಿ ಹೇಳ್ಕೊತಾರ ಹೊರತು ಈ ತರದಂತ ತ್ರಿಕಾಲ ಜ್ಞಾನಿಗಳು ಇಲ್ಲ. ಒಂದೇ ಶರಣರು, ಅದರಲ್ಲೂ ಈ ಅಲ್ಲಂ ಪ್ರಭುಗಳು ತ್ರಿಕಾಲ ಜ್ಞಾನಿಗಳು ಆಗಿದ್ರು ಅನ್ನುವಂಥದ್ದು ನೋಡ್ತೀವಿ. ಆಸೆಗೆ ಸತ್ತದ್ದು ಕೋಟಿ, ಆಮೆಸಿಗೆ ಸತ್ತದ್ದು ಕೋಟಿ, ಹೊನ್ನ ಹೆಣ್ಣು ಮಣ್ಣಿಂಗೆ ಸತ್ತದ್ದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರಾರು ಕಾಣಿ ಅಂತ, ನಿನಗಾಗಿ ಸತ್ತವರನ್ನು ನಾನು ಕಾಣಲಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು ಅನ್ನೋಂಥದ್ದು ನೋಡ್ತೀವಿ. ಬಹಳ ಸುಂದರವಾದಂತ ಅರ್ಥಗರ್ಭಿತವಾದಂತ ವಚನ ಇದಾಗಿದೆ. ಹೆಣ್ಣು ಭೋಗದ ವಸ್ತು ಅಲ್ಲ, ಅವತ್ತೇ ಹೇಳಿದ್ದಾರೆ ಶರಣರು. ಹೆಣ್ಣು ಬರೇ ಭೋಗಕ್ಕಾಗಿ, ನಮ್ಮ ಉಪಜೀವನಕ್ಕಾಗಿ, ಪುರುಷನ ಉಪಜೀವನಕ್ಕಾಗಿ ಅದ ಅಲ್ಲ. ಸಮಾಜದಲ್ಲಿ ಆಗುತ್ತಿರುವ ಅನಾರೋಗ್ಯಕರ ಘಟನೆಗಳಿಗೆ ಹೆಣ್ಣು ಹೊನ್ನು ಮಣ್ಣು ಕಾರಣ ಅಲ್ಲ. ಈ ಹೆಣ್ಣು ಮಣ್ಣು ನಮಗೆ ಈ ರೀತಿ ನಮಗೆ ಅಹಿತಕರ ಘಟನೆಗಳು ಸಂಭವಿಸ್ತು ಅಂತ ನಾವು ತಿಳ್ಕೊತೀವಿ. ತಪ್ಪೋದು, ಖಂಡಿತ ತಪ್ಪೋದು. ಬದಲಾಗಿ ಮನದ ಮುಂದಣ ಆಸೆಯೇ ಕಾರಣ.
ಇದು ಬುದ್ಧ ಅವರೇ ಹೇಳಿದ್ದು. ಅನಾಗ ಹೇಳಿದ್ನಲ್ಲ, ಮನದ ಮುಂದಣ ಆಸೆ, ನನಗೆ ಇನ್ನೂ ಬೇಕು ಇನ್ನೂ ಬೇಕು, ಸಾಕಷ್ಟು ನನಗೆ ಕೊಟ್ಟರೂ ಕೂಡ ನನಗೆ ಇನ್ನೂ ಬೇಕು, ಆ ಆಸೆಗೆ ಮಿತಿನೇ ಇಲ್ಲ ಅನ್ನೋಂಥದ್ದು ನೋಡ್ತೀವಿ. ಮನದ ಮುಂದಿರ್ತಕ್ಕಂಥ ನಮಗೆ ಆಸೆ ಏನಲ್ಲ ಅದೇ ಕಾರಣ ಆಗ್ತದೆ ಅಂತ ಹೇಳಿ ಅಲ್ಲಂ ಪ್ರಭುಗಳು ಹೇಳ್ತಿದ್ದಾರೆ. ಈ ಜಗತ್ತಿನಲ್ಲಿ ಹೆಣ್ಣು ಮಣ್ಣಿಲ್ಲದೆ ಬದುಕಿಲ್ಲ. ಈ ಜಗತ್ತು ಹೆಣ್ಣು ಮತ್ತು ಮಣ್ಣು ಎರಡೂ ಇಲ್ಲದ್ರೆ ಬದುಕೇ ಇಲ್ಲ. ಆದ್ರೆ ಆ ಹೆಣ್ಣು ಮಣ್ಣುಗಳಿಗೆ ಸಮಾಜದಲ್ಲಿ ಗೌರವ ಇಲ್ಲ. ಆ ಹೆಣ್ಣು ಮಣ್ಣುಗಳಿಗೆ ಸಮಾಜದೊಳಗೆ ಪುರುಷನಾದವನು ಗೌರವ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಕಳಕಳಿ ಅಲ್ಲಂ ಪ್ರಭು ದೇವರು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ನೋಡ್ತೀವಿ. ಶರಣರ ಸಂಸ್ಕೃತಿಯ ಹೆಣ್ಣಿಗೆ ಗೌರವ ಸ್ಥಾನ, ಶರಣರ ಒಂದು ಸಂಸ್ಕೃತಿ ಏನಂದ್ರೆ ಹೆಣ್ಣಿಗೆ ಮುಖ್ಯವಾದಂತ ಗೌರವ ಸ್ಥಾನ ಕೊಟ್ಟಿದ್ರು, ತಾಯಿ ಸ್ಥಾನ ಕೊಟ್ಟಿದ್ರು, ಸೋದರ ತಾಯಿ ಸ್ಥಾನ ಕೊಟ್ಟಿದ್ರು, ದೇವತೆ ಸ್ಥಾನವನ್ನು ಕೊಟ್ಟಿದ್ರು ಅಂತ ನೋಡ್ತೀವಿ. ಹರಪ್ಪ ನಾಗರಿಕತೆಯ ಕಾಲದಲ್ಲೂ ಕೂಡ ದ್ರಾವಿಡಿಯನ್ ನಾವೆಲ್ಲರೂ ದ್ರಾವಿಡಿಯನ್ ಜನ, ನಾವು ಆರ್ಯರ ಜನಾಂಗ ಅಲ್ಲ. ದ್ರಾವಿಡಿಯನ್ ಜನಾಂಗದಲ್ಲಿ ಮಾತೃ ಪ್ರಧಾನವಾಗಿತ್ತು. ನಮ್ಮ ದ್ರಾವಿಡಿಯನ್ ಜನಾಂಗದಲ್ಲಿ ಮಾತೃ ಪ್ರಧಾನವೇ ಹೊರತು ಇದು ಏನು ಪುರುಷ ಪ್ರಧಾನ ಅಲ್ಲ. ನಾವು ಇವತ್ತು ಪುರುಷ ಪ್ರಧಾನವಾಗಿ ನಿರ್ಮಾಣವಾಗಿ ನಾವು ಹೆಣ್ಣಿಗೆ ಕೊಡ್ತಾ ಇಲ್ಲ ಏನು ಸ್ಥಾನಮಾನಗಳು. ಬಟ್ ದ್ರಾವಿಡಿಯನ್ ಸಂಸ್ಕಾರದಲ್ಲಿ ಮತ್ತು ಶರಣರ ಸಂಸ್ಕಾರದಲ್ಲಿ ಎರಡೂ ನೋಡಿದಾಗ ಬಹಳ ಒಂದನ್ನೊಂದು ಬಹಳ ಆತ್ಮೀಯ, ಒಂದಕ್ಕೊಂದು ಸೌಮ್ಯತೆಯನ್ನು ಕಾಣ್ತೀವಿ ನಾವು. ಅಲ್ಲಿನೂ ಕೂಡ ಹೆಣ್ಣಿಗೆ ಮಾತೃ ದೇವೋಭವ ಅಂತಿದ್ರು ದ್ರಾವಿಡಿಯನ್ ಸಂಸ್ಕಾರದಲ್ಲಿ, ಮತ್ತು ಶರಣರ ಸಂಸ್ಕಾರದಲ್ಲಿ ಕೂಡ ಹೆಣ್ಣು ದೇವತೆ, ತಾಯಿ ದೇವತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಹೆಣ್ಣಿಗೆ ಗೌರವ ಸ್ಥಾನ ಇಲ್ಲ. ಗೌರವ ಸ್ಥಾನವನ್ನು ತಿರಸ್ಕರಿಸಿ ಆಸೆ ಆಮಿಷಗಳಿಗೆ ಬಲಿಯಾಗಿ ಸಮಾಜ ಹಾಗೂ ನಾಡಗಳನ್ನು ಅನಾರೋಗ್ಯಕರವಾಗಿ ಮಾಡುತ್ತಿರುವುದು ಶೋಚನೀಯವಾಗಿದೆ. ಹೆಣ್ಣಿಗೆ ಮತ್ತು ಮಣ್ಣಿಗೆ ಸ್ಥಾನ ಕೊಡೋದರಿಂದ ಸಮಾಜ ಅನಾರೋಗ್ಯಕ್ಕೆ ಬೀಳುತ್ತಿರುವುದು ಸ್ವಲ್ಪ ಶೋಚನೀಯ ಸಂಗತಿಯನ್ನು ವ್ಯಕ್ತಪಡಿಸ್ತಾರ ಅಲ್ಲಂ ಪ್ರಭು ದೇವರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಈ ವಚನ ಆ ರೀತಿಯಾಗಿ ಅಲ್ಲಂ ಪ್ರಭುಗಳು ನೋವನ್ನು ವ್ಯಕ್ತಪಡಿಸ್ತಾರ ಅನ್ನುವಂಥದ್ದನ್ನ ನೋಡ್ತೀವಿ. ಅಂದ್ರೆ ಪುರುಷ ಪ್ರಧಾನವಂತ ಜಗತ್ತು ಆಗಬಾರ್ದು, ಸ್ತ್ರೀ ಪ್ರಧಾನವಾಗಬೇಕು ಅನ್ನುವಂಥದ್ದನ್ನ ಇವರ ಒಂದು ಬಯಕೆ ಅನ್ನುವಂಥದ್ದು ನೋಡ್ತೀವಿ. ಹಾಗೆ ಇನ್ನೊಂದು, ಮಧು ನಂಬಿಕೊಂಡದ್ದೇ ರೋಗ ಮನ ದಿಪ್ಪದೆ. ಅಂದ್ರೆ ಸಾಮಾನ್ಯವಾಗಿ ಅಲಂಪ್ರಭುಗಳು ಮದ್ದಿನ ಬಗ್ಗೆ ತಿಳಿದರೇನು ಫಲ, ಅದನ್ನು ಪ್ರಯೋಗಿಸಬೇಕು. ಔಷಧ ಬಗ್ಗೆ ಬರೀ ತಿಳ್ಕೊಂಡು ಕೂತ್ಕೊಂಡ್ರೆ ರೋಗ ಹೋಗುದಿಲ್ಲ. ಆ ಔಷಧವನ್ನು ಪ್ರಯೋಗದ ಮೂಲಕ ಪ್ರಯೋಗ ಮಾಡಿ ಅದನ್ನು ಉಪಯೋಗಿಸ್ಕೋಬೇಕು. ಅಂದಾಗ ಮಾತ್ರ ನಮ್ಮ ರೋಗಗಳು ಹೋಗ್ತವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ನಾಲ್ಕನೇದಾಗಿ ಅಕಮಾದಿಯ ವಚನದಲ್ಲಿ ಆರೋಗ್ಯದ ಚಿಂತನೆ ಏನು ಅನ್ನುವಂಥದ್ದು. ಹೆಣ್ಣು ಮಗಳು ಯಾವ ರೀತಿ ಆ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಕಾನ್ಸೆಪ್ಟ್ಗಳನ್ನು ಹೊಂದಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಮಿತ ಭೋಜನೆ ರೋಗಕ್ಕೆ ಒಳ್ಳೆಯದೆಂಬ ಅಂಶ ಇಂದು ವೈಜ್ಞಾನಿಕವಾಗಿ ರುಜುವಾತು ಆಗಿದೆ. ಮಿತ ಭೋಜನೆ ಆರೋಗ್ಯಕ್ಕೆ ಒಳ್ಳೆಯದೆಂಬ ಅಂಶ ಇಂದು ವೈಜ್ಞಾನಿಕವಾಗಿ ರುಜುವಾತುವಾಗಿದೆ. ಆದರೆ ಈ ಅಂಶ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಮನಗಂಡಿದ್ದಳೆಂಬುದನ್ನು ಅವಳ ಈ ಕೆಳಗಿನ ವಚನದಿಂದ ವಚನದಿಂದ ಗೊತ್ತಾಗಿದೆ. ಇಂದು ನಾವು ವೈಜ್ಞಾನಿಕವಾಗಿ ನಾವು ಕಂಡುಕೊಂಡಿದ್ದೇವೆ ಮಿತ ಆಹಾರ ತಿನ್ನಬೇಕು ಅಂತ. ಆದ್ರೆ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿನಿ ಈ ರೀತಿಯಾಗಿ ಹೇಳ್ತಾರ, ನೋಡೋಣ. ಆಹಾರವ ಕಿರಿದು ಮಾಡಿ ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆಯಿಂ ತಾಮಸ್ಸು ಅಜ್ಞಾನ ಮೈಮರೆವು. ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿಸಿ ಕಾಯವಿಕಾರ, ಮನೋವಿಕಾರ, ಭಾವವಿಕಾರ, ಇಂದ್ರಿಯ ವಿಕಾರ, ವಾಯುವಿಕಾರ ಇಂಥ ಪಂಚ ವಿಕಾರಗಳನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ ಮೃತ್ಯುವೆಂದುದು ಅಂತಕ್ಕಂಥ ಒಂದು ವಚನ ಇಲ್ಲಿ ಅಕ್ಕಮಹಾದೇವಿ 12ನೇ ಶತಮಾನದಾಗಿ ಆರೋಗ್ಯದ ಬಗ್ಗೆ ಬಹಳ ಪರಿಪಕ್ವವಾದಂತಹ ಬಹಳ ಮೌಲ್ಯಯುತ ಒಂದು ವಚನವನ್ನು ಜಗತ್ತಿಗೆ ಕೊಟ್ಟಿದ್ದಾಳ ಅನ್ನುವಂಥದ್ದು ನೋಡ್ತೀವಿ. ಏನು ತಾತ್ಪರ್ಯ ಏನಿದ್ರದ್ದು? ಮಿತಿ ಮೀರಿದ ಒಂದು ಭೋಜನ ಮಾಡಿದ್ರೆ ರುಚಿಯಾದ ಅಂತ ಹೇಳಿ ಹೊಟ್ಟೆ ಹರಿಯುವಂಗ ನಾವು ಅದನ್ನು ತಿಂದ್ರೆ, ಮಿತಿ ಮೀರಿ ಭೋಜನ ಮಾಡಿದ್ರೆ ಅದು ದೇಹ ಸ್ಥೂಲಗೊಂಡು ನಮ್ಮ ಶರೀರ ಹೆಚ್ಚಿನ ಕೊಬ್ಬುಗಳಿಂದ ಉಂಟಾಗಿ ವ್ಯಾಧಿ ರೋಗ ಹಬ್ಬಬಹುದು. ಇದರಿಂದ ಏನಾಗ್ತದೆ ಅಂದ್ರೆ ನಿದ್ರೆ ಬರ್ತದ, ತಾಮಸ ಅಂದ್ರೆ ಆಲಸ್ಯ ಬರ್ತದ, ಅಜ್ಞಾನ ಹೆಚ್ಚು ದೇಹ ಕೊಬ್ಬಂದ್ರ ಜ್ಞಾನದಿಂದ ನಾವು ದೂರ ಸರಿತೀವಿ.
ಎಷ್ಟು ಮಿತ ಮತ್ತೊಂದು ಚೂರು ಖಾಲಿ ಹೊಟ್ಟೆ ಇದ್ರ ನಾವು ಜ್ಞಾನ ಪರಿಪಕ್ವದ ಕಡೆಗೆ ಸಾಕ್ತಿವಿ. ಆದ್ರೆ ಮಿತಿ ಮೀರಿ ತಿಂದ್ರೆ ನಾವು ಅಜ್ಞಾನ ದತ್ತ ಸಾಕ್ತಿವಿ ಅನ್ನೋದನ್ನ ಸ್ಪಷ್ಟವಾಗ್ತದ. ಮೈ ಮರೆವು, ನಮ್ತನವನ್ನು ನಾವು ಮರಿತೀವಿ. ಕಾಯ ವಿಕಾರ, ಶರೀರ ಒಬ್ಬೊಬ್ಬರು ಶರೀರ ನೋಡೋಕೆ ಹೊಟ್ಟಿ ಕೆಳಗೆ ಜೊತೆ ಆಡ್ತದ, ಎತ್ತಿನ ಈ ಪಟ್ಟಿ ಜೊತೆ ಆಡ್ತಲ್ಲ ಎತ್ತಿಂದು, ಹಾಗೆ ಒಬ್ಬೊಬ್ಬರು ನಾವು ನೋಡಿದ ಸಮಾಜದಲ್ಲಿ ಆ ರೀತಿ ಹೊಟ್ಟಿ ಜೊತಾಡ್ತಾ ಇದೆ. ಅದಕ್ಕೆ ಏನ ಮೈ ಮರೆವು, ಕಾಯ ವಿಕಾರ, ಭಾವ ಹಾಗೂ ಇಂದ್ರಿಯ ವಿಕಾರಗಳು, ಹೀಗೆ ನಾನಾ ವಿಕಾರಗಳಾಗುವ ಮೂಲಕ ನಾನಾ ರೋಗಗಳು ಬಂದು ಮರಣವಾಗಬಹುದು ಅಂತೇಳಿ ಅಕ್ಕಮಹಾದೇವಿ ಅಂದನೇ ಹೇಳಿದ್ರು. ಇದು ಇವತ್ತ ಸತ್ಯವಾಗಿದೆ ಅನ್ನುವಂಥದ್ದು ನೋಡಿ. ಸಾಕಷ್ಟು ನಾವು ತಿಂದ ನಂತರ ನಮ್ಮ ದೇಹ ಕೊಬ್ಬು ಏರಿ ನಾವು ಸಾವಿಗೂ ಕಾರಣ ಆಗ್ತೀವಿ ಅನ್ನುವಂಥ ಒಂದು ಅಂಶ ತಿಳುವಳಿಕೆ ಇಂದು 900 ವರ್ಷಗಳ ಹಿಂದಿನ ಅಕ್ಕಮಹಾದೇವಿ ಸೂಚಿಸಿದಳು ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಹೀಗೆ ನಾನಾ ರೋಗಗಳನ್ನು ಮರಣ ಆಗಬಹುದು ಅಂತಕ್ಕಂಥ ಸೂಚಿಸಿ ಅದರ ಬದಲಿ ಏನ್ ಮಾಡ್ಬೇಕು ಅಂತಂದ್ರೆ ಮಿತ ಆಹಾರ ಸೇವಿಸಲು ತಕ್ಕ ಮಟ್ಟಿಗೆ, ಇನ್ನೂ ಒಂದು ರೊಟ್ಟಿ ಉಣ್ತೀವಿ ಅಂದ್ರೆ ಕಡಿಮೆ ಮಾಡಿ ತಕ್ಕ ಮಟ್ಟಿಗೆ ಸೇವಿಸಲು ಹೇಳುವ ಈ ವಚನ ವಿಜ್ಞಾನಕ್ಕೆ ಹಿಡಿದ ಕನ್ನಡಿಯಾಗಿದೆ, ವಿಜ್ಞಾನಕ್ಕೆ ಮಾರ್ಗದರ್ಶನ ಆಗಿದೆ, ವಿಜ್ಞಾನಕ್ಕೆ ಮಾದರಿಯಾಗಿದೆ, ಹಿಡಿದ ಕನ್ನಡಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಬಹುರೂಪಿ ಚೌಡಯ್ಯ ಅವಂದು ಒಂದು ಸಾಲ ನಾವಿಲ್ಲಿ ನೋಡ್ತೀವಿ. ಬಹುರೂಪಿ ಚೌಡಯ್ಯ, ಊಟ, ಮಾತು ಮತ್ತು ನಿತ್ಯಗಳು ಕಡಿಮೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದೆಂದು ನುಡಿದಿದ್ದಾನೆ. ನೋಡಿ, ಮೂರು ಊಟ, ಮಾತು ಮತ್ತು ನಿತ್ಯಗಳು ಕಡಿಮೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಸುಖಕರ, ಆರೋಗ್ಯವಂತನಾಗಿರ್ಲಿಕ್ಕೆ ಅನುಕೂಲಕರ ಅನ್ನುವಂಥದ್ದನ್ನು ನೋಡ್ತಾನೆ. ಅಂದ್ರೆ ಊಟ ಕಡಿಮೆ ಇರ್ಬೇಕು ಅಂತ, ಮಾತುಗಳು ಯಥೇಚ್ಛವಾಗಿ ಸುಮ್ಮನೆ ಮಾತಾಡಿದ್ರೆ ಅದು ಅರ್ಥಿಲ್ಲ. ಈ ಬೆಟ್ಟು ಬೇಕೋ ಅಷ್ಟೇ ಮಾತು, ಎಷ್ಟು ಬೇಕೋ ಅಷ್ಟೇ ಮಾತಿನೊಂದಿಗೆ ತಕ್ಕ ಮಟ್ಟಿಗೆ ನಿದ್ದೆ, ಇವು ಮೂರು ಲಿಮಿಟ್ನೊಳಗಿದ್ರ ನಾವು ಆರೋಗ್ಯಕ್ಕೆ ದಾರಿ ಮಾಡ್ಕೋತೀವಿ ಅನ್ನುವಂಥದ್ದನ್ನ ವಚನ ಚೌಡಯ್ಯನ ವಚನದಲ್ಲಿ ಸ್ಪಷ್ಟವಾಗ್ತಾನಂತ ನೋಡ್ತೀವಿ. ಹಾಗೆ ಸರ್ವಜ್ಞನ ವಚನಗಳಲ್ಲಿ ಆರೋಗ್ಯಕರವಾದಂಥ ಒಂದು ವಚನಗಳು ಅಥವಾ ವಿಶ್ಲೇಷಣೆಗಳು ನಾವಿಲ್ಲಿ ಕಾಣ್ತೀವಿ. ಸರ್ವಜ್ಞ ಕೂಡ ಸರ್ವ ಎಲ್ಲ ಜ್ಞಾನ ಒಳಗೊಂಡಂತ, ಎಲ್ಲ ಜ್ಞಾನವನ್ನು ಒಳಗೊಂಡಂತ ವ್ಯಕ್ತಿನೇ ಸರ್ವಜ್ಞ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಏನು, ಎಷ್ಟು ಮತ್ತು ಯಾವಾಗ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದೆಂದು ಸರ್ವಜ್ಞ ತನ್ನ ವಚನಗಳ ಮೂಲಕ ಹೇಳಿದ್ದಾನೆ. ಅಂತ ಒಂದು 2-3 ವಚನಗಳು ನಾವಿಲ್ಲಿ ನೋಡೋಣ. ಅಚ್ಚ ಕನ್ನಡದಲ್ಲೇ ಅದಾವ, ನಿಧಾನ ಕೈ ಓದ್ತಾ ಇದ್ದೀನಿ, ಸ್ಪಷ್ಟವಾಗಿ ಎಲ್ಲರೂ ಸ್ವಲ್ಪ ತಿಳ್ಕೊಂತೀರಿ ಅಂತಕ್ಕಂಥ ನನ್ನ ಒಂದು ಆಶೆ. ಒಮ್ಮೆ ಉಂಡವ ಯೋಗಿ, ಯೋಗಿ ಅಂತಂದ್ರೆ ದೇವರೂಪ, ಯೋಗಿ ಜ್ಞಾನಿ ಅಂತಕ್ಕಂಥ. ಒಮ್ಮೆ ಉಂಡವ ಯೋಗಿ ಆಗ್ತಾನ, ಒಮ್ಮೆ ಉಂಡವ ಯೋಗಿ ಆಗ್ತಾನ. ಇಮ್ಮ ಉಂಡವ ಭೋಗಿ ಆಗ್ತಾನ. ಭೋಗಿ ಅಂದ್ರೆ ಸುಖ ಪುರುಷ, ಸುಖ ಪುರುಷ ಬಹಳ ಸುಖವಾಗಿರ್ತಾನ ಅಂತ ಹೇಳಕ್ ಆಗುದಿಲ್ಲ. ಒಮ್ಮೆ ಉಂಡವ ಯೋಗಿ ಸುಖವಾಗಿರ್ತಾನ, ಆದ್ರೆ 2 ಸಲ ಉಂಡವ ಭೋಗಿ ಆಗ್ತಾನ, ಸುಖ ಪುರುಷ ಆಗ್ತಾನ. ಮುಮ್ಮೆ ಉಂಡವ, ಮುಮ್ಮೆ ಅಂದ್ರೆ 3 ಸಲ ಉಂಡವ ಭವಭೋಗಿ, ಭವದ ಭೋಗಿ ಆಗಿ ಈ ಭೂಮಿ ಅಥವಾ ಈ ಏನು ಸಂಸಾರದ ವ್ಯಕ್ತಿ ಭವಭೋಗಿ ಆಗ್ತಾನ. 4 ಉಂಡವ 4 ಸಲ, ದಿವಸದೊಳಗೆ 4 ಸಲ ಉಂಡವ ಸುಮ್ಮನೆ ಹೊತ್ತುಕೊಂಡು ಹೋಗಿ ಅಂತ ಹೇಳ್ಬಿಡ್ತಾನೆ. ಎಂಥ ದಿಟ್ಟತನದ ವಚನ ಅನ್ನೋದನ್ನ ನಾನು ನೋಡ್ತೀನಿ. ಅಂದ್ರೆ ಒಮ್ಮೆ ಉಂಡವ ಯೋಗಿ ಆಗ್ತಾನ, 2 ಸಲ ಉಂಡವ ಭೋಗಿ ಆಗ್ತಾನ, 3 ಸಲ ಉಂಡವ ಭವಭೋಗಿ ಆಗ್ತಾನ, 4 ಸಲ ಉಂಡವ ಏನು ಅವನನ್ನ ಸುಮ್ಮನೆ ಹೊತ್ತುಕೊಂಡು ಹೋಗ್ಬಿಡ ಅಂದ್ರೆ ಸತನ ಅಂತ ಅರ್ಥದಲ್ಲಿ ಖಡಾಖಂಡಿತವಾಗಿ ಯಾರು ಸರ್ವಜ್ಞ ಪ್ರತಿಪಾದಿಸ್ತಾರ ಅನ್ನುವಂಥದ್ದು ನೋಡ್ತೀವಿ. ಇದನ್ನು ನಾವು ಪಾಲಿಸಿದ್ರೆ ನಮ್ಗೆ ಎಷ್ಟು ಆರೋಗ್ಯವಂತನಾಗಿರ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ರುಚಿಯಾಗಿದೆ ಎಂದು ಅಧಿಕವಾಗಿ ಪದೇ ಪದೇ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲವೆಂದು, ಅದರಿಂದ ರೋಗ ಬಂದು ಸಾವು ಬರ್ಬೋದೆಂದು ಸರ್ವಜ್ಞ ಮಾರ್ಮಿಕವಾಗಿ ಹೇಳ್ತಾನೆ, ಬಹಳ ಮಾರ್ಮಿಕವಾಗಿ ಹೇಳ್ತಾನೆ ಅನ್ನುವಂಥದ್ದು ನೋಡ್ತೀವಿ. 2ನೇದ್ದು ಅವಂದೇ ಇನ್ನೊಂದು ವಚನ. ಜೋಳವನ್ನು ತಿಂಬವನು ತೋಳನಂತಾಗುವನು, ಜೋಳವನ್ನು ತಿಂಬವನು ತೋಳನಂತಾಗುವನು, ಬೇಳೆ ಬೆಲ್ಲವನ್ನು ಉಂಬವನು ಬಹುಕಾಲ ಬಾಳುವನು, ಬೇಳೆ ಬೆಲ್ಲವನ್ನು ಉಂಬವನು ಬಹುಕಾಲ ಬಾಳುವನು, ಬಾಳನೆಂದರಿ ಗುರಿ ಸರ್ವಜ್ಞ ಅಂತಕ್ಕಂಥ ಒಂದು ವಚನ. ಅಂದ್ರೆ ಇಲ್ಲಿ ಬೇಳೆಗಳಲ್ಲಿರುವ ಪ್ರೋಟೀನ್ ಅಂಶ 12ನೇ ಶತಮಾನದ ಸರ್ವಜ್ಞನ ಕಾಲದಲ್ಲಿ ಈ ಪ್ರೋಟೀನ್ ಅಂಶ ಎದರಲ್ಲಿ ಇರ್ತದ ಅನ್ನುವುದನ್ನ ಸರ್ವಜ್ಞ ಗೊತ್ತು ಮಾಡ್ಕೊಂಡಿದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಬೇಳೆಗಳಲ್ಲಿರುವ ಪ್ರೋಟೀನ್, ಬೆಲ್ಲದಲ್ಲಿರುವಂತಹ ಕಬ್ಬಿಣಾಂಶ
ಮತ್ತು ಜೋಳದಲ್ಲಿರುವ ಅನೇಕ ಅಂಶಗಳು ಇವು ಆರೋಗ್ಯಕ್ಕೆ ಉತ್ತಮ ಎನ್ನುತ್ತಾರೆ. ಅಂದ್ರೆ ಇವೆಲ್ಲ ಜೋಳ, ಬೇಳೆಕಾಳುಗಳು, ಬೆಲ್ಲ ಇವು ಆರೋಗ್ಯಕರವಾದಂತಹ ಉತ್ತಮ ಅಂಶಗಳನ್ನು ಹೊಂದಿವೆ. ಇವುಗಳನ್ನ ನಾವು ಹೆಚ್ಚು ತಿನ್ನಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಸರ್ವಜ್ಞ ಹೇಳ್ತಾನೆ. ಅದನ್ನ ಬಿಟ್ಟು ನಾವು ಇವತ್ತಿನ ಕಾಲದೊಳಗೆ ಏನೆಲ್ಲವನ್ನು ತಿಂತ ಇದ್ದೇವೆ. ಮನುಷ್ಯ ಏನೆಲ್ಲವನ್ನು ತಿಂತಿದ್ದಾನ ಅನ್ನುವಂಥದ್ದನ್ನ ನೋಡ್ತೀವಿ. ಈ ವಚನ ಅಲ್ಲದೆ ಇನ್ನೂ ಒಂದು ವಚನ ಹೇಳ್ತಾನ, ದುಷ್ಟಗಳಿಂದ ದೂರವಿರ್ಬೇಕೆನ್ನುವಂತಹ ಒಂದು ವಚನ. ಯಾರ್ದು? ಸರ್ವಜ್ಞನು ಅನ್ನುವಂಥದ್ದು ನೋಡ್ತೀವಿ. ಮದ್ಯಪಾನ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಅಂತ. ಒನ್ಸ್ ಅಗೇನ್, ಮದ್ಯಪಾನ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಮದ್ಯಪಾನದಂತ ದುಶ್ಚಟಗಳಿಗೆ ಬಲಿಯಾಗಿ ಆರೋಗ್ಯ, ಹಣ, ಮಾನಗಳನ್ನು ಕಳ್ಕೊಂಡು ಹೊಲಸಿನಲ್ಲಿ ಬಿದ್ದು ಹೊರಳಾಡಿ ಮನೆಗೆ ಬಂದಂಥವನ ನೆಂಟಸ್ಥರು ಮನೆಯೊಳಗೆ ಇರುವುದಿಲ್ಲ, ಅವರೆಲ್ಲರೂ ಹೋಗ್ಬಿಟ್ಟಿರ್ತಾರ ಅಂತಕ್ಕಂಥದ್ದನ್ನ ಮಾರ್ಮಿಕವಾದಂಥ ವಚನವನ್ನು ಹೇಳ್ತಾನೆ. ಅಂದ್ರೆ ಇಲ್ಲಿ ಮದ್ಯಪಾನ ಕುಡುವುದಕ್ಕಿಂತ ಇಂಥ ಅನೇಕ ದುಶ್ಚಟಗಳಿಗೆ ಒಳಗಾಗಿ ಬಲಿಯಾಗಿ ಆರೋಗ್ಯನ ಕಳ್ಕೊಂಡು, ದುಡ್ಡು ಕಳ್ಕೊಂಡು, ಮಾನ ಕಳ್ಕೊಂಡು, ಹೊಲಸಿನೊಳಗೆ ನಾವು ನೋಡ್ತೇವೆ, ರೋಡ್ ಹೊಲಸಿನೊಳಗೆ ಬಿದ್ದಿರ್ತಾನ, ಅವನಿಗೆ ನೋಡ್ಲಿಕ್ಕೂ ಸಹಿತ ನಮ್ಗೆ ಆಗಲ್ಲ ಅಂತವನನ್ನು ಬಿದ್ದು ಮನೆಯಾಗೆ ಯಾತ್ರೆ ಆಗೋಣ, ಮನೆಗೆ ಬರ್ತಾನ, ಮನೆ ಖಾಲಿ ಆಗಿ ಯಾರು ನೆಂಟಸ್ಥರು ಆಗ್ಲಿ, ಬಂಧುಗಳಾಗ್ಲಿ, ಹೆಣ್ಮಕ್ಳಾಗ್ಲಿ, ಮಕ್ಕಳಾಗ್ಲಿ ಇರುವುದಿಲ್ಲ ಅನ್ನುವಂಥದ್ದು ಎಷ್ಟೊಂದು ಮಾರ್ಮಿಕವಾಗಿ ವಚನದ ಮೂಲಕ ಸರ್ವಜ್ಞ ಹೇಳ್ತಾನ. ಇದನ್ನು ವಚನವನ್ನು ತಿಳ್ಕೊಳ್ಳೋದು ಬಿಟ್ಟು ಮನುಷ್ಯ ಇವತ್ತಿನ ಕಾಲದಲ್ಲಿ ಸುಮಾರು ಒಂದು 60% ಜನ ಇದನ್ನೇ ಅನಿಸ್ತಾರ, ಕೆಟ್ಟದನ್ನೇ ಅನಿಸ್ತಾರ ಅನ್ನುವಂಥದ್ದು ನೋಡಿ ನನಗೆ ವಿಚಿತ್ರ ಅನಿಸ್ತದ, ದುಃಖ ಅನಿಸ್ತದ. ಮಾಡೋದೇನು? ಸರ್ವಜ್ಞನಂತವ್ರು, ಶರಣರಂತವ್ರು ನಮಗಿಂತ ಸಾಕಷ್ಟು ಜಗತ್ತಿನಲ್ಲಿ ಯಾರೂ ಕೊಟ್ಟಿಲ್ಲ. ಅಂತದನ್ನ ಆರೋಗ್ಯ ಕಾಪಾಡಿಕೊಳ್ಳಲು ಇಂಥ ವಚನಗಳನ್ನು, ಇಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರ. ಅದನ್ನು ತಿಳ್ಕೊಳ್ಳಾರ್ದನಿ ಹೊಲಸಿನಲ್ಲಿ ಬಿದ್ದು ಒದ್ದಾಡುತ್ತದೆ ಮನುಷ್ಯ ಎಂತ ರಾಕ್ಷಸ ನಾಯಿಯ ರೂಪವನ್ನು ತಾಳಿದ ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟವಾಗುತ್ತೆ. ಅವಂದೇ ಆದ ಇನ್ನೊಂದು ವಚನ, ಹಸಿಯದಿರೆ ಉಣ್ಣಬೇಡ. ನೋಡ್ರಿ, ಸಾಮಾನ್ಯ ಸರಳವಾದಂತ ಭಾಷೆ. ಹಸಿಯದಿರೆ ಉಣ್ಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳ ಬೇಡ, ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ ಅಂತ. ಎಂಥ ವಚನಗಳು ಹೆಂಗ್ ಬರೆದ್ರು ತಜ್ಞರು ಅನ್ನೋಂಥದ್ದು ನಾವು ಹೇಳ್ತೀವಿ. ಹಸಿಯದಿರೆ, ಹಸು ಆಗ್ಲಿ ಅಂದ್ರೆ ಉಳ್ಳಾಕ್ ಹೋಗಲೇ ಬೇಡ್ರಿ ಅಂತ. ಆರೋಗ್ಯಕ್ಕೆ ಎಂತಹ ಮಹತ್ವದ ವಚನ ಅನ್ನೋದನ್ನ ನಮಗಿಲ್ಲಿ ಸ್ಪಷ್ಟವಾಗಿ. ಹಸಿಲಾರ್ದು ತಿಂತೀವಿ ನಾವು, ಇನ್ನ ಹಾಗೇನೆ ರುಚಿಯಾದ ಅಂತೇಳಿ ಹಸಿಲಾರ್ದು ಮತ್ತೆ ತಿನ್ನೋದು ಅಂತದ್ದನ್ನ ನಾವು ಏನು, ಹಸಿಯದಿರೆ ಉಣ್ಣಬೇಡ, ಹಸಿದು ಮತ್ತಿರ್ಬೇಡ. ಹಸಿ ಆಯ್ತಂದ್ರೆ ಬಹಳ ತನ ಕೊಡ್ಕೋಬೇಡ. ನೋಡ್ರಿ ಹೇಗೆ ಇದು ಆರೋಗ್ಯದ ಮರ್ಮ, ಆರೋಗ್ಯದ ಸೂತ್ರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿಯಾದಂತಹ ವಚನಗಳನ್ನು ನಾವು ಕಾಣ್ತೀವಿ. ಹಸಿದು ಮತ್ತಿರ್ಬೇಡ, ಬಹಳ ತನ ಇರ್ಬೇಡ, ಬಹಳ ಬಿಸಿದು ಬೇಡ, ಸುಡನ ತೆಗೆನ ತಿನ್ನುವುದು ಬೇಡ, ಮತ್ತು ತಂಗಳ ಬೇಡ. ಅತಿಯಾದ ಆರಿದ್ದು ಅಂತಂದ್ರೆ ಅತಿಯಾದ ಆರಿದ್ದು ನಿನ್ನಿದು ಅಂತ ಇಟ್ಕೊಳ್ಳೋಣ. ನಿನ್ನಿದು ಅತಿಯಾದ ಆರಿದ್ದು, ಆ ನಿನ್ನಿದು ತಿನ್ನಬೇಡ. ಈ ರೀತಿ ಮಾಡಿದ್ರ ವೈದ್ಯನ ಬೆಸಸಲೇ ಬೇಡ. ಅಂದ್ರೆ ನಾವು ಈ ರೀತಿ ಪಾಲಿಸಿದ್ರ ನಾವು ವೈದ್ಯನ ಸಮೀಪನೇ ಹೋಗುವುದಿಲ್ಲ. ಒಂದ್ ವೇಳೆ ಈ ರೀತಿ ಮಾಡ್ಲಿ ಅಂದ್ರೆ ನಾವು ವೈದ್ಯನ ಕಡೆ ಹೋಗಬೇಕಾಗ್ತದೆ ಅನ್ನೋಂಥದ್ದು ನೋಡ್ತೀವಿ. ಎಂತಹ ಒಂದು ಅರ್ಥ ಗರ್ಭಿತವಾದಂತ ಈ ಸರ್ವಜ್ಞನ ವಚನಗಳು, 4 ವಚನಗಳು ನಮಗ್ ಬಹಳ ಆರೋಗ್ಯಕರವಾದಂತಹ ವಚನಗಳು ನಮಗ ಸಮಾಜಕ್ಕೆ, ಜಗತ್ತಿನ ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ತೀವಿ. ಅವುಗಳನ್ನೆಲ್ಲ ತಿಳ್ಕೊಂಡು ಹೋಗ್ಬೇಕು. ಹೀಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಸರ್ವಜ್ಞ ಈ ವಚನದ ಮೂಲಕ ಪ್ರತಿಪಾದಿಸಿದೆ. ಹೀಗೆ ಇನ್ನೂ ಅನೇಕ ವಚನಗಳು, ಸರ್ವಜ್ಞನ ವಚನಗಳು ಈ ಆಹಾರಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಅನ್ನುವಂಥದ್ದು ನೋಡ್ತೀವಿ. ಇನ್ನು 6ನೇದಾಗಿ ಸಿದ್ದರಾಮೇಶ್ವರ ವಚನಗಳಲ್ಲಿ ಆರೋಗ್ಯದ ಚಿಂತನೆಗಳು ಏನು, ಸಿದ್ದರಾಮೇಶ್ವರನ ಪರಿಕಲ್ಪನೆಗಳಲ್ಲಿ ಏನು ಅನ್ನುವಂಥದ್ದು. ಯಾರಿಗೆ ಯಾರು ಮಾಯೆ ಎಂಬುದು ಕುರಿತು ಸಿದ್ದರಾಮೇಶ್ವರರ ಒಂದು ವಚನ. ಯೋಗಿಗೆ ಕೋಪವೇ ಮಾಯೆ. ನೋಡ್ರಿ, ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪಥ್ಯವೇ ಮಾಯೆ, ಜ್ಞಾನಿಗೆ ಮಿಥ್ಯವೇ ಮಾಯೆ, ಅರಿವಿನ್ನೇ ಎಂಬವಂಗೆ ನಾನು
ನೀನೆಂಬುದೇ ಮಾಯೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಒಂದು ವಚನ. ಅಂದ್ರೆ ಯಾರಿಗೆ ಯಾರು ಮಾಯೆ ಅಂತಕ್ಕಂಥದ್ದು. ಮಾಯೆ ಇಲ್ಲಿ ಯೋಗಿಗೆ ಕೋಪವೇ ಮಾಯೆ. ಯೋಗಿ ಆಗಿದ್ರೆ ಅವನಿಗೆ ಕೋಪವೇ ಮಾಯ ಆಗಿ ಕಾಡ್ತದೆ, ಶಿಟ್ಟವೇ ಮಾಯ ಆಗಿ ಕಾಡ್ತದ ಅನ್ನುವಂಥದ್ದು ನನ್ನ ಮಾಯೆ. ಅಂದ್ರೆ ಕಣ್ಣು ಮುಂದೆ ಇರ್ತದ, ಆದ್ರೆ ಕೈ ಹಿಡಿದ್ರೆ ಸಿಗುದಿಲ್ಲ, ಹಿಡ್ಕೋದ್ರೆ ಸಿಗುದಿಲ್ಲ, ಚಿಗಡಿ ಹಿಂಗೆ ಹಾಕೋತ್ ಹೋಗ್ತದ ಅಂತ ನೋಡ್ತೀವಿ. ರೋಗಿಗೆ ಅಪಥ್ಯವೇ ಮಾಯಿ. ಈಗ ರೋಗ ಬಂದಿರ್ತದೆ, ಉದಾಹರಣೆಗಾಗಿ ನನಗೆ ಏನು ಅತಿಯಾದ ಜ್ವರ ಬಂದ ಅಂತ ಇಟ್ಕೊಳ್ಳೋಣ. ಒಂದು ರೋಗ ಅತಿಯಾದ ಜ್ವರ ಬಂದಿದೆ. ಅತಿಯಾದ ಜ್ವರದಲ್ಲಿ ನಾವು ಪಥ್ಯ ಮಾಡ್ಬೇಕು. ಡಾಕ್ಟರ್ ಹೇಳಿದ ಹೇಗೆ ಹೇಳಿರ್ತಾನ, ಒಂದಿಷ್ಟು ಬೆಚ್ಚನೆ ಅನ್ನ ಹಾಲು ಏನ್ ಹೇಳ್ತಾನೆ ಡಾಕ್ಟ್ರು ಅದನ್ನ ಮಾತಾಡ್ಬೇಕು. ಅದನ್ನ ಬಿಟ್ಟು ಕೊಟ್ಟು ನಾವು ಹುಳಿ ಮತ್ತು ಕರ್ದದ್ದು ನಾವು ತಿಂದುಕೊಂಡ್ರೆ ಅದೇ ಅಪಥ್ಯ ಆಗಿ. ಕರ್ದದ್ದು ಹುಳಿ ತಿಂದುಕೊಂಡ್ರೆ ಇನ್ನಿಷ್ಟು ಜ್ವರ ಹೆಚ್ಚಾಗುತ್ತೆ. ಅದು ಯಾವಾಗ ತಿಂತಾನ ಅದೇ ನಮಗೆ ಅಪಥ್ಯ ಆಗುತ್ತೆ, ಪಥ್ಯ ಆಗುದಿಲ್ಲ ಅನ್ನುವಂಥದ್ದು. ಅಪಥ್ಯ ಆಯ್ತಂದ್ರ ನಮಗೆ ರೋಗ ಹೋಗುದಿಲ್ಲ ಅನ್ನುವಂಥದ್ದಲ್ಲಿ. ಯೋಗಿಗೆ ಕೋಪವೇ ಮಾಯೆ. ಯೋಗಿ ಕೋಪ ಇಟ್ಕೊಂಡ್ರೆ ಅವ ಯೋಗಿ ಆಗುದಿಲ್ಲ, ಅದು ಅವನಿಗೆ ಮಾಯ ಆಗಿ ಕಾಡಿದ್ರೆ ರೋಗಿಗೆ ಅಪಥ್ಯ. ಪಥ್ಯ ಮಾಡ್ಲಿ ಅಂದ್ರ ಅವನಿಗೆ ಅಪಥ್ಯ ಆಗಿ ಮಾಯ ಆಗಿ ಕಾಡ್ತದ. ಜ್ಞಾನಿಗೆ ಮಿಥ್ಯೆ ಮಾಯಿ. ಜ್ಞಾನ ಉಳ್ಳವನಿಗೆ, ಜ್ಞಾನವಂತನಿಗೆ ಮಿಥ್ಯೆ ಅಂದ್ರೆ ಸುಳ್ಳು ಹೇಳುವುದೇ ಮಾಯ ಆಗ್ತದ, ಮಾಯ ಆಗಿ ಕಾಡ್ತದ ಅವನನ್ನ ಅಂತ ನೋಡ್ತೀವಿ. ಹೀಗೆ ನಾನಾ ಅಥವಾ ನಾನು ನೀನು ಮಾಯೆ ತಪ್ಪಿಸುದು. ನಾವು ಈ ರೀತಿಯಾಗಿ ಏನು ಯಾವುದು ತಥ್ಯ ಯಾವುದು ಮಾಯ ಅನ್ನೋದು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ರೋಗ ಆಗಲಿ ಅಥವಾ ನಮ್ಮ ಜ್ಞಾನವಲ್ಲಿ ಜ್ಞಾನಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ನೋಡ್ತೀವಿ. ರೋಗಿ ನಿರೋಗಿ ಆಗಲು ಅವನು ವೈದ್ಯರು ಹೇಳಿದ ಪಥ್ಯವನ್ನು ಪಾಲಿಸಲೇಬೇಕು. ಆದ್ರೆ ಬಾಯಿ ರುಚಿಗೆ ಬಲಿಯಾಗಿ, ಡಾಕ್ಟರ್ ಹೇಳಿದ್ದನ್ನು ಪಾಲಿಸಲಿ ಅಂದ್ರ ಬಾಯಿ ರುಚಿಗೆ ಬಲಿಯಾಗಿ ಪಥ್ಯ ಮೀರಿ ಅತಿಯಾದಂತಹ ಕರೆದುದನ್ನು ತಿಂದ್ರೆ, ಪಥ್ಯ ಮೀರಿ ತಿಂದ್ರೆ ಅಪಥ್ಯವೇ ಅವನಿಗೆ ಮಾಯವಾಗಿ ಪೀಡಿಸುತ್ತದ. ಅಂದ್ರೆ ಇನ್ನಿಷ್ಟು ಜ್ವರ ಉಲ್ಬಣ ಆಗ್ತದ ಅಂತ ನೋಡ್ತೀವಿ. ರೋಗ ಉಲ್ಬಣಗೊಂಡು ಸಾಯಲೂಬಹುದು. ನಾವು ಪಥ್ಯ ಮಾಡಲಿ ಅಂದ್ರ ರೋಗ ಅಧಿಕವಾಗಿ ಸಾಯಲೂಬಹುದು ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ತೀವಿ. ನಿನಗೆ ಲಿವರ್ ಕ್ಯಾನ್ಸರ್ ಆಗಿದೆ, ಮದ್ಯಪಾನ ಮಾಡಬೇಡ, ಮಾಡಿದೆ ಎಂದು ವೈದ್ಯರು ಹೇಳಿದ್ರೂ ಕೂಡ ಇಲ್ಲಿ ಮನುಷ್ಯ ತನ್ನ ಬಯಕೆಯಿಂದ, ತನ್ನ ಹುಟ್ಟು ಬಯಕೆಯಿಂದ ಕುಡಿತಾ ಇದ್ದಾನೆ. ಲಿವರ್ ಕ್ಯಾನ್ಸರ್ ಆಗಿದೆ ಹೇಳ್ತಾರೆ, ನೀವು ಆದ್ರೂ ಕೂಡ ಹಾಗೆ ಸಿಗರೇಟ್ ಮೇಲೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರ್ತಾರೆ, ಹಾನಿಕಾರಕ ಅಂತ ಬರ್ದಿರ್ತಾರೆ, ಆದ್ರೂ ಕೂಡ ಸಿಗರೇಟ್ ಸೇರ್ತಾರೆ. ಇದೇ ಮಾಯೆ. ಬರ್ದಿರ್ತಾರ, ಡಾಕ್ಟ್ರು ಹೇಳಿರ್ತಾರ, ಆದ್ರೂ ಕೂಡ ನಾವು ತಿಂತೀವಲ್ಲ, ಅದೇ ಮಾಯೆ. ಅದೇ ಮಾಯೆ ಅಂತಕ್ಕಂಥ ಬಲೆ. ಇದಕ್ಕೆ ವಿವೇಕದ ಕೊರತೆ, ಬುದ್ಧಿಯ ಕೊರತೆ, ವಿವೇಕದ ಕೊರತೆ, ಸಂಘ ಪರಿವಾರದ ದೋಷ ಜನರ ಇಂತಹ ಬಲೆಗೆ ಬೀಳುತ್ತಾರೆಂದು ಈ ವಚನ ತಿಳಿಸ್ತದ, ಈ ವಚನ ಹೇಳ್ತದ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಹಾಗೆ ಮಡಿವಾಳ ಮಾಚಿದೇವರ ವಚನದಲ್ಲಿ ಆರೋಗ್ಯದ ಪ್ರಜ್ಞೆ ಏನು, ಆರೋಗ್ಯ ಕುರಿತು ಮಡಿವಾಳ ಮಾಚಿದೇವ ಏನ್ ಹೇಳ್ತಾರೆ ಮಾತಾಡ್ತಾರ ಒಳಗೇನೋ ಸ್ವಲ್ಪ ಮಡಿವಾಳ ಮಾಚಿದೇವರ ವಚನದಲ್ಲಿ ಆರೋಗ್ಯದ ಪ್ರಜ್ಞೆ ಏನಿತ್ತು ಅನ್ನೋದನ್ನು ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. 360 ರೋಗಗಳನ್ನು ಒಳಗೊಂಡ ಒಂದು ವಚನ, ಮಡಿವಾಳ ಮಾಚಿದೇವನ ಒಂದು ವಚನ. 360 ರೋಗಗಳನ್ನು ಒಳಗೊಂಡಂತ ಒಂದು ವಚನ ಪ್ರಸ್ತಾಪಿಸ್ತಾರ. ಅದು ಒಂದು ಲೈನ್ದಲ್ಲಿ ತದ್ದು, ತುರಿ, ಬಾವು, ಬಗದಳ, ಶೀತವಾತ, ಬಹುಜ್ವರ, ಹೊಟ್ಟೆ ಬೇನೆ, ಕೆಟ್ಟ ಹುಣ್ಣು, ಮೈಕುಷ್ಠ ಮೊದಲಾದ 360 ವ್ಯಾಧಿಗಳು ಶಿವನು ಹರಿಬಿಟ್ಟು ನೋಡುವ ಇವೆಲ್ಲ ಶಿವನ ಕರುಣಾವಾದವಿಲ್ಲದೆ ಹೋಗಲಾರುವುದು. ಇಂಥ ತದ್ದು, ತುರಿ, ಶೀತ, ವಾತ, ಜ್ವರ, ಹೊಟ್ಟೆ ನೋವು ಇವೆಲ್ಲ ಹೀಗೆ 360 ರೋಗಗಳನ್ನು ಶಿವ ಹರಿಬಿಡ್ತಾನ.
ಇವೆಲ್ಲ ಶಿವನ ಕರುಣೆ ಇಲ್ಲದೆ ಅಥವಾ ಕರುಣಾವಾದವಿಲ್ಲದೆ ಅವು ಹೋಗಲುವುದಿಲ್ಲ. ಅಂದ್ರೆ ಇಲ್ಲಿ ನಾವು ಅದಕ್ಕೆ ಮದ್ದನ್ನು ತೆಗೆದುಕೊಳ್ಳಲಾರದೆ ಹೋಗುವುದಿಲ್ಲ ಅನ್ನೋದು ನೋಡ್ತೀವಿ. ಪಥ್ಯ ಮದ್ದನ್ನು ತೆಗೆದುಕೊಂಡ್ರೆ ಮಾತ್ರ ಈ ಎಲ್ಲ ರೋಗಗಳು ಹೋಗ್ತವ ಅನ್ನುವಂಥದ್ದನ್ನು ಮಡಿವಾಳ ಮಾಚಿದೇವ ತನ್ನ ವಚನದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ 5 ತತ್ವಗಳಿಂದ ಆದ ದೇಹವು ರೋಗ ರುಚಿ ಉಂಟಾಗುವುದು ಸಹಜ. ನಮ್ಮ ದೇಹ ತದ್ದು, ತುರಿಕೆ, ಭಾವ, ಶೀತ, ವಾತ, ಅತಿ ಜ್ವರ, ಹೊಟ್ಟೆಬೇನೆ, ಹುಣ್ಣ ಹೀಗೆ ಒಟ್ಟು 360 ಬಗೆಯ ವ್ಯಾಧಿಗಳಿಗೆ ಈಡಾಗಬಹುದೆಂದು ಹೇಳುವುದರೊಂದಿಗೆ ಅವು ದೇಹ ಅನುಗ್ರಹವಿಲ್ಲದೆ ದೇವರ ಅನುಗ್ರಹವಿಲ್ಲದೆ ಹೋಗುವುದಿಲ್ಲವೆಂದು ಈ ವಚನದ ಉಲ್ಲೇಖವಾಗಿದೆ. ಹಾಗೆ ಅವಸರದ ರೇಖಣ್ಣನ ಚಿಕಿತ್ಸೆ ಕೊಡುವ ವಚನ, ಅವಸರದ ರೇಖಣ್ಣನ ಚಿಕಿತ್ಸೆ ಕೊಡುವ ಒಂದು ವಚನ ಅನ್ನೋದು. ಶರೀರಕ್ಕೆ ರುಜೆ ಬಂದು ತೊಡಕಿದಲ್ಲಿ ರುಜೆಯ ಭೇದವನ್ನರಿತು ಶರೀರ ಧರ್ಮವನ್ನರಿತು ತನುವಿನ ಚಿಕಿತ್ಸೆ ಅಂತಕ್ಕಂಥ. ಇನ್ನೊಮ್ಮೆ, ಶರೀರಕ್ಕೆ ರುಜೆ ಬಂದು ತೊಡಕಿದಲ್ಲಿ ರುಜೆಯ ಭೇದವನ್ನರಿತು ಶರೀರ ಧರ್ಮವನ್ನರಿತು ತನುವಿನ ಚಿಕಿತ್ಸೆ. ಅಂದ್ರೆ ರೋಗಿಯ ದೇಹಕ್ಕೆ ಚಿಕಿತ್ಸೆ ಕೊಡಬೇಕಾದದ್ದು ಅಗತ್ಯ ಅನಿಸಿದಾಗ ಅಂತ ಮಹತ್ವದ ವಚನ ನೋಡ್ತೇವೆ ಇಲ್ಲಿ. ರೋಗಿಯ ದೇಹಕ್ಕೆ ಚಿಕಿತ್ಸೆ ಕೊಡಲೇಬೇಕು ಅಂತ ಒಂದು ಸಂದರ್ಭ ಬಂದಾಗ ಆತನಿಗೆ ಬಂದಂತ ರೋಗದ ಗುಣಧರ್ಮ ಏನು, ಅದು ಯಾವ ರೋಗ, ಅದರ ಗುಣಲಕ್ಷಣಗಳು ಏನು, ಮತ್ತು ರೋಗಿಯ ರೋಗಿ ಶಾರೀರಿಕವಾಗಿ ಅವ ಯಾವುದನ್ನು ತಡ್ಕೋಬಹುದು, ಎಷ್ಟರ ಮಟ್ಟಿಗೆ ತಡ್ಕೋಬಹುದು ಅಥವಾ ತಡ್ಕೋತಾ ಇಲ್ಲ, ಅವನ ಪ್ರಕೃತಿ, ಅವನ ಶರೀರವನ್ನು, ರೋಗದ ಗುಣಲಕ್ಷಣ ಮತ್ತು ಅವನ ಶರೀರವನ್ನು ಸರಿಯಾಗಿ ಪರಿಶೀಲಿಸಬೇಕು. ಸರಿಯಾಗಿ ಪರಿಶೀಲಿಸಿ ತಿಳ್ಕೊಂಡು ಚಿಕಿತ್ಸೆ ಮಾಡಬೇಕೆಂದು ಅವಸರದ ರೇಖಣ್ಣ ಈ ವಚನದ ಮೂಲಕ ಮನಗಾಣಿಸಿದ್ದಾನೆ. ನೋಡ್ರಿ, ಎಷ್ಟ ಮಹತ್ವದಾದಂತ ವಚನ ಇಲ್ಲಿ ಕಾಣ್ತೀವಿ. ಅಂದ್ರೆ ಯಾವ್ಯಾವ ಲಕ್ಷಣಗಳಿದಾವೆ, ಆ ರೋಗದ ಹೆಸರು ಏನು, ಮತ್ತು ಅವನ ಪ್ರಕೃತಿ, ಅವನ ಶರೀರ ಅದನ್ನು ಹೆಂಗೆ ಸ್ಪಂದಿಸ್ತದ, ಈ ಎಲ್ಲವನ್ನು ಡಿಟೇಲ್ಸ್ ಅಧ್ಯಯನ ಮಾಡಿ ಅವನಿಗೆ ತಕ್ಕ ಒಂದು ಏನು ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದನ್ನ ಪರಿಕಲ್ಪನೆಯಲ್ಲಿ ಈ ವಚನ ಹೇಳ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಆದ್ರೆ ಇವತ್ತಿನ ಕಾಲದಲ್ಲಿ ಡಾಕ್ಟರು ಈ ತರದಂಥ ದೀರ್ಘವಾಗಿ ಚಿಕಿತ್ಸೆ ಮಾಡುವುದಿಲ್ಲ ಅಂತ ಹೇಳುದಿಲ್ಲ, ಬಟ್ ಇಂಥ ಒಂದು ವೈಶಿಷ್ಟ್ಯ ರೀತಿಯಲ್ಲಿ ವ್ಯಕ್ತಿಯ ರೋಗಿಯ ಒಂದು ರೋಗ ಲಕ್ಷಣವನ್ನು ಕಂಡುಹಿಡಿತಿಲ್ಲ. ಏನೇ ಮಾಡಿದ್ರು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಗಳ ಮೇಲೆ ಅಂತ ಡಾಕ್ಟರ್ ಇವತ್ತಿನ ಕೊರತೆ ಇದೆ, ಆ ತರದ ನೋಡುವಂತ ಕೊರತೆ ಇದೆ. ಅವೆಲ್ಲ ಡಾಕ್ಟರ್ಗಳು, ಒರಿಜಿನಲ್ ಡಾಕ್ಟರ್ಗಳು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಏನೇ ಮಾಡಿದ್ರು ಕೂಡ, ಪರೀಕ್ಷೆ ಮಾಡಿದ್ರು, ಏನೇ ಒಂದು ಚಿಕಿತ್ಸೆ ಕೊಡ್ಬೇಕಂದ್ರ ಎಲ್ಲವೂ ಪ್ರಯೋಗದ ಮೂಲಕ ಮಾಡಿ ಆ ಒಂದು ಮಷಿನ್ಗಳ ಆಧಾರದ ಮೇಲಿಂದ ಕೊಡ್ತಾರ. ಇಂಥ ಒಂದು ಇದು ಏನಂತಂದ್ರೆ ಇದು ಪರಿಪಕ್ವವಾದಂತಹ ಒಂದು ಚಿಕಿತ್ಸೆ ಕೊಡುವಂತಹ ಲಕ್ಷಣ ಅಲ್ಲ ಅನ್ನೋದನ್ನ ನಾವು ಇವತ್ತಿನ ಕಾಲದಲ್ಲಿ ಕಾಣ್ತೀವಿ. ಬಟ್ ಆ ಕಾಲದಲ್ಲಿ ಇದೆಲ್ಲವನ್ನು ಸರ್ವೆ ಮಾಡಿ ತಕ್ಕ ಚಿಕಿತ್ಸೆಯನ್ನು ಕೊಡ್ಬೇಕನ್ನತಕ್ಕಂಥ ವಚನ ಇಲ್ಲಿ ರೇಖಣ್ಣ ಹೇಳಿದ್ರು ಅನ್ನುವಂಥದ್ದು ನೋಡ್ತೀವಿ. ಇದು ಅಲ್ಲದೆ ಅಂಬಿಗರ ಚೌಡಯ್ಯ ಒಂದು ಸಣ್ಣ ನುಡಿ ಹೇಳ್ತಾನ. ಅಂಬಿಗರ ಚೌಡಯ್ಯ ದೇಹವು ರೋಗ ರುಚಿಗಳಿಗೆ ಆಗರವಾಗಿದೆ ಎಂದು ಸಾರ್ತಾನೆ. ಈ ಶರೀರ ರೋಗ ರುಚಿಗಳಿಂದ ತುಂಬಿದೆ. ಹೆಂಗೆ ಸಾಸಿವೆ ಕಾಳಷ್ಟು ಸುಖ ಅದ, ಸಾಗರದಷ್ಟು ದುಃಖ ಅದ. ಹಂಗ ಒಂದು ಸಣ್ಣ ಶರೀರದ ಅದ್ರ ತುಂಬಾನೇ ರೋಗವನ್ನು ಕೂಡ್ಯದ ಅಂತಕ್ಕಂಥದ್ದು ಪ್ರಜ್ಞೆ, ಚಿಂತನೆ ಈ ಅಂಬಿಗರ ಚೌಡಯ್ಯ ಹೇಳ್ತಾನೆ ವಚನ ಮೂಲಕ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಚನ್ನಬಸವಣ್ಣವರು ವಿಷದಷ್ಟವಾದ ನರವ ಗರುಡ ಸಂಬಂಧದ ಮಂತ್ರ ಆರೋಗ್ಯ ಕಾಯವ ಮಾಡುವಂತೆ ಔಷಧ ಚಿಕಿತ್ಸೆ ಅಂತಕ್ಕಂಥದ್ದನ್ನ ಈ ಒಂದು ಸಣ್ಣ ನುಡಿ ಹೇಳ್ತಾರೆ. ಸೊ ಹೀಗೆ ಅನೇಕ ಶರಣರು, ನಾನು ಸುಮ್ಮನೆ ಒಂದು 6-7 ಶರಣಗಳನ್ನು ತೆಗೆದುಕೊಂಡಿದ್ದೀನಿ. ಅನೇಕ ಶರಣರು ತಮ್ಮ ವಚನಗಳಲ್ಲಿ ಈ ಆರೋಗ್ಯದ ಕುರಿತು ಸ್ಪಷ್ಟಪಡಿಸಿದ್ದಾರೆ. ಇವುಗಳ ಅಧ್ಯಯನದಿಂದ ಭಾರತ ಒಳಗೊಂಡಂತೆ ವಿಶ್ವ ಮಾನವ ಸಮುದಾಯವನ್ನು ಭಯಂಕರ ರೋಗಗಳಿಂದ ಮುಕ್ತಗೊಳಿಸಿ ಆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣವೇ ಅವರ ಗುರಿ ಹಾಗೂ ಹಂಬಲ ಆಗಿತ್ತೆಂದು ಇದರಿಂದ ಸ್ಪಷ್ಟವಾಗ್ತದೆ. ಈ ವಚನ ಅಧ್ಯಯನದಿಂದ ಏನು ಸ್ಪಷ್ಟವಾಗ್ತಂದ್ರ, ಈ ಶರಣರ ಈ ವಚನಗಳಿಂದ ಏನ್ ಸ್ಪಷ್ಟವಾಗ್ತದಂದ್ರ ಇಡೀ ಜಗತ್ತನ್ನೇ
ರೋಗಗಳಿಂದ ಮುಕ್ತ ಮಾಡಿ ಆ ಮೂಲಕ ಸ್ವಾಸ್ಥ್ಯ ಸಮಾಜದ ನಿರ್ಮಾಣವೇ ಅವರ ಗುರಿ ಮತ್ತು ಹಂಬಲ ಆಗಿತ್ತು ಅನ್ನೋದನ್ನ ಈ ವಚನಗಳ ಇಡೀ ವಚನಗಳ ಅಧ್ಯಯನದ ಒಂದು ತಿರುಳಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇದಿಷ್ಟು ಏನು ಶರಣರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆಗಳನ್ನ ನಾವು ನೋಡ್ತೀವಿ. ಇನ್ನು ಆಹಾರ ಪದ್ಧತಿಯ ಪರಿಕಲ್ಪನೆಗಳು ಏನಿತ್ತು 12ನೇ ಶತಮಾನದೊಳಗ ಅನ್ನುವಂಥದ್ದನ್ನ ಒಂದಿಷ್ಟು ನೋಡೋಣ. ಪ್ರಾಣಕ್ಕೆ ಪ್ರಸಾದವೇ ಆಹಾರ. ಯಾಕಂತಂದ್ರೆ ಪ್ರಸಾದ ರಹಿತ ಯಾವ ಜೀವಿಯೂ ಬದುಕಲಾರ. ಗಾಳಿ ನೀರಿನಂತೆ ಆಹಾರವು ಪ್ರಾಣದ ಆಧಾರವಾಗಿದೆ. ಈ ನಿಟ್ಟಿನಲ್ಲಿ ವಚನಗಳಲ್ಲಿ ವಿವಿಧ ಆಹಾರಗಳ ಪರಿಕಲ್ಪನೆಗಳು ಏನು, ಬೇರೆ ಬೇರೆ ತರದ ಆಹಾರದ ಪರಿಕಲ್ಪನೆಗಳು ಏನು ಅನ್ನೋದನ್ನ ಇಲ್ಲಿ ವಿವೇಚಿಸಲಾಗಿದೆ. ಮೊದಲದಾಗಿ ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಆಹಾರದ ಕ್ರಮ ಏನಿತ್ತು, ಆ ಕಾಲದಲ್ಲಿ ಆಹಾರ ಏನೇನು ಆಹಾರಗಳು ಇದ್ದು ದೋಷಗಳಿದ್ದು ಅನ್ನೋದನ್ನ ಒಂದು ವಚನೆಯನ್ನು ಬರೆದಿದ್ದಾನ ಅಂತ ಮಹಾನ್ ವ್ಯಕ್ತಿ. ಚೌಡಯ್ಯನವರು ತಮ್ಮ ಗ್ರಾಮದಲ್ಲಿ ದಿನನಿತ್ಯ ಮಾಡುವ ಊಟೋಪಚಾರಗಳ ಮಾಹಿತಿ ತನ್ನ ಈ ವಚನದಲ್ಲಿ ಸ್ಪಷ್ಟಪಡಿಸಿದ. ಈ ವಚನ ಹೇಳುವಂತೆ ರೊಟ್ಟಿ ಎಂಬುದು ಜಾಗಟೆ, ಮೆಣಸಿನಕಾಯಿ ಎಂಬುದು ತೀರ್ಥ ಗಿಂಡಿ, ಬದನೆಕಾಯಿ ಎಂಬುದು ಲಿಂಗ, ಹರಕಾಗಲಿ ಮುರುಕಾಗಲಿ ಎಣ್ಣೆ ಹೋಳಿಗೆಯೇ ಲೇಸು, ಕುಂಟಿಯಾಗಲಿ ಕುರುಡಿಯಾಗಲಿ ಮನೆ ಹೆಂಡತಿಯೇ ಲೇಸು, ಉದುರ ಅನ್ನ ತುಪ್ಪ ತಟತಟಗುವ ಕಟ್ಟಿನ ಸಾರು ತೃಷ ತುರಿ ಎಂದ ನಮ್ಮ ವೀರ ಅಂಬಿಗರ ಚೌಡಯ್ಯ ಅನ್ನುವಂಥದ್ದನ್ನ ಒಂದು ವಚನ ಬಹಳ ಸ್ಪಷ್ಟವಾಗಿ ಆ ಕಾಲದಲ್ಲಿ ತಮ್ಮ ಕಾಲದಲ್ಲಿ ಯಾವ್ಯಾವ ಆಹಾರಗಳು ಇದ್ದು ಅನ್ನೋದನ್ನ ಈ ವಚನದ ಮೂಲಕ ನಮಗೆ ಸ್ಪಷ್ಟವಾಗ್ತದೆ. ಸಾಮಾನ್ಯವಾಗಿ ಇಲ್ಲಿ ರೊಟ್ಟಿ, ಮೆಣಸಿನಕಾಯಿ, ಬದನೆಕಾಯಿ, ಎಣ್ಣೆ ಹೋಳಿಗೆ, ಉದುರ ಅನ್ನ, ತುಪ್ಪ, ಕಟ್ಟಿನ ಸಾರು, ಈ ಮಾಹಿತಿಗಳು ಈ ವಚನ ನಾವು ಕಂಡುಕೊತೀವಿ. ಇಲ್ಲಿ ಈ ಎಣ್ಣೆ ಹೋಳಿಗೆ ಹರಕಾಗ್ಲಿ ಮುರುಕಾಗ್ಲಿ ಎಣ್ಣೆಯಲ್ಲಿ ಬೇಯಿಸಿದಂತ ಹೋಳಿಗೆ ಅದು ಬಹಳ ಲೇಸು ಅನ್ನುವಂಥದ್ದನ್ನ ಈ ವಚನದ ಮೂಲಕ ನಾವು ಕಂಡುಕೊತೀವಿ. ಹಾಗೆ ಕುಂಟಿ ಆಗಲಿ ಕುರುಡಿ ಆಗಲಿ ಸಮಾಜ ಸಮ್ಮುಖದಲ್ಲಿ ಮದುವೆಯಾದಂತಹ ಒಂದು ವಿವಾಹ ಏನಿದಳ ಆ ಒಂದು ಪತ್ನಿ ಏನಿದಳ ಅವಳು ಕುಂಟಿನಿ ಆಗಿರ್ಲಿ ಕುರುಡಿನಿ ಆಗಿರ್ಲಿ ಅವಳು ಲೇಸು ಅನ್ನುವಂಥದ್ದನ್ನ ಈ ವಚನದ ಮೂಲಕ ನಾವು ಕಾಣ್ತೇವೆ. ಸಮಾಜ ಇವತ್ತು ಇದು ಕಾಣಬೇಕು. ಕುಂಟೆಗೆದ ಅಂತ ಹೇಳಿ ಮದುವೆ ಆಗುತ್ತಾನ ಹಾಗೆ ಕುಂಟೆ ಅದ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ನಾವು ಬಿಡ್ತಾ ಇದ್ದೀವಿ, ನೋಡ್ತಾ ಇದೀವಿ ಅಂತದೆಲ್ಲ. ನಾನು ಹಾಗೆ ಎಣ್ಣೆ ಕರೆದ್ರು ಕೂಡ ಬಿಡು ಕುಣುಕ್ ಆಗ್ಯಾವ ಅದನ್ನ ಬೇಡ ಅಂತಕ್ಕಂಥದ್ದು ಒಗಿತಾರೆ, ಬಿಸಾಡ್ ಒಗಿತಾರೆ ಅಂತದ್ದನ್ನು ನೋಡಿ. ಬಟ್ ಹರಕಾಗ್ಲಿ ಮುರುಕಾಗ್ಲಿ ಎಣ್ಣೆಯಲ್ಲಿ ಬೇಯಿಸಿದಂತ ಹೋಳಿಗೆ, ಕುಂಟೆಯಲ್ಲಿ ಕುರುಳಿಯಲ್ಲಿ ಏನು ನಮ್ಮ ಪತ್ನಿಯರು ಅವರು ಲೇಸು ಅನ್ನುವಂಥದ್ದನ್ನು ಎಂತ ಅರ್ಥ ಗರ್ಭಿತವಾಗಿ ಇಲ್ಲಿ ಚೌಡಯ್ಯನವರು ಅರ್ಥ ಮಾಡ್ಕೊಂಡಿದ್ದಾರ, ಅದನ್ನು ನುಡಿದಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕೊಂತೀವಿ. ಹಾಗೆ ಇನ್ನೊಂದು ವಚನದಲ್ಲಿ ವಚನ ನಂಬರ್ 62 ಅಕ್ಕಿ, ಗೋಧಿ, ಬೇಳೆ, ಬೆಲ್ಲ, ಸಕ್ಕರೆ, ಉಪ್ಪು ಇವೆಲ್ಲ ಅವರ ವಚನದಲ್ಲಿ. ಹಾಗೆ ಮುಟ್ಟಿಗೆ, ಗುಗ್ರಿ, ಶೀತನಿ, ಹಣ್ಣು, ಹಾಲು, ಮೊಸರು, ಮಜ್ಜಿಗೆ ಇವೆಲ್ಲ ಉಲ್ಲೇಖಗಳು ಕಾಣ್ತಿವೆ. ಇವುಗಳಲ್ಲಿ ಕೊನೆಯದಾಗಿ ಮುಟ್ಟಿಗೆ, ಗುಗ್ರಿ, ಶೀತನಿ ಈ ಮೂರು ಏನದವ ಇವತ್ತಿನ ಜನತೆಗೆ ಗೊತ್ತಿಲ್ಲ. ಮುಟ್ಟಿಗೆ ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ನಮಗೂ ಒಳಗೊಂಡಂತೆ ಸ್ವಲ್ಪ ಏನು ಸಂಡಸ್ ಕೂಡ್ತಾ ಇದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು 4 ಬೆಳ್ಳುಳ್ಳಿ ಹಾಕಿ ಕುಟ್ಟಿ ಅದನ್ನು ಚೆನ್ನಾಗಿ ಮಿತ್ತಿ ಬಿಸಿ ಬಿಸಿಯಾದ ತಿಂದ್ರೆ ಅಲ್ಲಿ ಏನು ಸಂಡಾಸವೇ ಮುಂದೆ ಸಂಡಾಸ್ ಕೂಡ್ಸೋದು ಕಡಿಮೆ ಆಗ್ತದ ಅನ್ನೋಂಥದ್ದನ್ನು ನಾವು ನೋಡಿದ್ರೆ ನಾವೇ ಸಾಕ್ಷಿ. ಸೊ ಅಂಥದ್ದು ಇವತ್ತಿನ ಕಾಲದಲ್ಲಿ ಎಲ್ಲಿ ಆ ಮುಟ್ಟಿ ಅಂದ್ರೆ ಏನಂತ ಕೇಳುವಂತ ಪರಿಸ್ಥಿತಿ ಇದೆ. ಹಾಗೆ ಗುಗ್ರಿ ಅಂತೂ ಗೊತ್ತೇ ಇಲ್ಲ ಇವತ್ತಿನ ಕಾಲದೊಳಗ. ಶೀತನಿ ಯಾರು ಇವತ್ತಿನ ಕಾಲದಲ್ಲಿ ಸುಡುವುದಿಲ್ಲ ಶೀತನಿ. ಇವೆಲ್ಲವೂ ಆ ಕಾಲದಲ್ಲಿ ಇದ್ದು ಅನ್ನುವಂಥದ್ದನ್ನು ವಚನ ಮೂಲಕ ಕಾಣ್ತೀವಿ. ಇಂಥ ಒಂದು ವೈಜ್ಞಾನಿಕ ರೀತಿಯಲ್ಲಿ, ವೈಚಾರಿಕ ರೀತಿಯಲ್ಲಿ ಆರೋಗ್ಯಕರವಾದಂತಹ ಆಹಾರ ದೋಷಗಳು ಆ ಕಾಲದಲ್ಲಿ ಇದ್ದು ಅನ್ನೋಂಥದ್ದು ನೋಡ್ತೀವಿ. ಒಂದು 1.5 ರಿಂದ 2 ತಿಂಗಳ ನಮ್ಮ ತಂದೆಯವರು ಶೀತಿ ತಿಂತಿದ್ರು. ಅದು ಎಮ್ಮೆ ಹಾಲು ಉಂಡ ಹಾಗೆ, ಹಸಿ ಎಮ್ಮೆ ಹಾಲು ಕುಡ್ದ ಹಾಗೆ ಆಗ್ತಿತ್ತು. ಶೀತಿ 2 ಹೊತ್ತು ಶೀತಿ ತಿಂತಿದ್ರು. ಸೊ ಹೀಗೆ ಈ ಎಲ್ಲ ಆಹಾರಗಳು ಹೆಂಗಾಗಿತ್ತು ಅಂದ್ರೆ ಜವಾರಿ ಒಳ್ಳೆ ಗುಣಧರ್ಮವುಳ್ಳಂತಹ ದವಸ ಧಾನ್ಯಗಳು ಆ ಕಾಲದಲ್ಲಿ ಇದ್ದು ಅಂತ ಊಟ ಮಾಡ್ತಿದ್ರು ನಾವು ಕೊಡ್ತೀವಿ. ಇವತ್ತಿನಲ್ಲಿ ಬೀದಿ ಮೇಲೆ ಇರ್ತಕ್ಕಂಥ ಬೇಕರಿ ಮತ್ತು ಏನು
ಬೇರೆ ರೀತಿಯಾದಂತ ಕಲಬೆರಕೆ ಆದಂತ ಫುಡ್ ತಿಂದುದ್ರಿಂದ ನಮಗೆ ಈ ತರ ರೋಗ ಬಂದಿವೆ. ಬಟ್ ಆ ಕಾಲದಲ್ಲಿ ಒರಿಜಿನಲ್ ಫುಡ್ ತಿನ್ನುವುದರಿಂದ ಈ ಯಾವ ರೋಗಗಳು ಕೂಡ ಬರ್ತಿರ್ಲಿಲ್ಲ. ಅಂತ ಆಹಾರವನ್ನು ಅವರು ಒರಿಜಿನಲ್ ಆಹಾರವನ್ನು, ಜವಾರಿ ಆಹಾರವನ್ನು ತಿಂತಿದ್ರು ಅನ್ನೋದನ್ನು ನಮಗೆ ಸ್ಪಷ್ಟ. ಇದು ಅಲ್ಲದೆ ಕುರಿ, ಕೋಳಿ, ಮೀನು, ಗೋವು ಇವೆಲ್ಲನೂ ತಿಂತಿದ್ರು ಅನ್ನುವಂಥದ್ದನ್ನು ಈ ವಚನದಿಂದ ಸ್ಪಷ್ಟವಾಗ್ತದ. ಹಾಗೆ ಇದಕ್ಕೆ ಪುಷ್ಟೀಕರಿಸುವಂತೆ ಶರಣೆ ಕಾಳವ ಒಂದು ವಚನ ಈ ರೀತಿ ಹೇಳ್ತದ: ಕುರಿ, ಕೋಳಿ, ಕರಿ ಮೀನು, ಕಿರು ಮೀನು ತಿಂಬುವರೆಂದು ವಚನದ ಮೂಲಕ ಹೇಳ್ತಾರೆ. ಅಂದ್ರೆ ಇನ್ನು ಇವೆಲ್ಲ ಮಾಂಸಾಹಾರಿಗಳು ಏನು ಊಟನೂ ಕೂಡ ಆ ಕಾಲದಲ್ಲಿ ಇತ್ತು ಅನ್ನೋದನ್ನ ನಮಗಿಲ್ಲಿ ಸ್ಪಷ್ಟವಾಗಿದೆ. ಹಾಗೆ ಅಕ್ಕಮಾದಿ ವಚನದಲ್ಲಿ ಆಹಾರದ ಪರಿಚಯ ಏನಾಗಿತ್ತು ಅನ್ನುವಂಥದ್ದನ್ನ ಅವಳ ವಚನದಲ್ಲಿ ಏನ್ ಹೇಳಿದ್ರು ಅನ್ನುವಂಥದ್ದನ್ನು, ಪ್ರಕೃತಿಯ ಪ್ರೇಮದಲ್ಲಿ ಅಡಗಿರುವ ವೈಜ್ಞಾನಿಕ ಸತ್ಯ ಕುರಿತು ಅಕ್ಕನ ಒಂದು ವಚನ, ಪ್ರಕೃತಿಯ ಪ್ರೇಮವನ್ನು ಒಳಗಿರತಕ್ಕಂಥ ಒಂದು ವಚನ. ಈಳೆ, ನಿಂಬೆ, ಮಾವು, ಮಾದಲಕ್ಕೆ ಹುಳಿ ನೀರು ಎರೆದವರ ಯಾರಯ್ಯ, ಬಾಳೆ, ಕಬ್ಬು, ಹಲಸು, ನಾರಿವಾಳಕ್ಕೆ ಸಿಹಿ ನೀರು ಎರೆದವರ ಯಾರಯ್ಯ. ಹೀಗೆ ಹೇಳ್ತಾ ಈ ರೀತಿ ಇರಲು ಇಂತಿ ಜಲ ನೆಲ ಒಂದೇ, ಆಕಾಶ ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಹ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನೇನು ಹಲವು ಜನಾಂಗಗಳು ಕೂಡಿಕೊಂಡಿದ್ದೇನು ತನ್ನ ಪರಿ ಬೇರೆ ಅನ್ನುವಂಥದ್ದನ್ನು ಈ ವಚನ ನೋಡಿದಾಗ ನಮಗಿಲ್ಲಿ ಆಹಾರಗಳ ಬಗ್ಗೆ ಸ್ಪಷ್ಟವಾಗ್ತದೆ. ತರುಲತೆಗಳಲ್ಲಿರುವ ವೈಜ್ಞಾನಿಕ ಸತ್ಯಗಳನ್ನು ಹೇಳುವುದರೊಂದಿಗೆ ಚೈತನ್ಯ, ಈಳೆ, ನಿಂಬೆ, ಮಾವುಗಳ ಹುಳಿ ನೀರೆರೆದವರು ಯಾರು, ಕಬ್ಬು, ಹಲಸು, ನಾರಿವಾಳಿಗಳಿಗೆ ಸೀನೆರೆದವರು ಯಾರು, ಇಲ್ಲಿ ನೆಲ, ಜಲ, ಗಾಳಿ ಇವೆಲ್ಲವೂ ಒಂದೇ ಆಗಿದ್ರೂ ಬಣ್ಣ, ರುಚಿ ಭಿನ್ನವಾಗಿವೆ. ಪ್ರಕೃತಿಯಲ್ಲಿ ಅಡಗಿರುವ ವೈಜ್ಞಾನಿಕ ಸತ್ಯದ ಮಾತು ಇದಾಗಿದ್ದು, ಇದು ಏನೇ ಇರಲಿ ಇಲ್ಲಿ ನಮಗೆ ಬೇಕಾದದ್ದು ಮಾವು, ಕಿತ್ತಳೆ, ನಿಂಬೆ, ಕಬ್ಬು, ಬಾಳೆ, ಹಲಸು, ಭತ್ತ ಇವೆಲ್ಲವೂ ಅಂದಿನ ಮೂಲ ಆಹಾರ ದವಸ ಧಾನ್ಯಗಳಾಗಿದ್ವು ಅನ್ನೋದನ್ನ ಇವೆಲ್ಲವೂ ಅವರು ಒಂದು ಕ್ರಮಶಿರಿಯಲ್ಲಿ, ಒಂದು ವೈಜ್ಞಾನಿಕ ರೀತಿಯಲ್ಲಿ ಅವರು ಆಹಾರವಾಗಿ ತೆಗೆದುಕೊಳ್ತಿದ್ರು. ಅದರಿಂದ ಅವರ ಆರೋಗ್ಯ ಬಹಳ ಸ್ಪಷ್ಟವಾಗಿ ಇರ್ತಿತ್ತು ಅನ್ನೋದನ್ನ, ಬಹಳ ದೀರ್ಘವಾಗಿ ಆರೋಗ್ಯ ಅವರು ಇರ್ತಿತ್ತು ಪಡಿತಿದ್ರು ಅನ್ನೋದಂತ ನಾವು ನೋಡ್ತೀವಿ. ಹಾಗೆ ಬಸವಣ್ಣವರು ಒಂದು ರೀತಿಯಲ್ಲಿ, ಬಸವಣ್ಣವರು ಒಂದು ವಚನದಲ್ಲಿ ಕಾಣ್ತೀವಿ ನಾವು. ಬಸವಣ್ಣವರು ಕಾಯಕ, ವಿಕಾರ, ಮನೋವಿಕಾರಗಳ ಬಗೆಗೆ ಚಿಂತಿಸುವಾಗ ಎನ್ನ ಚಿತ್ತವು ಅತಿ ಹಣ್ಣು ನೋಡಯ್ಯ ಅಂತ ಕೇಳ್ತಾನೆ. ಒಂದು ವಚನ ಹೇಳುವಾಗ ಅಲ್ಲಿ ಒಂದು ಸಾಲ ಬರ್ತದೆ, ಎನ್ನ ಚಿತ್ತವು ಅತಿ ಹಣ್ಣು ನೋಡಯ್ಯ ಅಂತ. ಮನಸ್ಸು ಆ ತರ ಚಂಚಲ ಆಗಿದೆ ಅಂತಕ್ಕಂಥ ಅರ್ಥದಲ್ಲಿ ನಮಗೆ ಅದು ಏನೇ ಇರಲಿ ಅತಿ ಹಣ್ಣನ್ನು ನಾವು ಇಲ್ಲಿ ಕಾಣ್ತೀವಿ. ಸಾಮಾನ್ಯವಾಗಿ ಈಗ ಅತಿ ಹಣ್ಣದಿಂದ ಶುಗರ್ ಇದ್ದವ್ರು ಹೆಚ್ಚು ಅತಿ ಹಣ್ಣು ತಿನ್ನಕ್ ಹೋಗ್ತಾರೆ. ಯಾಕಂದ್ರೆ ಶುಗರ್ ಕಡಿಮೆ ಆತಂತ ಹಿನ್ನೆಲೆ, ಶುಗರ್ ಕಡಿಮೆ ಆತಕ್ಕಂಥ ಹಿನ್ನೆಲೆ ಅತಿ ಹಣ್ಣು ಗೊತ್ತಿದ್ದಾರೆ. ಆದ್ರೆ ಎಷ್ಟೋ ಜನಕ್ಕೆ ಅತಿ ಹಣ್ಣು ಗೊತ್ತಿಲ್ಲ. ಅತಿ ಹಣ್ಣು ತಿಂದ್ರೆ ಎಷ್ಟೆಂತ ರೋಗಗಳನ್ನು ಕಡಿಮೆ ಆಗ್ತಾವ, ರೋಗ ಬರುವುದಿಲ್ಲ ಅನ್ನುವಂಥದ್ದನ್ನು ಅಂದೇ ಬಸವಣ್ಣವರು ಇಲ್ಲಿ ಒಂದು ವಚನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ತೀವಿ. ಹಾಗೆ ಲಕ್ಕಮ್ಮನ ಒಂದು ವಚನ, ಐದಕ್ಕಿ ಲಕ್ಕಮ್ಮ ಅಂದ್ರೆ ಈಸಕ್ಕಿ ಆಸೆ ನಿನಗೇಕೆ, ನಮಗೇಕೆ ಅಂತಕ್ಕಂಥ ಒಂದು ಪದವನ್ನು ನೋಡಿದಾಗ ಅಂದ್ರೆ ಅಕ್ಕಿನೂ ಬಳಸ್ತಿದ್ರು ಅನ್ನುವಂಥದ್ದನ್ನು ನೋಡ್ತೀವಿ. ಇಂದಿನಂತ ಪಾಲಿಸಿ ಮಾಡಿದ ಅಕ್ಕಿ ಅಲ್ಲ, ಇಂದಿನ ಆಹಾರವು ಎಲ್ಲವೂ ರೋಗ ತರ್ತಕ್ಕಂಥ ಆಹಾರಗಳಾಗಿವೆ. ಸಾಮಾನ್ಯವಾಗಿ ಎಲ್ಲವೂ ರೋಗ ತರ್ತಕ್ಕಂಥ ಆಹಾರಗಳಾಗಿವೆ. ಅಂದಿನ ಆಹಾರಗಳು ಎಂತವಾಗಿದ್ವು ಅಂದ್ರೆ ಎಲ್ಲವೂ ಬಂದಂತ ರೋಗಗಳನ್ನು ಶಮನ ಮಾಡುವಂತ ಆಹಾರಗಳಾಗಿದ್ವು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿದೆ. ಸೊ ಹೀಗೆ ಈ ರೀತಿ ಬೇರೆ ಬೇರೆ ವಚನಕಾರರಲ್ಲಿ ನಾವು ಇಂಥ ವಚನಗಳನ್ನು ಗಮನಿಸಿದಾಗ ಈ ಆಹಾರಗಳ ಒಂದು ಪರಿಕಲ್ಪನೆಗಳು ನಮಗೆ ಸಿಗ್ತಾವ. ಆ ಎಲ್ಲ ಆಹಾರಗಳು ಪೌಷ್ಟಿಕಾಂಶಗಳಿಂದ ಕೂಡಿದವು, ಏನು ಜವಾರಿಯಾಗಿ ಕೂಡಿದವು, ಮಿತವಾಗಿ ಊಟ ಮಾಡ್ತಿದ್ರು, ಹೊತ್ತಿಗೆ ಊಟ ಮಾಡ್ತಿದ್ರು. ಇವೆಲ್ಲವನ್ನು ವಚನಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಅಂದಿನ ಜನರು ಸಾಮಾನ್ಯವಾಗಿ ಇಂದಿನಂತಹ ಏನು ವಿಜ್ಞಾನ ಅಥವಾ ವೈದ್ಯಕೀಯ ಮುಂದುವರೆಯಲಾರದ ದಿನಗಳಲ್ಲಿ ಅವರು ಸಾಮಾನ್ಯವಾಗಿ ದೀರ್ಘಕಾಲವಾಗಿ ಬಾಳ್ತಿದ್ರು, ನಿರೋಗಿಯಾಗಿ ಬಾಳ್ತಿದ್ರು ಅನ್ನುವಂಥದ್ದು ನೋಡಿದಾಗ ಅಂದಿನ ಆಹಾರವು ಕೂಡ ಬಹಳ ಮುಖ್ಯವಾಗಿತ್ತು. ಅಂತಹಾರವನ್ನು ಅವ್ರು ಬಳಸ್ತಿದ್ರು ಅನ್ನೋಂಥದ್ದು ನೋಡ್ತೀವಿ. ಕ್ರಮಶೀಲಿ ಬಳಸ್ತಿದ್ರು ಅನ್ನೋಂಥದ್ದು ನೋಡ್ತೀವಿ. ಯದ್ವಾ ಅವ್ರು ಬಳಸ್ತಿರಲಿಲ್ಲ ಅನ್ನುವಂಥದ್ದು ನಮ್ಗೆ ಈ ವಚನಗಳನ್ನು ಮೂಲಕ. ಸೊ ಹೀಗೆ ನಾವು ಈ ರೀತಿಯಾದಂತ ಒಂದು ಸಮೀಕ್ಷೆಯನ್ನು ಮಾಡಿದ್ವಿ. ಇನ್ನು ಸಮಾರೂಪದಲ್ಲಿ ಒಂದೆರಡು ಲೈನ್ ನೋಡ್ಬೇಕಂದ್ರೆ, ಆರೋಗ್ಯ ಭಾಗ್ಯ ಎಂಬಂತೆ ಶರಣರ ಈ ಆರೋಗ್ಯ ಸಂಹಿತೆಗಳು ಇಂದಿನ ವೈದ್ಯರು ಬೆರಗಾಗುವಂಥದ್ದಾಗಿದೆ. ಇಂದಿನ ವೈದ್ಯರು ಏನಾದರೂ ಒಂದು ದಿಕ್ಕುಗಳನ್ನು ಓದಿದ್ರ ಬೆರಗುಗೊಳಿಸುವಂಥದ್ದು ಈ ವಚನಗಳಾಗಿವೆ. ಅವು ಆರೋಗ್ಯವನ್ನು ತಿಳಿಸುತ್ತಾ ಸಮಾಜ ಹಾಗೂ ಜೀವನದ ಸಂತೋಷಗಳಿಗೆ ಬುನಾದಿಯಾಗಿವೆ. ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಹೀಗೆ ಸಮಗ್ರ ಆರೋಗ್ಯಕ್ಕೆ ಈ ವಚನ ಸಾಹಿತ್ಯ ಸಂಜೀವಿನಿಯಾಗಿದೆ.
ಈ ವಚನ ಸಾಹಿತ್ಯ ಸಂಜೀವಿನಿಯಾಗಿದೆ. ಇಂದು ನಾವು ನಮ್ಮ ಪೂರ್ವಜರಿಗಿಂತ ಹೆಚ್ಚು ಕಾಲು ಬಾಳುತ್ತಿದ್ದೇವೆ ನಿಜ. ಪೂರ್ವಜರು ಸುಮಾರು ಇಷ್ಟು ದೀರ್ಘವಾಗಿ ಅಂದ್ರೆ ಸುಮಾರು 80 ತನ ಬಾಳ್ತಿರ್ಲಿಲ್ಲ ಅಷ್ಟು, ಬಟ್ ಇವತ್ತು ನಾವು ಬಾಳ್ತಿದ್ದೇವೆ ನಿಜ. ಆದ್ರೆ ಈ ಆರೋಗ್ಯ ಸಂಹಿತೆಗಳ ತದ್ವಿರುದ್ಧವಾಗಿ ಆಸೆ, ದುಶ್ಚಟ, ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗಳಿಂದ ಅಂದ್ರೆ ಕಲಬೆರಕೆಯ ಆಹಾರ ಪದ್ಧತಿಗಳಿಂದ ಭಯಂಕರ ರೋಗಗಳಿಗೆ ಬಲಿಯಾಗಿ ಘೋರ ರೋಗಗಳು ಅಂದ್ರೆ ಕ್ಯಾನ್ಸರ್, ಲಕ್ವ, ಹೃದಯಘಾತಗಳು ಇವತ್ತಿನ ಪ್ರಸ್ತುತ ಸಂದರ್ಭದೊಳಗ ನಾವು ಕಾಣ್ತೀವಿ. ಇಂಥ ಘೋರ ಕ್ಯಾನ್ಸರ್ ಅಂತ ಘೋರಗಳು ಇವತ್ತಿನ ಸಾಮಾನ್ಯವಾಗಿ ಸಾಕಷ್ಟು ಜನ ಹೃದಯಘಾತಕ್ಕೆ ಸಾಯ್ತವೆ. ಇಂಥ ರೋಗಗಳಿಗೆ ನಾವು ಕಾರಣ ಆಗ್ತೀವಿ. ಅದಕ್ಕ ಕಲಬೆರಕೆ ಆಹಾರ ತಿಂದು ಅನ್ನೋಂಥದ್ದು ನೋಡ್ತೀವಿ. ಅನಾರೋಗ್ಯದಿಂದ ಬಳಲುತ್ತಿದ್ದೇವೆ. ಇದನ್ನು ತಡೆಗಟ್ಟಿ ಆರೋಗ್ಯಕರ ಜೀವನ ನಡೆಸಬೇಕಾದ್ರೆ ಶರಣರು ನೀಡಿದ ಈ ಆರೋಗ್ಯಕರದ ಸಂಹಿತೆಗಳನ್ನು, ಸಂವಿಧಾನವನ್ನು ಅರಿಯಬೇಕು. ಕಾಯಕವೇ ಕೈಲಾಸ ಇವೆಂದು ದುಡಿಯಬೇಕು. ಸತ್ಯ ಶುದ್ಧ ಮನಸ್ಸಿನಿಂದ ದೈವೀ ಸ್ವರೂಪವಾದ ಸಮಾಜ ಸೇವೆ ಅಂದ್ರೆ ದಾಸೋಹ, ಸಮಾಜ ಸೇವೆ ಅಂದ್ರೆ ದಾಸೋಹ ಮಾಡುವುದಕ್ಕಿಂತ ಬೇರೆ ಆರೋಗ್ಯಕರ ಜೀವನ ಈ ಜಗತ್ತಿನಲ್ಲಿ ಇನ್ನೊಂದು ಇಲ್ಲವೆಂದು ನಾವೆಲ್ಲರೂ ಕನ್ನಡಿಗರು ಜಗತ್ತಿಗೆ ಸಾರಿ ಹೇಳಬೇಕು. ಈ ರೀತಿ ಮಾಡಿ ಅಂತೇಳಿ ನಾವೆಲ್ಲರೂ ಕನ್ನಡಿಗರು ಜಗತ್ತಿಗೆ ಸಾರಿ ಹೇಳಬೇಕು. ಅಂದಾಗ ಮಾತ್ರ ವಿಶ್ವದ ಜನತೆ ಆರೋಗ್ಯಕರ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಗೊಳ್ಳುವ ಮೂಲಕ ಶರಣರ ಗುರಿ ಏನದಂದ್ರ, ಶರಣರ ಗುರಿ ಹಾಗೂ ಹಂಬಲಗಳು, ಆ ಶರಣರ ಗುರಿ ಮತ್ತು ಹಂಬಲಗಳ ನಿಲುವಿಗೆ ಬದ್ಧರಾಗುವ ಹೆಮ್ಮೆ ನಮ್ಮದಾಗಲಿ ಎಂದು ಆಶಿಸುತ್ತಾ ಈ ಪ್ರಬಂಧಕ್ಕೆ ಪೂರ್ಣ ವಿರಾಮ ಇಡುವೆ. ಇದುವರೆಗೂ ತಾವೆಲ್ಲರೂ ಶಾಂತ ಚಿತ್ತದಿಂದ ಆಲಿಸಿದ್ದಕ್ಕೆ, ಕೇಳಿದ್ದಕ್ಕೆ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ, ನನಗೆ ತಿಳಿದ ಮಟ್ಟಿಗೆ ನಾನು ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನುವಂತ ಭಾವನೆಯಲ್ಲಿ ನಾನು ಚಿಕ್ಕದವನಾಗಿ ಸಾಧಕರಿದ್ದೀನಿ. ಈ ರೀತಿಯಾಗಿ ನಾವೆಲ್ಲರೂ ಗಮನಿಸುತ್ತಾ ಶಾಂತ ಕೇಳಿದ್ದಕ್ಕ ಮತ್ತು ಈ ಅವಕಾಶ ಮಾಡಿಕೊಟ್ಟಂತ ಪಟ್ಟಣ ಸರ್ ಗುರುಗಳಿಗೂ ಮತ್ತು ಎಲ್ಲ ಶರಣೆಯರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಏನಾದರೂ ಸಮಸ್ಯೆಗಳಿದ್ರೆ ನನಗೆ ತಿಳಿತಾ ಇದ್ರೆ ಅಂದ್ರೆ ನಾನು ಉತ್ತರ ನೀಡುವೆ. ಇಲ್ಲಾಂದ್ರೆ ನಮ್ಮ ಗುರುಗಳು ಪಟ್ಟಣ ಸೇರ್ ಅದಾರ, ಅವರಾದ್ರೂ ಉತ್ತರ ಕೊಡ್ತಾರೆ. ನೀವು ಏನಾದ್ರೂ ಸಮಸ್ಯೆ ಇದ್ರೆ ಸ್ವಲ್ಪ ಪ್ರಶ್ನಿಸಬಹುದು. ಶರಣಾರ್ಥಿಗಳು ಶರಣರಾದ RS ಬಿರಾದರ್ ಅವರಿಗೆ ಅತ್ಯಂತ ಸುದೀರ್ಘವಾಗಿ, ಸುಂದರವಾಗಿ ತಮ್ಮ ವಿಷಯವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯೇ ಎನ್ನುವಂತೆ ಆರೋಗ್ಯದ ಗುಟ್ಟನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಆರೋಗ್ಯವನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಎಂಬಂತ ಮಾತನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಶರಣರಲ್ಲಿ ಆರೋಗ್ಯದ ಮಹಿಮೆ ಹೇಗಿತ್ತು ಅನ್ನೋದನ್ನ ಹಲವಾರು ಶರಣರಕಾರರ ವಚನಗಳನ್ನ ಇಲ್ಲಿ ನಿದರ್ಶನವನ್ನ ನೀಡುತ್ತಾ ಬಹಳಷ್ಟು ವಿಸ್ತೃತವಾದಂತಹ ಮಾಹಿತಿಯನ್ನ ನಮಗಿಲ್ಲಿ ತಾವು ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಇಡೀ ನಮ್ಮ ತಂಡದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ವಂದನೆಗಳನ್ನ ಅರ್ಪಿಸ್ತೀನಿ. ವೈದ್ಯ ಸಂಗಣ್ಣ ಅವರಿಂದ ಹಿಡ್ಕೊಂಡು ಆಂಡಯ್ಯನವರಾಗಿರ್ಬೋದು, ಸರ್ವಜ್ಞರಾಗಿರ್ಬೋದು, ಅವರೆಲ್ಲರ ವಚನಗಳ ಮೂಲಕ, ವಚನದ ತಾತ್ಪರ್ಯದ ಮೂಲಕ ಆಹಾರದ ಮಹಿಮೆಯನ್ನ ನಮಗಿಲ್ಲಿ ಇವತ್ತು ಮನನ ಮಾಡಿಕೊಟ್ರಿ. ಅದಕ್ಕೆ ತಮಗೆ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನೊಂದು ನಾವು ಬೆಂಗಳೂರು ಕೊಂಡಿದ್ದೀವಿ, ನಿನ್ನೆಲ್ಲ ಮೊನ್ನೆ ಬಂದೀವಿ. ಗಡಬಡಿಯಲ್ಲಿ ಅದನ್ನ ತಯಾರು ಮಾಡಿದ್ದೀನಿ. ವಚನಗಳನ್ನು ಓದುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ನನಗೆ ಸ್ಪಷ್ಟವಾದ ಹೆಚ್ಚು ಕಡಿಮೆ ಓದುವಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನ ಕ್ಷಮಿಸಬೇಕು, ನನಗೆ ಟೈಮ್ ಸಿಗ್ಲಿಲ್ಲ. ಸರ್ ಮಾಡಿ ಹೆಚ್ಚು ಕಡಿಮೆ 1-2-3 ಕಡೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಓದುವಾಗ ನನಗೆ ಅದು ಸ್ಪಷ್ಟವಾಗಿ ನಾನು ಪದೇ ಓದ್ಕೊಳ್ಳಾರದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ. ಅದಕ್ಕೆ ಕ್ಷಮೆ ಇರಲಿ ತಮ್ಮಲ್ಲಿ ಎಲ್ಲರಿಗೂ. ನಾನು ಬಲ್ಲವರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ತಾವು ಹಾಗೆ ಅನ್ಕೊಳಕ್ ಹೋಗ್ಬಿಡ್ರಿ. ಬಹಳಷ್ಟು ಚೆನ್ನಾಗಿಯೇ ನೀವು ವಿಷಯವನ್ನ ಪ್ರಸ್ತುತಪಡಿಸಿದ್ರಿ. ಸಾಕಷ್ಟು ವಚನಗಳನ್ನ ಇಲ್ಲಿ ನಿದರ್ಶನ ಕೊಟ್ಟಿದ್ದೀರಿ. ಹಾಗಾಗಿ ನಮಗೂ ಕೂಡ ಇವತ್ತು ಶರಣರ ವಚನಗಳಲ್ಲಿ ಇಷ್ಟೆಲ್ಲ ವಿಸ್ತೃತವಾದಂತಹ ಮಾಹಿತಿ ಅಡಗಿದ್ದನ್ನು ಕೂಡ ನಾವು ಇವತ್ತು ಇಲ್ಲಿ ಅರ್ಥೈಸ್ಕೊಂಡ್ವಿ. ಅದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಯ್ಯನ್ಮ.
ಬಹುಶಃ ಇವತ್ತು ಒಂದು ಒಳ್ಳೆಯ ಉಪನ್ಯಾಸವನ್ನ ಪ್ರೊಫೆಸರ್ ಆರ್ ಎಸ್ ಬಿದಾರ್ ಅವರು ಬೆಂಗಳೂರಲ್ಲಿದ್ದರು. ಅನಿವಾರ್ಯ ಕಾರಣದಿಂದ ಇವತ್ತು ಡಾಕ್ಟರ್ ಶಾರದಾಮಣಿಯವರ ಉಪನ್ಯಾಸ ಇತ್ತು. ಅವರ ಜನರಲ್ ಬಾಡಿ ಮೀಟಿಂಗ್ ಕಾಲೇಜಲ್ಲಿ ಇದ್ದ ಕಾರಣ ಅವ್ರಿಗೆ ಆಗಲಿಲ್ಲ. ನಾನು ಅಣ್ಣ ಇಲ್ಲ, ತಂಗಿ ಇಲ್ಲ ಅಂತಕ್ಕಂಥ ಒಂದು ಕೊರತೆಯನ್ನು ಪ್ರೊಫೆಸರ್ ಆರ್ ಎಸ್ ಬಿರಾದರ್ ಅವರು ಮತ್ತು ರತ್ನಾಕರ್ ಬಿರಾದರ್ ನನಗೆ ಆ ಕೊರತೆಯನ್ನು ನೀಗ್ಸಾರ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ವಚನ ಸಾಹಿತ್ಯದ ಹಲವು ಮಗ್ಗಲುಗಳನ್ನು, ವಿವಿಧ ಆಯಾಮಗಳನ್ನು, ವಿಭಿನ್ನವಾಗಿ ವಚನಗಳನ್ನು ಅರ್ಥೈಸ್ತಕ್ಕಂಥ ಮನೋರೋಗ, ಆಹಾರ, ಆರೋಗ್ಯ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಕ್ಕಂಥ ಪ್ರೊಫೆಸರ್ ಆರ್ ಎಸ್ ಬಿರಾದರ್ ಅವರು ಸಂಘರ್ಷ ಜೀವಿಗಳು, ಸರಳ ಜೀವಿಗಳು, ಒಂದು ಬದ್ಧತೆಯನ್ನ ಇಟ್ಕೊಂಡವರು. ನಾನು ಇವತ್ತು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ವಿಜಯಪುರ ಜಿಲ್ಲೆಯೊಳಗೆ ಬಸವಣ್ಣ ಮತ್ತು ಹಲವಾರು ಶರಣರ ಹುಟ್ಟಿದ್ರು ಕೂಡ ಅಲ್ಲಿ ಶರಣರ ಸ್ಮಾರಕಗಳು ಹೆಸರು ಉಳ್ತಕ್ಕಂಥ ಯಾವುದೇ ಕೆಲಸ ಆಗಿಲ್ಲ. 23ನೇ ತಾರೀಕಿಗೆ ನಾವು ಇದು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದೊಳಗೆ ಬಸವ ಅಧ್ಯಯನ ಪೀಠ ಆಗಬೇಕು. ಅಲ್ಲಿರ್ತಕ್ಕಂಥ ವಸ್ತ್ರ ವಿನ್ಯಾಸ ಅಕ್ಕಮಹಾದೇವಿದು ಬದಲಾವಣೆ ಆಗಬೇಕು. ಆಮೇಲೆ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹಲವಾರು ಬೇಡಿಕೆಗಳನ್ನಿಟ್ಟು ನಾವು ಹೋರಾಟ ಮಾಡ್ತಾ ಇದ್ವಿ. ಬಹುಶಃ ಇವತ್ತು ಮುದ್ದೇಬೇಳಿಂದ 2 ಟ್ರ್ಯಾಕ್ಸು, ಸಿಂದಗಿಯಿಂದ ಬರ್ತಾ ಇದ್ದಾರೆ 1 ಟ್ರ್ಯಾಕ್ಸು, ಜಮಖಂಡಿಂದ ಬರ್ತಾ ಇದ್ದಾರೆ, ಶಾಪುರದಿಂದ ವಿಜಯಲಕ್ಷ್ಮಿ ಹಂಗರಿಗೆ ಅವರು ಕರ್ಕೊಂಡು ಬರ್ತಾ ಇದ್ದಾರೆ, ಜಳಕೀಸರು ಜಮಖಂಡಿಂದ ಬರ್ತಾ ಇದ್ದಾರೆ. ಸೊ ಹೆಚ್ಚಿನ ಸಂಖ್ಯೆ ಬರ್ತಾ ಇದ್ದಾರೆ. ಬಿಜಾಪುರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ್ಕೊಂಡು 10 ಗಂಟೆಗೆ ಸರಿಯಾಗಿ ವಿಜಯಪುರ ಜಿಲ್ಲಾಧಿಕಾರಿ ಅಲ್ಲಿ ಬಂದರೆ ಅಲ್ಲಿ ಕೊಟ್ಟು ನಂತರ 11:30 ಗಂಟೆಗೆ ನಾನು ವಿಷಯ ಜೊತೆ ಮಾತಾಡಿದೆ. ಫೋನ್ ಮಾಡಿ ಬರೀ ಸರ್ ಹೆಚ್ಚಿಗೆ ತಿಳ್ಕೊಂಡು ಹೇಳಿದ್ದಾರೆ. ಭಾಳಷ್ಟು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಇದರ ಬಗ್ಗೆ ಭಾಳಷ್ಟು ಖುಷಿಯಾಗ್ಯಾರ. ಆ ಕಾರಣದಿಂದ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ನಾನು ಪ್ರೊಫೆಸರ್ ಆರ್ ಎಸ್ ಬಿರಾದರ್ ಅವರಿಗೆ ಇದನ್ನು ಒಂದು ಲೇಖನ ಬೇಡ, ಒಂದು ಪುಸ್ತಕದ ರೂಪದೊಳಗೆ ಮಾಡ್ರಿ, ಅದನ್ನು ಪ್ರಕಟ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ ಹೆಚ್ಚಿನ ವಚನಗಳು ಪಾಪ ಸರ್ವಜ್ಞನ ತೊಗೊಂಡ್ರು, ಶರಣರು ತೊಗೊಂಡ್ರು, ಬಸವಣ್ಣನ ವಚನಗಳನ್ನು ವಿಭಿನ್ನವಾಗಿ ಎನ್ನ ಚಿತ್ತವು ಅತಿಯನ್ನು ನೋಡುವಂಥ ಮನೋರೋಗಗಳನ್ನು, ಮಾನಸಿಕ ಇದ್ರ ಬಗ್ಗೆ ಹೇಳಿದ್ದಾರೆ. ಎಲ್ಲ ಶರಣರಿಗೆ ನನ್ನ ವಿನಂತಿ ಅಂತಂದರೆ ತಾವೆಲ್ಲರೂ ಕೂಡ ಹಿಂಗೆ ಪ್ರಯತ್ನ ಮಾಡಿದರೆ ಆರ್ ಎಸ್ ಬಿರಾದರ್ ಭಾಳಷ್ಟು ಸಂಘರ್ಷ, ಅವ್ರ ಜೀವನನೇ ಒಂದು ಕಷ್ಟ, ನೋವು. ಅದೇ ರೀತಿಯಾಗಿ ರತ್ನಾಕರ್ ನಿಂತಾರ ಒಂದು ರೀತಿಯೊಳಗೆ ನನಗೆ ಇದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯರ ನೆನಪು ಬರುತ್ತೆ ಅವ್ರ ಮನೆಯೊಳಗೆ. ತಾವೆಲ್ಲರೂ ಕೂಡ ಬಿಜಾಪುರಕ್ಕೆ ಬರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಗುರುಗಳಿಗೆ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬಹುದು? ಪಡ್ನಾಡ್ ಸರ್ ಕರೀರಿ, ಸಿದ್ದಪ್ಪ ಪಡ್ನಾಡ್ ಸರ್. ಸಿದ್ದಪ್ಪ ಪಡ್ನಾಡ್ ಸರ್ ಮಾತಾಡ್ಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಬಿರಾದರ್ ಸರ್ ವಿಷಯವನ್ನು ಬಹಳ ವಿಸ್ತೃತವಾಗಿ ಸಂಗ್ರಹ ಮಾಡಿ ಬಹಳ ಸುದೀರ್ಘವಾದ ಒಂದು ಉಪನ್ಯಾಸವನ್ನು ನೀಡಿದರು. ಬಹಳ ಸುಂದರವಾದ ವಿಷಯ ಮತ್ತು ಅದು ದಿನನಿತ್ಯ ನಮ್ಮ ಜೀವನದೊಳಗೆ ಬೇಕಾದಂಥದ್ದು. ಯಾಕಂದ್ರೆ ಆಹಾರ, ಆರೋಗ್ಯ ಇವು ಎಲ್ಲರಿಗೂ ಬೇಕಾದಂಥ ವಿಷಯನೇ. ಅದು ಇವು ಬಿಟ್ಟೇನದ ಅದೇ ಪೂರಕವಾಗಿ 1-2-3 ಸ್ವಲ್ಪ ನಾನೇನು ವಿವರಿಸ್ಲಕ್ಕೆ ಹೋಗಂಗಿಲ್ಲ. ಸರ್ವಜ್ಞನು ಆಹಾರದ ಕುರಿತು ಬಹಳ ಸುಂದರವಾದ ಮಾತುಗಳನ್ನು ಹೇಳ್ಯಾನ. ಸುಮ್ಮನೆ 1-2 ಮಿನಿಟ್ ಟೈಮ್ ತಗೊಂಡು ಆ ವಚನ ನನಗೆ ಹಿಡಿಸಿದ್ರಿಂದ ಮಾರ್ಕ್ ಹಾಕಿಟ್ಟಿದ್ದೆ, ತಮಗೆ ಓದ್ತೀನಿ. ಅಕ್ಕುಳಿಸಿದ ಹೊಟ್ಟೆ ಬೆಕ್ಕುಗಣ್ಣಿನ ಮೋರೆ, ಅಕ್ಕುಳಿಯ ತುಂಬ ಕಡುಗೋಪಿ ಪುರುಷನು ಚಿತ್ತನಿಗ ಮೇಳ ಸರ್ವಜ್ಞ. ಅಕ್ಕಳಿಸಿದ ಹೊಟ್ಟೆ ಹಸಿದಾಗ ಅಕ್ಕಳಿಸ್ತದ, ಅದನ್ನ ನೋಡಕ್ ಆಗಂಗಿಲ್ಲ ಅನ್ನೋದು ಹೇಳ್ತಾನ. ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು, ಸಿಕ್ಕ ರೋಗದಲ್ಲಿ ವೈದ್ಯನಿಗೆ ರೊಕ್ಕವ ನಿಕ್ಕುತ್ತಲಿರುವ ಸರ್ವಜ್ಞ ಅಂತ ಹೇಳ್ತಾನ. ಅಕ್ಕಿಯಂ ತೆಂಗು ಜಾನಕ್ಕಿಯಂ ಲಂಕೆಯು, ಮೆಕ್ಕೆಯಂ ಕಣಕ ಕೆಡದಂತೆ ದುರ್ಬುದ್ಧಿ ಒಕ್ಕಲ್ಲಿ ಕೇಡು ಸರ್ವಜ್ಞ ಅಂತ ವಚನ ಹೇಳ್ತಾರ. ಅಕ್ಕಿ ಓಗರ ಲೇಸು ಮೆಕ್ಕೆ ಹಿಂಡಿಯು ಲೇಸು, ಮಕ್ಕಳನ್ನು ಹೆರುವ ಸತಿಲೇಸು ಜಗಕ್ಕೆಲ್ಲ ರೊಕ್ಕವೇ ಲೇಸು ಸರ್ವಜ್ಞ ಅಂತ ಹೇಳ್ತಾನ. ಹಾಗೆ ಮುಂದೆ ಬಹಳ ಸುಂದರವಾದ ಮಾತು. ಇಲ್ಲಿ ನೋಡ್ರಿ, ಅಟ್ಟುಂಬು ಮೂಡಲು ಹೆಂಗೆ ಯಾವ ನಾಡಿನೊಳಗೆ ಹೆಂಗ್ ಉಣ್ತಾರ ಅಂತ ಅನ್ನೋದನ್ನ ಹೇಳ್ತಾನ. ಅಟ್ಟುಂಬುದು ಮೂಡಲ, ಸುಟ್ಟುಂಬುದು ಬಡಗಲ, ತಟ್ಟೆಯಲುಂಬುದು ಪಡುವಲ ತೆಂಕಲದು, ಮುಷ್ಟಿಯಲುಂಬುವರು ಸರ್ವಜ್ಞ ಅಂತ ಹೇಳ್ತಾನ. ಹಾಗೆ ಮುಟ್ಟಲುಂಬರು ಸರ್ವಜ್ಞ.
ಇಲ್ಲಿ ನೋಡ್ರಿ ಆಹಾರದ ಬಗ್ಗೆ, ಆಹಾರದ ಎಷ್ಟು ಮುಖ್ಯ ಅನ್ನೋದ, ಅಡಿಗಳೆದ್ದೇಳುವವು ನುಡಿಗಳೇ ಕೆಳಸುವು. ಹಸಿದಾಗ ಏನಂತ ಆಗ್ತದ, ಅಡಿಗಳೆದ್ದೇಳುವವು ನುಡಿಗಳೂರೇ ಕೇಳಿಸವು. ಮಡದಿಯರ ಮಾತು ಸೊಗಸವು ಕೂಳುತ್ತಾ ತಡೆದ ಅರಗಳಿಗೆ ಸರ್ವಜ್ಞ. ಒಂದು ಅರಗಳಿಗೆ ಊಟ ಸಿಗ್ಲಿಕ್ಕಂದ್ರ ಅದು ಹೆಂಗ್ ಆಗ್ತದ ಅನ್ನೋದನ್ನ ಸುಂದರವಾದ ವಚನದೊಳಗ ಹೇಳ್ತಾರ ಅವರು. ಮುಂದ ಅನ್ನ ದೇವರ ಮುಂದೆ ಇನ್ನು ದೇವರ ಉಂಟೆ, ಅನ್ನವಿರು ತನಕ ಪ್ರಾಣವು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ ಅಂತ ಅನ್ನುವಂತ ಮಾತು ಹೇಳ್ತಾನ. ಹಾಗೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅದ. ಅನ್ನದಿಮ್ಮೆ ಮುನ್ನ ಮೇಲನ್ನದಿಂ ಬಳಿಕ ಮುನ್ನ ಎನ್ನಲದಳೆಯ ಕಾಯವು ತಂದು ತಿನ್ನದವ ಕೆಟ್ಟ ಸರ್ವಜ್ಞ. ಅನ್ನದ ಬಗ್ಗೆ ಎಷ್ಟು ಮಹತ್ವವನ್ನ ಹೇಳ್ತಾರ ಅವರು. ಅನ್ನದ ಕುರಿತು ಬಹಳಷ್ಟು ವಚನ ಸರ್ವಜ್ಞ ಬರೆದಿದಾರ. ಅನ್ನವನ್ನು ಇಕ್ಕದೆ ನನ್ನಿಯನ್ನು ನುಡಿಯದಲೆ, ಮನ್ನಣೆಯ ನೀಯದಿರುತ್ತಿದ್ದ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ ಅಂತ ಹೇಳ್ತಾನ. ಹಾಗೆ ಅನ್ನವನ್ನು ಇಕ್ಕುವುದು ಅನ್ನ ಜಾತನೆ ಕುಲಜ, ಅನ್ನವನ್ನು ಇಕ್ಕದ ಉಣ್ಣು ತಿಪ್ಪ ಕುಲಜಾತ, ಅನ್ನ ನೆಂದರಿಗೂ ಸರ್ವಜ್ಞ ಅನ್ಯ ನೆಂದರಗೂ ಸರ್ವಜ್ಞ, ಅವನು ಬ್ಯಾರೆ ತಿಳ್ಕೊ ಅಂತ. ಅನ್ನ ನೀಡದೆ ಸನ್ನೆಯ ನೋಡದೆ ಮನ್ನಣೆಯ ಮೊದಲ ನರಿಯದೆ ಇಹ ನಪನು ಕುನ್ನಿಯಂ ಕಷ್ಟ ಸರ್ವಜ್ಞ. ಅವ ಅರಸಿದ್ರು ಸುದಕ್ಕೆ ಕುನ್ನಿಯಿಂದ ಕಷ್ಟ ಅಂತ ಹೇಳ್ತಾನವ. ಇದೆಂತ ಸುಂದರವಾದ ಮಾತ ಹೇಳ್ತಾನ. ಈಗ ಇನ್ನೊಂದು 330 ಇನ್ನು ನೋಡ್ರಿ ಇಲ್ಲಿ ಅನ್ನದ ಉಂಡು ಕುಳ್ಳಿರೆ ಹೊಲ್ಲ. ನೋಡ್ರಿ ಉಂಡು ಕುದ್ರವ, ಉಂಡು ಕುಳ್ಳಿರೆ ಹೊಲ್ಲ, ಮಂಡೆಯಲ್ಲಿ ಹೊರೆ ಹೊಲ್ಲ, ಕಂಡಿರಲು ಹೊಲ್ಲ ಹಗೆಗಳ ದುರ್ಜನರ ಕೊಂಡಾಟ ಹೊಲ್ಲ ಸರ್ವಜ್ಞ. ಉಂಡು ಕೆಂಡವ ಕಾಶಿ, ಎಷ್ಟು ಸುಂದರವಾದ ವಚನ ಇದು. ಉಂಡು ಕೆಂಡವ ಕಾಶಿ, ಉಂಡು ಉಂಡು ಕೆಂಡವ ಕಾಶಿ, ಉಂಡು ಶತಪವತ್ ನಡೆದು ಉಂಡೆಡದ ಮಗ್ಗುಲಲಿ ಮಲಗೆ ವೈದ್ಯನ ಬಂಡಾಟವಿಲ್ಲ ಸರ್ವಜ್ಞ ಅಂತ. ಉಂಡು ನಾವು ಕೆಂಡ ಕಾಸಿ 100 ಹೆಜ್ಜೆ ನಡೆದು ಹಿಂಗಿರ್ಬೇಕು ಅಂತ ಅನ್ನುವಂತ ಮಾತನ್ನ ಹೇಳ್ತಾನ. ಇನ್ನೊಂದು ಒಂದು ವಚನ ಹೇಳ್ಬಿಡ್ತೀನಿ. ಭಾಳ ಅವು ನನ್ನ ಮನಸ್ಸಿಗೆ ನೆಟ್ಟಂತ ವಚನ. ನೀನನ್ನು ಎಕ್ಸ್ಪ್ಲೈನ್ ಮಾಡ್ಲಕ್ ಹೋಗಂಗಿಲ್ಲ. ಸರ್ವಜ್ಞನ ವಚನ ಎಕ್ಸ್ಪ್ಲೈನ್ ಮಾಡೋನೇ ಅವಶ್ಯಕತೆನೇ ಇಲ್ಲ. ಅವು ತಾನೇ ಅವು ಅರ್ಥವನ್ನು ಕೊಡ್ತಾವ. ಇಲ್ಲಿ ಹೇಳ್ತಾನ ನೋಡು, ಒಮ್ಮೆ ಉಂಡವ ತ್ಯಾಗಿ ಇಮ್ಮೆ ಉಂಡವ ಭೋಗಿ, ಬಿಮ್ಮಗುಂಡವ ನೆರೆ ರೋಗಿ, ಯೋಗಿತ ಸುಮ್ಮನಿರುತಿಯನು ಸರ್ವಜ್ಞ. ಇಂಥ ಸುಮ್ಮನೆ ನಾನು ಮಾತುಗಳನ್ನ ಸಂದರ್ಭದಾಗ ಹೇಳಬೇಕು ಅಂತ ಅನಿಸ್ತು. ಹೇಳಲಾಕ ಅವಕಾಶ ಕೊಟ್ರಿ. ಕೇಳಿದ ಎಲ್ಲರಿಗೂ ಹೇಳಲಾಕ ಅವಕಾಶ ಕೊಟ್ಟ ವೇದಿಕೆಗೂ ತುಂಬಾ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿಗಳು ಸರ್. ತಾವು ಸಹ ಅನ್ನದ ಮಹತ್ವವನ್ನ ಅರ್ಥೈಸುವಂತಹ ಕೆಲವು ವಚನಗಳನ್ನ ಇಲ್ಲಿ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ತಮಗೆ ಧನ್ಯವಾದಗಳು. ಈಗ ನಂತರದಲ್ಲಿ ಕಸ್ತೂರಿ ದಳವಾಯಿ ಮೇಡಮ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಮತ್ತೆ ನಮ್ಮೆಲ್ರಿಗೂ ಶರಣ ದಾಸೋಹದ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ ಎಲ್ಲ ಆಯಾಮಗಳನ್ನ ತಿಳಿಸ್ತಾ ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನ ಸಿದ್ಧಪಡಿಸ್ತಕ್ಕಂತಹ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಶಾರದಾಮಣಿ ಹುಣಸಾಳ್ ಅವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಸಾಕಷ್ಟು ಜನ ದುಡಿತಾ ಇದ್ದಾರೆ, ಅಹರ್ನಿಶ ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಮತ್ತೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಶರಣರಂತ್ರನ ಸಾಲ ದೀಪಗಳಿದ್ದಂಗ. ಅವ್ರು ಯಾವ ವಿಷಯ ಬಿಟ್ಟಾರ, ಯಾವ ವಿಷಯ ಹೇಳಿಲ್ಲ ಅನ್ನೋದೈತ್ರಿ. ನಮ್ಗ ಅದೊಂದು ವಿಶ್ವಕೋಶ ಇದ್ದಂಗ ಶರಣ ಸಾಹಿತ್ಯ ಅಂದ್ರ. ಅದ್ರೊಳಗ ಮನುಷ್ಯ ಸಂಪತ್ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ, ಆರೋಗ್ಯ ಕಳ್ಕೊಂಡ್ರೆ ಎಲ್ಲಾ ಕಳ್ಕೊಂಡಂಗ. ಪ್ರತಿಯೊಂದು ಶರಣರ ಭಾವಚಿತ್ರ ನೋಡ್ರಿ. ಅವರು ಯೋಗ ಧ್ಯಾನದಲ್ಲಿದ್ದಾರೆ, ಆರೋಗ್ಯವಂತರಿದ್ದಾರೆ. ಯಾರ ಮುಖದೊಳಗೂ
ಒಂದು ಕಳ ಚಿಹ್ನೆ ಇಲ್ಲ, ಸತ್ ಕಳೆ ಚಿನ್ಮಯ ಸಚ್ಚಿತ್ ಆನಂದ ತುಂಬಿ ತುಳುಕ್ತೈತಿ. ಹಂಗಂದ್ರ ಅವ್ರೆಲ್ರು ಆರೋಗ್ಯವಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಕೈತಿ. ಹಾಗಾಗಿನೇ ಅವ್ರು ಬರೀ ಹೇಳಿಲ್ಲ, ತಮ್ಮ ವಚನದಲ್ಲಿ ಹೇಳಿದಾರಂತೆ. ಸಂಪನ್ಮೂಲ ವ್ಯಕ್ತಿಗಳು ಬಿರಾದರ್ ಸರ್ ಅವರು ಬಹಳಷ್ಟು ಅಧ್ಯಯನ ಮಾಡಿ ಪರಿಶ್ರಮದಿಂದ ಎಲ್ಲಾ ಶರಣರನ್ನು ತಗೊಂಡು ಒಳ್ಳೆ ವಿಷಯಗಳನ್ನ ತಗೊಂಡು ಮೊದಲು ಆರೋಗ್ಯದ ಬಗ್ಗೆ ಹೇಳಿದ್ರು, ಆಮೇಲೆ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರು. ಆರೋಗ್ಯ ಅಂದ್ರೆ ಮನ್ಸ ಒಂದು ದೊಡ್ಡ ಆರೋಗ್ಯ, ಅದಕ್ಕೆ ಪೂರ್ತಿ ಒಳ್ಳೆ ಆಹಾರ ಸವಿತಾ ಹೋದ್ರ ಅದಕ್ಕಿಂತ ಇನ್ನೊಂದಿಲ್ಲ ಅಂತ ಹೇಳಿ ನಮ್ ಶರಣರು ಎಷ್ಟ್ ಚೆನ್ನಾಗಿ ಹೇಳಿದಾರ ಅಂತ ಹೇಳಿ ಸರ್ ಎಳೆಯಾಗಿ ವಿವರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು. ಶಶಿಕಾಂತ್ ಪಟ್ಟಣ್ ಸರ್ ಅವರು ಒಳ್ಳೊಳ್ಳೆ ಸಮೃದ್ಧ ಸಂಪನ್ಮೂಲ ವ್ಯಕ್ತಿಗಳನ್ನ ಈ ವೇದಿಕೆಗೆ ತರ್ತಾರ. ಇವತ್ತಿನ ನಮ್ಮ ಅಜ್ಜ ಅಜ್ಜಿಯರು ಕೂಡ ತುಂಬಾ ಆರೋಗ್ಯವಾಗಿರ್ತಕ್ಕಂಥವ್ರು, ಆರೋಗ್ಯ ಪರಿಸರದಲ್ಲಿರ್ತಕ್ಕಂಥವ್ರು, ತಮ್ಮ ಕೈಲಾದಷ್ಟು 10,000 ಜನರಿಗೆ ದಾನ ಮಾಡಿದವರು. ಅದ್ರಾಗ ನಮ್ಮ ಅಜ್ಜಿ ಅಂತೂ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ. ಇವತ್ ನಾ ಇಷ್ಟ ಸದೃಢವಾದ ಮನಸ್ಸಿನಲ್ಲಿ ಸದೃಢವಾದ ಶರೀರ, ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಐತಂದ್ರ ನಮ್ಮ ಅಜ್ಜಿನ ಕಾರಣ. ಒಂದ್ ಮಾತು ಇವತ್ ನಾ ಹೇಳಬೇಕು, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ. ನಂದ PhD ಮತ್ತೆ MPhil ಥೀಸಿಸ್ ನಾನ್ ಮನ್ಯಾಗ ಬರದ್ರ ನನಗ್ ಹೊತ್ತಿಗೆ ಏನ್ ಬೇಕು ಬಿಸಿ ಬಿಸಿದ್ ಮಾಡಿ ಹಾಕ್ತಿದ್ಲ ಆ ತಾಯಿ. ಅವ್ರನ್ನ ಎಷ್ಟ್ ನೆನ್ಸಿದ್ರು ಕಡಿಮೆನೆ. ಅಂತದ್ 10,000 ಜನರಿಗೆ ದಾನ ಮಾಡಿದಂತ ಕೈ ಅದು. ಹೊಲಕ್ 20 ಕೂರ್ಗ್ ಹೊಲಕ್ ಆಳ್ ಬರ್ತಿದ್ರಲ್ಲ, ಎಲ್ಲರಿಗೂ ಅನ್ನದಾನ ಮಾಡಿದ ಕೈ ಅದು. ಅಂತ ಆರೋಗ್ಯವಂತ ಅಜ್ಜಿಯವರೆಲ್ಲ ಉತ್ತಮವಾದ ಅಡಿಗೆ ಅನ್ನದಾಸೋ ಮಾಡಿದಂತ ಜೀವ ಅದು. ಅವ್ರ ಶರಣರ ಹೆಂಗ ಮರಣ ಮಹಾನೋಮೆ ಅಂತಾರಲ್ಲ, ಹಂಗ ಹೇಳಿ ಅವ್ರ 3 ದಿನ ಹಿಂದಕ್ಕಿಂತ ಇನ್ನೇನೊಂದು ಜೀತ್ ಮುಗೀತ ಉಳಿದಿನ ಅದಾವ ಅಂತೇಳಿ ಯಾವಾಗ್ಲೂ ಶರಣರ ವಚನಗಳನ್ನು ಓದಿದ್ರು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದ್ರು, ಆಮೇಲೆ ಸರ್ವಜ್ಞನ ವಚನಗಳನ್ನು ಓದಿದ್ರು. ನಾನ್ ಕಾಲೇಜಿಗೆ 7:30 ಕಳ್ಸಿದ್ರಂದ್ರ 10 ಅಡಿಗೆ ಮುಗಿತಿತ್ತು. ನಾ 2 ಗಂಟೆ ಬರೋ ಮಟ್ಟ ಒಳ್ಳೊಳ್ಳೆ ಪುಸ್ತಕ ಓದ್ಕೊಂಡ್ ಕುಂದಿರ್ತಿದ್ದೆ. ನಂದು ಲಾಸ್ಟ್ ಚಾಪ್ಟರ್ PhD ಬರಕತ್ತಿದ್ದೆ. ಅವಾಗ ಅವ್ರ ಅನಾರೋಗ್ಯಕ್ಕ ಅವ್ರು ಇಲ್ಲ ಸ್ವಲ್ಪ ಏನೋ ಆರಾಮಿರ್ಲಿಲ್ಲ, ಹಂಗ ಹೋಗಿ ಬಿಟ್ರು ಹೇಳ್ದಂಗ. ಅದಕ್ಕ ನನಗ ಬಹಳ ಖುಷಿ ಆತ್ ಇವತ್ತು. ಅವೆರಡು ಆತ್ಮಕ್ಕೆ ಶಾಂತಿ ಸಿಗ್ಲಿ. ದೊಡ್ಡ ಮಾತನದ ಬಂದಿವರಲ್ಲ ಅವರೆಲ್ಲ ಸಮಾಜ ಸೇವೆಯನ್ನು ಮಾಡಿದಂತವ್ರು. ಇವತ್ತ ಈ ಉಪನ್ಯಾಸ ಇಟ್ಟಿದ್ದಕ್ ಸಾರ್ಥಕ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿ. ಡಾಕ್ಟರ್ ಕಸ್ತೂರಿ ದಳವಾಯಿ ಅವರೊಬ್ಬರು ಒಟ್ಟ ಸೃಜನಶೀಲ ಸಾಹಿತಿಗಳು. ಅವರ ಥೀಸಿಸ್ ನೋಡಿನಿ, ಅವರ ಪುಸ್ತಕಗಳನ್ನ ನೋಡಿನಿ. ಮೊಹಮ್ಮದ್ ಕುಯಿ ಅವ್ರ ಬಗ್ಗೆ ಮತ್ತು ಸಾಕಷ್ಟು ಲೇಖನಗಳನ್ನು ಬರೆದಾರ. ಮತ್ತು ಅದು ಅಷ್ಟೇ ಅಲ್ಲದ ವಚನ ಸಾಹಿತ್ಯ ಮತ್ತು ಶರಣರ ಬಗ್ಗೆ ವೈಚಾರಿಕ ನೆಲೆಯಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು. ಅವರ ಅಜ್ಜ ಅಮ್ಮನ ಹೇಳ್ಬೇಕಾದ್ರೆ ಭಾವುಕರಾದರು. ಪಾಪ ಅತಿ ಹಳೆ ವಯಸ್ಸಿನಲ್ಲಿ ಅವ್ರ ತಂದೆಯವರ ಒಂದು ಅನಿರೀಕ್ಷಿತ ಸಾವಿಗೆ ಈಡಾದರು. ಸಂಘರ್ಷ ಮಾಡಿ ಇವತ್ತು ವಿಶ್ವವಿದ್ಯಾಲಯ ಮಟ್ಟದ ಪ್ರಾಧ್ಯಾಪಕ ಮಟ್ಟದ ಸಂಶೋಧನಾತ್ಮಕ ಲೇಖನಗಳನ್ನು ಮಾಡ್ತಾರೆ. ನಿರಂತರವಾಗಿ ಅವರು 2 ದತ್ತಿ ಉಪನ್ಯಾಸ ಕೊಟ್ಟಿದ್ದಾರೆ. ಅವರ ಅಜ್ಜ ಅಮ್ಮ ಅವರಿಗೆ ನಾನು ಮನದುಂಬಿ ಶರಣನ್ನ ಅರ್ಪಿಸ್ತಾ, ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ RS ಬಿರಾದರ್ ಸರ್ ಅವರಿಗೂ ಧನ್ಯವಾದ. ಧನ್ಯವಾದಗಳು ಸರ್ ಪಟ್ಟಣ್ ಸರ್ ಅವ್ರಿಗೆ. ಹಾಗೆ ಸಾಲಕ್ಕಿ ಸರ್ ಮಾತಾಡ್ತಾರೆ ನೋಡ್ರಿ. ಸಾಲಕ್ಕಿ ಸರ್. ಮೇಡಮ್ ಗಂಗಾಧರ್ ಸಾಲಕ್ಕಿ ಸರ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊತೇನೆ. ಸಹೋದರಿ ಕಸ್ತೂರಿ ದಳವಾಯಿ ಅವರ ಪ್ರಾರ್ಥನೆ ದುಃಖದಲ್ಲಿ ನಾವು ಇದ್ದೀವಿ. ಬಹಳ ದೊಡ್ಡ ಕೆಲಸ. ಅಜ್ಜ ಅಜ್ಜಿ ನಲವಡೆ ಬಂಧುಗಳನ್ನ ನೆನೆಸಿದ್ದು ಬಹಳ ಒಳ್ಳೆಯ ಒಂದು ಒಳ್ಳೆಯ ಸ್ಮರಣೆ. ಅದು ಶ್ರಾವಣದ ಹೊಸ್ತಿಲಲ್ಲಿ ನಾವೆಲ್ಲ ಒಳ್ಳೆಯ ಸ್ಮರಣೆ ಮಾಡೋದು ಒಂದು ಬಹಳ ಘನಕಾರ್ಯ. ನಮ್ಮ ಸಮೂಹ, ನಮ್ಮ ಬಹಳ ಒಳ್ಳೆಯ ಶರಣ ಸತ್ಸಂಗ ಇದು ಇವತ್ತು ಸಾರ್ಥಕ. ಒಬ್ಬ ಸೃಜನಶೀಲ ಸಾಹಿತಿಯ ಕಣ್ಣಲ್ಲಿ ನೀರ್ ತರಿಸಿದ್ದು, ಯಶಸ್ವಿಯಾಗಿದ್ದು ಏನು ಇಲ್ಲ, ಹೃದಯದಿಂದ ಬಂದ ಮಾತುಗಳು. ಈ ವಿಷಯದಲ್ಲಿ ಸಹೋದರ RS ರುದ್ರಣ್ಣ ಮತ್ತು ರತ್ನಕ್ಕ ದಂಪತಿಗಳು ಬಹಳ ಒಳ್ಳೆಯದು. ನನಗೆ ನೆನಪದ, ನಮ್ಮ ಮೊದಲನೇ ಸಭೆಯಲ್ಲಿ, ವಿಜಯಪುರದ ಸಭೆಯಲ್ಲಿ ನಮ್ಮ RS ಬಿರಾದರ್ ಸರ್ ತಮ್ಮಿಬ್ರು ಪಾಟೀಲ್ರು ಮತ್ತು ಪಡ್ನಾಳ್ ಇಬ್ಬರಿಗೇನು ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಮ್ಮ ಭಾಷಣ ಉಪನ್ಯಾಸ ಸ್ಟಾರ್ಟ್ ಮಾಡಿದ್ರು. ಇದು ಗುರುವಂದನೆ. ಈ ನೆಲೆಯಲ್ಲಿ ನಮ್ಮ
ಒಂದು ಸಮೂಹ ನಡೀತಿದೆ. ಅದಕ್ಕೆ ಬಹಳ ಒಳ್ಳೆಯ ಗ್ರೂಪ್ ಸತ್ಸಂಗ. ಇವತ್ತು RS ಬಿರಾದಾರು ಜೋಳದ ನಾಡಿನ ಶರಣ, ಜೋಳದ ನಾಡಿನ ಎಲ್ಲಾ ಜೋಳ ಸಿರಿಧಾನ್ಯಗಳು ಎಲ್ಲ ಅನ್ನದ ಬಗ್ಗೆ ಸಾಕಷ್ಟು ಹೃದಯದಿಂದ ಬಂತು. ಬಹಳ ಯಾವುದೂ ಆಮ್ ಇಲ್ಲ, ಬಹಿರಂಗ ಇಲ್ಲ, ಅಗದಿ ಮಹಾತ್ಮದೇ ಹೃದಯದಿಂದ ಮಾತುಗಳು ಬಹಳ ಎಲ್ಲರಿಗೂ ಹಿಡಿಸಿದ್ವು. ನಮ್ಮ ನಿಂಬೆನಾಡು ಈಚೆ ಕಡೆ ಮೊನ್ನೆ ಚೀಫ್ ಮಿನಿಸ್ಟರ್ ನಮ್ಮ ನಾಡಿಗೆ ಬಂದಾಗ ಏನೋ ಹೇಳ್ತಿದ್ರು ಅಂತ. DK ಶಿವಕುಮಾರ್ ಬಾಯಿಲೆ ಬಂದಿತ್ತು, ಲಿಂಬಿನಿಮ್ ಹುಳಿ ಇಲ್ಲ, ಜೇನಿಗಿಂತ ಕಪ್ಪಿಲ್ಲ, ಶಂಭುವಿಗಿಂತ ದೇವರಿಲ್ಲ. ಇವೆಲ್ಲಾನು ಅನ್ನಕ್ಕೆ ಸಂಬಂಧಿಸಿದಂತ ಮಾತುಗಳು. ಈ ನೆಲೆಯಲ್ಲಿ ಇಬ್ರು ರತ್ನಕ್ಕ ಮತ್ತು ರುದ್ರಣ್ಣ ಸತಿಪತಿಗಳು ಒಂದಾದ ಭಕ್ತಿ ಅನ್ನುವ ನೆಲೆಯಲ್ಲಿ ಇವತ್ತು ಒಳ್ಳೆಯ ಉಪನ್ಯಾಸವನ್ನು ಕೇಳಿದೀವಿ. ಬಹಳ ವಿಶೇಷ ಅಂದ್ರೆ ಕಸ್ತೂರಿ ಅಕ್ಕ ದಳವಾಯಿಯವರ ಹೃದಯಾಂತರದ ಮಾತುಗಳು, ಅವರ ಸ್ಮರಣೆ ಈ ಮೂಲಕ ಇಡೀ ನಮ್ಮ ಸತ್ಸಂಗಕ್ಕೆ ಒಂದು ದೊಡ್ಡ ಕಳೆ ಬಂತು. ಈ ನೆಲೆಯಲ್ಲಿ ನಾಳೆ ಇವತ್ತು ನಾನು ನಿನ್ನೆ ನೋಡಿದೆ, ನಮ್ಮ ಮಣೂರು ಇವರು ಬರೆದ ಬಹಳ ಒಳ್ಳೆಯ ಲೇಖನ ಐತಿ. ಚೀಫ್ ಮಿನಿಸ್ಟರ್ ಈಗಾಗಲೇ ಹೋಗಿ ಮುಟ್ಟಿದೆ. ಮುಖ್ಯವಾಗಿ ಬಸವನ ಹಾಡು ಅನ್ನೋದು, ಅಕ್ಕಮಹಾದೇವಿ ವಿಸ್ತರ ವಿನ್ಯಾಸ, ಬಸವ ಅಧ್ಯಯನ ಪೀಠ, ಬಹಳ ಪೂರ್ಣ ಕರ್ನಾಟಕದಲ್ಲಿ ಶರಣರ ಒಂದು ಡಿಂಡಿಮ ಒಂದು ಇವತ್ತು 22-23 ನಡೀಲಿದೆ. ಅದು ಯಶಸ್ವಿ ಖಂಡಿತ ಆಗುವುದು. ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಶರಣೀಯರು, ಎಲ್ಲ ಸಂಘಟನೆಗಳು, ನಮ್ಮ ವೀರಶೈವ ಶರಣ ಸಾಹಿತ್ಯ, ವೀರಶೈವ, ಆಮೇಲೆ ಕದಳಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಬಹಳ ಯಶಸ್ವಿಯಾದ ಕಾರ್ಯಕ್ರಮಗಳು. ಬಹುಶಃ ನನಗೆ ನೆನಪದ ಶಶಿಕಾಂತ್ ಓಡೋಡಿ ಬಂದು ವಚನದರ್ಶ ಪುಸ್ತಕ ಮತ್ತು ಒಂದು ಸಿನಿಮಾ ಎರಡನ್ನು ಬಂದ್ ಮಾಡಿದ್ದು. ಅದರ ನಂತರದಲ್ಲಿ ದಿ ಗ್ರೇಟ್ ವೀಣಾ ಬನ್ನಂಜಿ ಅವರ ಅನುಭವ ಮಂಟಪಕ್ಕೆ ಬಂದಿದ್ದು ಮಾತು ಎಲ್ಲಿಗೆ ಹೋಯ್ತಂದ್ರ ಪೊಲೀಸರು ಅವ್ರ ಮಾತುಗಳನ್ನ ಬಂದ್ ಮಾಡ್ರಿ ಅಂತ ಹೇಳುವಂತ ಪರಿಸ್ಥಿತಿ ಬಂತು. ಆ ಲೆವೆಲ್ಗೆ ನಾವು ಮುಟ್ಟಿದ್ವಿ. ಈ ಬಹುಶಃ ಬರುವ ದಿವಸಗಳಲ್ಲಿ ಎಲ್ಲಾ ನಮ್ಮ ಕನಸುಗಳು 100% ಅನ್ಸಾಕ. ಯಾಕಂದ್ರೆ ನಮ್ಮಲ್ಲಿ ಹೃದಯ ವಿಶಾಲ ಐತಿ, ಯಾವ ಕಪಟನೂ ಇಲ್ಲ, ಕೇವಲ ಬಸವಣ್ಣ ಶರಣರ ಬಿಟ್ಟು ಬೇರೆ ಮಾತೇ ಇಲ್ಲ. ಆ ನೆಲೆಯಲ್ಲಿ ಇವತ್ತಿನ ಬಹಳ ಅವಶ್ಯವಾದಂತ ಉಪನ್ಯಾಸ ಅನ್ನದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯ ಎಲ್ಲರೂ ಪಡ್ನಾಡವರು ತಮ್ಮ ಸಾಹಿತ್ಯ ಸರ್ವಜ್ಞರ ಸಾಕಷ್ಟು ವಚನಗಳ ಮೂಲಕ ಎಲ್ಲ ನಮ್ಮ ಜಾಗೃತಗೊಳಿಸಿದ್ದು ಇವತ್ತು ಅವಶ್ಯವಾಗಿದ್ದ ಕೆಲಸ ಮಾತುಗಳೊಂದಿಗೆ ಮತ್ತೊಮ್ಮೆ ಈ ಸತ್ಸಂಗ ಮುಂದುವರಿಯಲಿ. 22-23 ನಮ್ಮ ಬಸವಾದಿ ಶರಣರನ್ನು ಅವರನ್ನು ಸ್ಮರಿಸುವ, ಅವರಿಗೆ ನಮ್ಮ ದೊಡ್ಡ ಕೆಲಸವನ್ನು ಮಾಡುವಂತ ಕನಸುಗಳು ಈಡೇರಲಿ ಅನ್ನುವಂತ ನನ್ನ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ಅವಕಾಶಕ್ಕೆ ಶರಣಾರ್ಥಿಗಳು. ಶರಣಾರ್ಥಿಗಳು ಸಾಲಕ್ಕೆ ಸರ್. ಈ ವೇದಿಕೆ ಮುಖಾಂತರ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೂ ಹಾಗೂ ಅವರ ಇಂದಿನ ಅಜ್ಜಿಯವರ ಸವಿ ನೆನಪಿಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇವೆ. ಮತ್ತೆ ಯಾರಾದ್ರೂ ಅನಿಸಿಕೆಗಳನ್ನ ಹಂಚಿಕೊಳ್ಳಬಹುದು? ಗೌರಮ್ಮ ಮೇಡಮ್ ಮಾತಾಡ್ತಾರೆ ಅಂತ ಕೇಳ್ರಿ. ಗೌರಮ್ಮ ಮೇಡಮ್. ಯಾರು ಇರ್ಲಿಕ್ಕೆ ಶರಣ ಸಮರ್ಪಣೆ ತಗೊಂಡ್ಬಿಟ್ರಿ. ಓಕೆ ಮೇಡಮ್. ತ್ರಿವೇಣಿ ವಾರದವರು ಶರಣ ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ವಚನ ಪ್ರಾರ್ಥನೆ ಮಾಡಿದಂತ ಶರಣಿ ವಿಜಯ ಮಹಾಂತಮ್ಮ ಅವರಿಗೆ ಶರಣಾರ್ಥಿಗಳು. ಸ್ವಾಗತ ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿದಂತ ಶರಣಿ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಹಾಗೆ ಇಂದಿನ ವಿಶೇಷ ಉಪನ್ಯಾಸ ಮಾಡಿದಂತ ಶರಣ RS ಬಿರಾದರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು ಹೇಳುತ್ತಾ, ಹಾಗೆ ಕಾರ್ಯಕ್ರಮದ ರೂವಾರಿಗಳಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಕಾರ್ಯಕ್ರಮದ ನಿರ್ವಹಣೆ ಮಾಡಿದಂತ ಶರಣಿ ಡಾಕ್ಟರ್
ವೀರಾಕ್ಷಿ ವಿವೇಕಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ತಾಂತ್ರಿಕ ಸಹಾಯ ಮಾಡಿದಂತ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳನ್ನ ಹೇಳುತ್ತೇನೆ. ಕಾರ್ಯಕ್ರಮದ ಸಂಯೋಜಕರಾದಂತಹ ಪ್ರೊಫೆಸರ್ ಅಂಜಲಿ ದೇವಿ ಹಾವೇರಿ, ಶರಣೆ ರೇಣುಕಾ ಮಂಗಳೂರು, ಶರಣೆ ವಿಜಯ ಮಂಗಳೂರು, ಡಾಕ್ಟರ್ ಶ್ಯಾಮ್ಲಾ ದಾಸೋ, ಶರಣೆ ಅನಿತಾ ಬಸವರಾಜ್, ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಕಾರ್ಯಕ್ರಮದ ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಅವರಿವರೆನ್ನದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮದ ರೂವಾರಿಗಳಾದ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ಶರಣಾರ್ಥಿಗಳು ಹೇಳುತ್ತಾ, ನನಗೆ ಶರಣ ಸಮರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿಗಳು. ತ್ರಿವೇಣಿ ವಾರದವರು ಶರಣಾರ್ಥಿಗಳು. ಅಂತ ಲೆಕ್ಕ ಕೊಡ್ತಾರೆ, ಎಲ್ಲ ಓಟಿದ್ರು ಎಲ್ಲ ಬಂದಾಗಿರ್ತಾವಲ್ರಿ ಈಗ 5 ಗಂಟೆ. ಅದನ್ನ ಟೀಚರ್ ನಾಳೆ ಆದ್ರೂ ಬಂದು ಪ್ರೀತಿಗಳು ಇರ್ತಾರೆ.